ಜಗದಂಬೆ ನುಡಿಯುವುದು ನಾನಲ್ಲ. ನೀನು ನುಡಿಸಲು ನುಡಿಯು, ನೀನು ನಡೆಸಲು ನಡೆಯು, ನೀನು ನುಡಿಸಲು ನುಡಿಯು, ನೀನು ನಡೆಸಲು ನಡೆಯು. ನಾನೆಂಬುದಿದೂತ ನನ್ನದಲ್ಲ ಎನ್ನ ಬಾಳಿದು ನೋಡು ಕನ್ನಡದ ಹಾಡು. ಎನ್ನ ಬಾಳಿದು ನೋಡು ಕನ್ನಡದ ಹಾಡು. ಎಂತಿದ್ದರೂ ನಿಮ್ಮ ಸೇವೆಯೇ ನಗಿರಲಿ. ನುಡಿಯುವುದು ನಾನಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಸಭೆಯಲ್ಲಿ ಆಸೀನರಾಗಿರುವ ಕುಣಿಚಿತಾಯರ ಎಲ್ಲ ಅಭಿಮಾನಿಗಳೇ, ಬಂಧು ಭಗಿನಿಯರೇ, ಇದೊಂದು ಅಪೂರ್ವವಾದ ಪ್ರಸಂಗ ಮತ್ತು ನನಗೊಂದು ವಿಶೇಷವಾದ ಅವಕಾಶವನ್ನು ನೀವು ಒದಗಿಸಿಕೊಟ್ಟಿದ್ದೀರಿ. ಇಂತಹ ಅವಕಾಶವನ್ನು ಕೊಟ್ಟ ನಿಮಗೆಲ್ಲರಿಗೂ ಕೂಡ ನಾನು ಸದಾಕಾಲವೂ ಕೃತಜ್ಞನಾಗಿರ್ತೇನೆ. ಏಕೆಂದರೆ ವಿದ್ವಾನ್ ಡಾಕ್ಟರ್ ವೆಂಕಟರಾಜ ಕುಣಿಚಿತಾಯ ಅವರಿಗೂ ನಮಗೂ ಗಳಸ್ಯ ಕಟ್ಟಸ್ಯ. ಬಹಳ ವರ್ಷಗಳಿಂದ ಅವರನ್ನು ಕಂಡವನು, ಅವರ ಮಾತುಗಳಿಂದ ಪ್ರೇರಿತರಾದವನು ಮತ್ತು ಎಳನೀರ ಮಠದಲ್ಲಿ ಅವರಿದ್ದಾಗ ನಾವು ಅಲ್ಲಿಗೆ ಹೋದಾಗಲೆಲ್ಲ ಅವರು ಸಿಗ್ತಾ ಇದ್ದರು. ಅಲ್ಲಿಯ ಪ್ರೌಢಶಾಲೆಯಲ್ಲಿ ಪಂಡಿತರಾಗಿ ಕೆಲಸ ಮಾಡಿಕೊಂಡಿದ್ದರು. ಹಾಗೆಯೇ ಬೇರೆ ಬೇರೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅಥವಾ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಅವರನ್ನು ನಾವು ಭೇಟಿಯಾದದುಂಟು ಮತ್ತು ಅಂಥವರ ಸಂಘದಿಂದ ನಾವು ಅನೇಕ ವಿಷಯಗಳನ್ನು ತಿಳ್ಕೊಳ್ಳಿಕ್ಕಾಗ್ತದೆ. ಸಾಮಾನ್ಯ ಮನುಷ್ಯರ ಹತ್ರ ಮಾತಾಡಿದಾಗ ಹೇಗೆ ಮಳೆ ಬೆಳೆ ಸುಖ ದುಃಖ ಇದನ್ನೇ ಹೇಳ್ತಾನೆ ವಿನ ಬೇರೇನೂ ನಮಗೆ ಅದರಿಂದ ಹಿಕ್ಕಲಿಕ್ಕೆ ಸಿಕ್ಕುವುದಿಲ್ಲ. ಆದರೆ ಕುಣಿಚಿತಾಯರು ಹಾಗಲ್ಲ. ಅವರೊಂದಿಗೆ ನೀವು ಒಂದು ಕಾಲು ಗಂಟೆಯೋ ಅರ್ಧ ಗಂಟೆಯೋ ಮಾತಾಡಿದರೆ ಸಾಕು. ಆಗ ಇರುವಂತಹ ಸಾಹಿತ್ಯದ ವಿಶೇಷಗಳನ್ನೆಲ್ಲ ನಮಗೆ ಅವರು ಉಣಬಡಿಸ್ತಾರೆ. ಅವರಿಂದ ನಾವು ಕಲಿಯುವುದು ಬಹಳಷ್ಟಿದೆ. ನಮ್ಮ ಮನೆಯೂ ಕೂಡ ಅವರು ಬಂದಿದ್ದರು ಮತ್ತು ಎಡನೀರು ಮಠಕ್ಕೆ ಹೋದಾಗಲೆಲ್ಲ ಅವರ ಸಾಂಗತ್ಯ ಸಿಗ್ತಿತ್ತು. ಅಂತಹ ಮಹಾನುಭಾವರ ಅವರನ್ನು ನೆನಪಿಸಿಕೊಳ್ಳುವುದು ಅತ್ಯಂತ ಸೂಕ್ತವಾದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಯಾರು ಸಂಘಟಿಸಿದ್ದಾರೋ, ಅದಕ್ಕೆ ಯಾರು ಪ್ರೇರಣೆ ಕೊಟ್ಟಿದ್ದಾರೋ, ಯಾರೆಲ್ಲ ಅದಕ್ಕೆ ಸಹಕಾರ ನೀಡಿದ್ದಾರೋ ಅವರಿಗೆಲ್ಲ ನಾನು ಹೃತ್ಪೂರ್ವಕವಾದ ಒಂದು ವಂದನೆಗಳನ್ನು ಸಲ್ಲಿಸ್ತೇನೆ. ಶ್ರೀಯುತ ವೆಂಕಟರಾಜ ಕುಣಿಚಿತಾಯ ಅವರು ಅವರ ಮೊದಲನೇ ವಿಶೇಷ ಏನಂತ ಹೇಳಿದರೆ ಭಾಷೆ. ಆ ಭಾಷೆಯಲ್ಲಿ ನಾವು ಸಾಮಾನ್ಯವಾಗಿ ಹೇಳುವುದುಂಟು, ಒಬ್ಬ ವ್ಯಕ್ತಿಗೆ ನೀತಿ ಇಲ್ಲದಿದ್ದರೆ, ಪ್ರೀತಿ ಇಲ್ಲದಿದ್ದರೆ, ರೀತಿ ಇಲ್ಲದಿದ್ದರೆ ನಾವು ಏನು ಹೇಳ್ತಾರೆ, ಏನು ಭಾಷೆ ಇಲ್ಲದವನು, ಭಾಷೆ ಕೆಟ್ಟವನು ಅಂತ ಹೇಳ್ತಾರೆ. ಹಾಗಾಗಿ ಭಾಷೆಯನ್ನು ಬಲ್ಲವರು ಮತ್ತು ಭಾಷೆಯನ್ನು ಅರಿತವರು, ಅದರಲ್ಲಿ ನುರಿತವರು ಮತ್ತು ಅದರಿಂದ ಬೇರೆಯವರಿಗೆ ಪ್ರೇರಣೆಯನ್ನು ಕೊಡುವವರು ಯಾರಾದರೂ ಇದ್ದರೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ, ಅವರನ್ನು ಸದಾ ಸ್ಮರಿಸ್ತೇವೆ. ಅಂತಹ ಸ್ಮರಣೀಯ ವ್ಯಕ್ತಿ ವೆಂಕಟರಾಜ ಕುಣಿಚಿತಾಯ ಅವರು. ಅವರ ಒಂದು ಗ್ರೇಟ್ನೆಸ್ ಅಥವಾ ಅವರ ಮಹತ್ವ ಏನು ಅಂತ ಹೇಳಿದರೆ, ಅವರು ಹಲವು ಭಾಷೆಯನ್ನು ಬಲ್ಲವರು. ಮೂಲತಃ ತುಳು ಭಾಷೆಯವರಾದರೂ ಕೂಡ ಅವರು ಬೇರೆ ಬೇರೆ ಭಾಷೆಗಳನ್ನು ಕಲಿತುಕೊಂಡವರು. ಕನ್ನಡ, ಸಂಸ್ಕೃತ, ತುಳು, ಇನ್ನು ಇಂಗ್ಲೀಷ್, ಮಲಯಾಳಂ, ಯಾವ ಭಾಷೆಯನ್ನೇ ಕೇಳಿ ಇವುಗಳ ಬಗ್ಗೆ ಕುಣಿಚಿತಾಯರಿಗೆ ಆಳವಾದ ಅರಿವಿತ್ತು ಮತ್ತು ಅವುಗಳನ್ನೆಲ್ಲ ಅವರು ಚೆನ್ನಾಗಿ ಅರೆದು ಕುಡಿದವರು. ಅಂತಹ ಕುಣಿಚಿತಾಯರು ನಮಗೆ ಇವತ್ತು ಚಿರಸ್ಮರಣೀಯರು. ಅವರ ಮಹತ್ವ ಏನು ಅಂತ ಹೇಳಿದರೆ, ಅವರು ಸ್ವತಃ ಈ ವಿಷಯಗಳನ್ನು ಕಲಿತದ್ದಲ್ಲ, ಭಾಷೆಯನ್ನು ಕಲಿತದ್ದಲ್ಲ, ಅದನ್ನು ಬೇರೆಯವರಿಗೆ ಕಲಿಸಿಕೊಡ್ತಾ ಇದ್ದಾರೆ. ಅವರು ಕೆಲಸ ಮಾಡಿದ್ದು ಪ್ರೌಢಶಾಲೆಯಲ್ಲಿ, ಯೂನಿವರ್ಸಿಟಿಯಲ್ಲಿ, ವಿಶ್ವವಿದ್ಯಾಲಯದಲ್ಲಿ ಅಲ್ಲ, ಅಥವಾ ಕಾಲೇಜಿನಲ್ಲೂ ಅಲ್ಲ, ಹೈಸ್ಕೂಲಿನಲ್ಲಿ. ಆದರೆ ಅವರಿಂದ ಪಾಠವನ್ನು ಕಲಿತವರು ಅನೇಕ ರೀತಿಯಲ್ಲಿ ಮುಂದೆ ಹೋಗಿದ್ದಾರೆ. ಕೆಲವರು ಡಾಕ್ಟರೇಟನ್ನು ಪಡೆದವರು, ಇನ್ನು ಕೆಲವರು ಪುಸ್ತಕಗಳನ್ನು ಬರೆದವರು, ಹೀಗೆ ಅವರಿಂದ ಪ್ರೇರಣೆಯನ್ನು ಪಡೆದವರು ಅನೇಕ ಮಂದಿ ಇದ್ದಾರೆ. ಅಂತಹ ಕುಣಿಚಿತಾಯರು ಇವತ್ತು ನಮ್ಮ ಮುಂದೆ ಇಲ್ಲ, ಆದರೆ ಅವರ ನೆನಪು ನಮ್ಮಲ್ಲಿ ಸದಾ ಹಸಿರಾಗಿರ್ತದೆ. ಅದಕ್ಕಾಗಿ ನಾವು ಅವರನ್ನು ಸ್ಮರಿಸಿಕೊಳ್ಳಬೇಕು. ಇಂತಹ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ
ಅವರ ಬಗ್ಗೆ ನೇರವಾಗಿ ಸಂಪರ್ಕ ಇಲ್ಲದವರು ಕೂಡ ತಿಳಿದುಕೊಳ್ಳಲಿಕ್ಕೆ ತುಂಬ ಸಾಧ್ಯ ಆಗ್ತದೆ. ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನೀವು ಆಯೋಜಿಸಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಹುಳುಚಿತ್ತಾರ ಬಗ್ಗೆ ವಿಶೇಷವಾಗಿ ನಾನು ಹೇಳುವುದಿಲ್ಲ. ಅವರ ಕೃತಿಗಳ ಬಗ್ಗೆ ಮತ್ತು ಸಾಹಿತ್ಯಕ್ಕೆ ಅವರ ಕೊಡುಗೆ ಏನು ಎನ್ನುವುದರ ಬಗ್ಗೆ ಮುಂದೆ ಭಾಷಣಕಾರರು ಹೇಳ್ತಾರೆ. ಆದರೆ ನಾನು ಹೇಳಬೇಕಾದ ಇಷ್ಟೇ, ಅವರು ಅನೇಕ ಭಾಷೆಗಳನ್ನು ಬಲ್ಲವರು. ಅವರ ಮಾತೃಭಾಷೆ ತುಳುವಾಗಿದ್ದರೂ ಕೂಡ ಮಲಯಾಳವನ್ನು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಮಲಯಾಳದ ಕೆಲವು ಕಾದಂಬರಿಗಳನ್ನು ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಅಂತೂ ಅವರು ಪಂಡಿತರು, ಸಂಸ್ಕೃತದಲ್ಲಿಯೂ ಪಂಡಿತರು. ಸಂಸ್ಕೃತ ಮತ್ತು ಕನ್ನಡ ಇವುಗಳಿಂದ ಕೂಡ ಅವರು ಅನೇಕ ಕೃತಿಗಳನ್ನು ತಮ್ಮ ಭಾಷೆಗೆ ತರ್ಜುಮೆ ಮಾಡಿದ್ದಾರೆ ಮತ್ತು ಅನುವಾದ ಮಾಡಿದ್ದಾರೆ. ಇನ್ನು ಅವರ ಸ್ವತಃ ಕೃತಿಗಳನ್ನು ನೀವು ನೋಡಿದರೆ ಅದು ಬಹಳ ಆಶ್ಚರ್ಯವನ್ನು ಒಡ್ಡುವಂಥದ್ದು. ಇಂತಹ ಪಂಡಿತರು ಸಾಮಾನ್ಯವಾಗಿ ಏನು ಮಾಡ್ತಾರೆ, ನಮ್ಮ ಮುಂದೆ ಇದ್ದಾರೆ ಅನೇಕ ಪಂಡಿತರು. ಆದರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಬಹಳ ಆಳವಾದ ಅರ್ಥಗರ್ಭಿತವಾದ ಪುಸ್ತಕಗಳನ್ನು ಬರೀತಾರೆ. PhD ಥೀಸಿಸ್ಗಳು ಇರಬೇಕು. ಒಬ್ಬರು ನಿನ್ನೆ ಹೇಳ್ತಾ ಇದ್ದಾರೆ, ನನ್ನ ಕೈಗಳಿಗೆ 10 ಜನ PhD ಮಾಡಿದ್ದಾರೆ, 15 ಜನ ಏನು ಡಾಕ್ಟರೇಟ್ಗೆ ತಯಾರು ಮಾಡಿದ್ದಾರೆ ಅಂತ ಅವರು ಹೇಳಿದರು. ಹಾಗೆ ಮಾಡಿದರೆ ಯಾರಿಗೆ ಎಷ್ಟು ಪ್ರಯೋಜನ ಆಗ್ತದೆ? 15, 10, 25 ಆಯಿತು. 25 ಜನರಿಗೆ ಅವರು ಕೊಡುಗೆಯನ್ನು ಕೊಟ್ಟಾಗಾಯಿತು. ಆದರೆ ನಮ್ಮನ್ನಿಂದ ಬಂದವರಿಗೆ ಏನು ಕೊಡುಗೆ ಕೊಟ್ಟಾಗಾಯಿತು? ಅದನ್ನು ನೀವು ಆಲೋಚಿಸಿದರೆ ಹುಳುಚಿತ್ತಾರ ಕೊಡುಗೆ ನಿಜಕ್ಕೂ ಆಶ್ಚರ್ಯಕರವಾದ. ಸಣ್ಣ ಮಕ್ಕಳನ್ನು ಕೂಡ ಅವರು ಬಿಡಲಿಲ್ಲ. ಎಳೆಯ ಮಕ್ಕಳಿಗೆ ಶಾಲೆಗೆ ಹೋಗುವಂತಹ ಪುಟಾಣಿಗಳಿಗೆ, ಪ್ರಾಥಮಿಕ ಶಾಲೆ ಇರ್ಬೋದು, ಮಾಧ್ಯಮಿಕ ಶಾಲೆ ಇರ್ಬೋದು, ಕಾಲೇಜಿಗೆ ಹೋಗುವುದು, ಇಂತಹ ಪುಟಾಣಿಗಳಿಗೆ ಕೂಡ ಉಪಯುಕ್ತವಾದ ಮತ್ತು ಅವರಿಗೆ ಪ್ರೇರಣೆಯನ್ನು ಕೊಡುವಂಥ, ಉತ್ಸಾಹವನ್ನು ಕೊಡುವಂಥ, ಅವರು ಪುಟಿದೆದ್ದು ಕುಣಿಯುವ ಹಾಗೆ ಮಾಡುವಂಥ ಅನೇಕ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಈ ಕೃತಿಗಳ ಮೂಲಕ ನಮಗೆಲ್ಲರಿಗೂ ಒಂದು ಸ್ಫೂರ್ತಿಯನ್ನು ಕೊಟ್ಟಂತಹವರು, ರೀತಿಯನ್ನು ತೋರಿಸಿಕೊಟ್ಟವರು ಡಾಕ್ಟರ್ ಹುಳುಚಿತ್ತಾಯ. ಹಾಗಾಗಿ ನಾವು ಇವತ್ತು ಅವರನ್ನು ಸ್ಮರಣೆ ಮಾಡುವುದು ಅತ್ಯಂತ ಅಗತ್ಯ. ಆಮೇಲೆ ಕೃತಿಗಳನ್ನು ನೋಡಿದರೆ ಅವರು ಪುಂಖಾನುಪುಂಖವಾಗಿ ಕೃತಿಗಳನ್ನು ಬರೆದವರು. ಅನೇಕ ಕೃತಿಗಳು ಪ್ರಕಟವಾಗಿವೆ, ಮಾರಾಟವೂ ಆಗಿದೆ. ಆದರೆ ಇವತ್ತು ನೀವು ಹೋಗಿ ಯಾವುದೇ ಅಂಗಡಿಯಲ್ಲಿ, ನಾನು ಪುತ್ತೂರಿನಲ್ಲಿ ಅಂಗಡಿಗೆ ಹೋಗಿ ಕೇಳಿದೆ, ವೆಂಕಟರಾಜ ಹುಳುಚಿತ್ತಾಯರು ಬರೆದ ಕೃತಿ ಯಾವುದಾದರೂ ಉಂಟಾ ಅಂತ. ಅವರು ಹೀಗೆ ನೋಡಿದರು ಶೆಲ್ಫನ್ನೆಲ್ಲ, ಎಲ್ಲ ಪುಸ್ತಕಗಳನ್ನು ಹೀಗೆ ಆಚೆ ಈಚೆ ಸರಿಸಿ ನೋಡಿದರು. ಯಾವುದೇ ಒಂದು ಪುಸ್ತಕ ಅವರಿಗೆ ಸಿಕ್ಕಲಿಲ್ಲ ಮತ್ತು ನನಗೆ ಅದು ದಕ್ಕಲಿಲ್ಲ. ನಾನು ದುಡ್ಡು ಕೊಡಲಿಕ್ಕೆ ತಯಾರಿದ್ದೇನೆ, ಕಿಸೆ ತುಂಬ ಹಣ ತಗೊಂಡು ಹೋಗಿದ್ದೇನೆ. ಹುಳುಚಿತ್ತಾಯರ ಪುಸ್ತಕ ಅಂದರೆ ಅದಕ್ಕೆ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಇರ್ಬೋದು. ಹಾಗಾದರೆ 1,000 ರೂಪಾಯಿದಾದರೂ ಪುಸ್ತಕ ಕೊಡಬೇಕು ಅಂತ ನಾನು ಅಂಗಡಿಗೆ ಹೋದವರು. ಆದರೆ ಅವರು ಪುಸ್ತಕಗಳನ್ನು ಆಚೆ ತೆಗೆಸಿದ್ರು, ಈಚೆ ತೆಗೆಸಿದ್ರು. ಮತ್ತೆ ಹೇಳಿದ್ರು ಅಲ್ಲಿಂದ ಹಳೆಯ ಸ್ಟಾಕ್ ರೂಮ್ ಉಂಟು, ಅಲ್ಲಿ ಹೋಗಿ ನೋಡ್ತಾನೆ ಅಂತ ಹೇಳಿದರು. ಅಲ್ಲಿಗೆ ಹೋಗಿ ಬಂದರು, ಕೈ ಮುಗಿಸಿದ್ರು. ಯಾವುದೇ ಪುಸ್ತಕ ಅವರಿಗೆ ಸಿಕ್ಕಲಿಲ್ಲ. ಯಾಕೆ ಸಿಕ್ಕಲಿಲ್ಲ ಅಂತ ಹೇಳಿದರೆ ಅವರ ಕೃತಿಗಳು ಏನು ಪ್ರಕಟಾಗಿ 1 ತಿಂಗಳ 2 ತಿಂಗಳು, ಹೆಚ್ಚಿದ್ರೆ 1 ವರ್ಷ, 1 ವರ್ಷದೊಳಗೆ ಆ ಪುಸ್ತಕಗಳೆಲ್ಲ ಖಾಲಿ ಆಗ್ತದೆ. ಅದರ ಅರ್ಥ ಏನು? ಅವರ ಪುಸ್ತಕಗಳ ಬಗ್ಗೆ ಜನರಿಗಿರುವಂಥ ಪ್ರೀತಿ ಮತ್ತು ಗೌರವ ಅಷ್ಟು ದೊಡ್ಡದು. ಅದಕ್ಕಾಗಿ ಅವರ ಪುಸ್ತಕಗಳನ್ನು ಜನ ಕೊಂಡು ಓದುತ್ತಾರೆ, ಕೊಂಡಾಡುತ್ತಾರೆ. ಇದು ಸತ್ಯ ಘಟನೆ. ಹಾಗೆ ಅವರು ಬರೆದ ಪುಸ್ತಕಗಳು ಯಾರನ್ನು ಉದ್ದೇಶಿಸಿ ಅದು ಉಂಟು. ಯಾರನ್ನು ಉದ್ದೇಶಿಸಿ ನೀವು ಪುಸ್ತಕವನ್ನು ಬರೀತೀರಿ ಅಂತ ಕೇಳಿದರೆ ಅನೇಕ ಪಂಡಿತರು, PhD ಹೋಲ್ಡರ್ಸ್ ಅಂತ ಯಾರು ಹೇಳ್ತೀರಿ ನಾವು, ಅಂಥವರು ಕೃತಿಯನ್ನು ಬರೆದರೆ ಅವರ ಕೃತಿ ಇರುವುದು ಯಾರಿಗೆ ಅಂತ ಹೇಳಿದರೆ ಅಂಥವರಿಗೆ, ಅಂದರೆ MA ಮಾಡಿದವರಿಗೆ, PhD ಮಾಡಿದವರಿಗೆ, ರಿಸರ್ಚ್ ಅಥವಾ ಸಂಶೋಧನೆ ಮಾಡಿದವರಿಗೆ ಮತ್ತು ವಾಕ್ಚಾತುರ್ಯದಿಂದ ಜನರನ್ನು ರಂಜಿಸತಕ್ಕಂಥ ಅನೇಕ ಪಂಡಿತ ಮಾನ್ಯರಿಗೆ ಅವರನ್ನು ಉದ್ದೇಶಿಸಿ ಬರೆದಂಥ ಪುಸ್ತಕಗಳು ಇವಾಗಿರ್ತವೆ. ಆದರೆ ವೆಂಕಟರಾಜ ಹುಳುಚಿತ್ತಾಯರು ಹಾಗೆ ಮಾಡಲಿಲ್ಲ. ಸಣ್ಣ ಪುಟಾಣಿಗಳಿಗೆ ಕೂಡ ಅರ್ಥವಾಗುವಂತಹ ಕವನಗಳನ್ನು ಅವರು ಬರೆದಿದ್ದಾರೆ. ಶಿಶು ಸಾಹಿತ್ಯ ಅವರು ಬರೆದಿದ್ದಾರೆ. ಆಮೇಲೆ ಪ್ರೌಢಶಾಲೆ, ಕಾಲೇಜಿಗೆ ಹೋಗುವಂತಹ ಯುವಕರಿಗೆ ಅರ್ಥವಾಗುವಂತಹ ಕೃತಿಗಳನ್ನು ಬರೆದಿದ್ದಾರೆ. ಮತ್ತು ನಿಮ್ಮಂಥವರೆಲ್ಲ ಜನಸಾಮಾನ್ಯರು. ಈಗ ನನಗೆ MA ಆಗಿದೆ, ನಾನು ಕಾಲೇಜಲ್ಲಿ ಪಾಠ ಮಾಡಿದ್ದೇನೆ, ಆ ವಿಷಯ ಬೇರೆ. ಆದರೆ ಉಳಿದಂತೆ ನಾನು ಕೂಡ ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ. ಮಾನ್ಯತೆ ಬಂದಿದೆ, ಮಾನ್ಯತೆ ಬರಲಿಕ್ಕೆ ಬೇರೆ ಕಾರಣಗಳುಂಟು. ಆದ್ದರಿಂದ ಮಾನ್ಯ ಆಗುವ ಬದಲು ಸಾಮಾನ್ಯ ಅಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅರ್ಥವಾಗುವಂತಹ, ಮುದವನ್ನು ಕೊಡುವಂತಹ ಅಥವಾ ಮಾರ್ಗದರ್ಶನ ಮಾಡುವಂತಹ, ಸ್ಫೂರ್ತಿಯನ್ನು ಕೊಡುವಂತಹ ಪುಸ್ತಕಗಳನ್ನು ಹುಳುಚಿತ್ತಾಯರು ಬರೆದಿದ್ದಾರೆ. ಆದರೆ ಇವತ್ತು ನೀವು ಹೋಗಿ ಅಂಗಡಿಯಲ್ಲಿ, ಯಾವುದೇ ಪುಸ್ತಕ ಅಂಗಡಿಯಲ್ಲಿ ಕೇಳಿ, ಕಾಸರಗೋಡಿಗೆ ಹೋಗಿ ಬದಿಯಡ್ಕಲ್ಲಿ ಪುಸ್ತಕ ಅಂಗಡಿ ಉಂಟು ಉಂಟ ಬಹುಶಃ ಇರಲಿಕ್ಕಿಲ್ಲ. ಇಲ್ಲ ಅಂತ ಹೇಳಿದ್ರೆ ಅವರು ಕೈ ಮುಗಿಸ್ತಾರೆ. ಕಾರಣ ಏನು ಅಂತ ಹೇಳಿದರೆ ಅವರಲ್ಲಿ ಪುಸ್ತಕಗಳನ್ನು ಅವರು ತಂದಿಟ್ಟರು. ಆದರೆ ಮರುದಿವಸ ನಮ್ಮಂಥವರೆಲ್ಲ ಹೋಗಿ ಆ ಪುಸ್ತಕಗಳನ್ನೆಲ್ಲ ಕೊಂಡರು.
ಕೊಂಡು ಓದಿದರು, ಕೊಂಡಾಡಿದರು, ಅಲ್ಲಿಯ ಕಥೆ ಮುಗಿಯಿತು. ಮತ್ತು ಇವರು ಬೇರೆ ವ್ಯಾಪಾರಕ್ಕೆ ಹೇಳಿದರು. ಬಿಸ್ಕೆಟ್ ಮಾರಾಟ ಮಾಡಿದರು, ಆಮೇಲೆ ಐಸ್ ಕ್ಯಾಂಡಿ ಮಾರಾಟ ಮಾಡಿದರು, ಮತ್ತು ಬೇರೆ ಬೇರೆ ವಸ್ತುಗಳನ್ನು ಯಾವುದಕ್ಕೆ ಡಿಮಾಂಡ್ ಉಂಟು, ಯಾವುದಕ್ಕೆ ಒತ್ತಡ ಉಂಟು ಅವುಗಳನ್ನು ಮಾರ್ತಾರಲ್ಲದೆ ಏನೂ ಡಿಮಾಂಡ್ ಇಲ್ಲದ, ಏನೂ ಕಮಾಂಡ್ ಇಲ್ಲದ ಪುಸ್ತಕಗಳನ್ನು ಯಾಕೆ ತಂದಿಡ್ತಾರೆ ಅಲ್ಲ ನರಸಿಂಹಟ್ರೆ? ಆ ಪುಸ್ತಕಗಳು ಅಲ್ಲೇ ಇರ್ತದೆ. ಆಮೇಲೆ ಅದೇನಾಗ್ತದೆ ಅಂದರೆ ಗೆದ್ದಲು ಹಿಡಿದು ಅಥವಾ ಇದೇನು ಹುಳಗಳು ಹುಟ್ಟುಪಟ್ಟೆಗಳು ಬಂದು ತಿಂದು ಆ ಪುಸ್ತಕಗಳು ನಾಶವಾಗ್ತವೆ. ಆದ್ದರಿಂದ ಪುಸ್ತಕಗಳನ್ನು ಮಾರಾಟಕ್ಕೆ ಯಾರು ಹೋಗುದು. ಆಗ ನಾನೊಮ್ಮೆ ನಮ್ಮ ಪ್ರಕಾಶ್ ಅಂತ ಇದ್ದಾರೆ ನಮ್ಮಲ್ಲಿ, ನಮ್ಮ ಸ್ನೇಹಿತರು ಪುಸ್ತಕಗಳು, ಅವರು ಪುಸ್ತಕಗಳನ್ನು ಮಾರ್ತಾರೆ, ಮಾರಾಟ ಮಾಡಿ ಇವತ್ತು ಮಾರ್ತಾರೆ. ಆವಾಗ ಅವರ ಹತ್ರ ನಾನು ಕೇಳಿದೆ, ಹೇಗೆ ಮಾರಾಟ ಪುಸ್ತಕ ಮಾರಾಟ ಆಯಿತು ಅಂತ. ಮಾರಿ ಹೋಯ್ತು ಮಾರಾಟ ಅಂತೇಳಿ. ಎರಡರ್ಥ, ಮಾರಿ ಹೋಯ್ತು ಅಂದರೆ ಒಂದು ಮಾರಾಟ ಆಗಿ ಹೋಯ್ತು ಅಂತ, ಇನ್ನೊಂದು ಅದರ ಮಾರಿ ಹೊಲಗಿದೆ. ಎರಡು ಅರ್ಥದಲ್ಲಿ ನನಗೆ ಹೇಳಿ, ನನಗೆ ಮಾತ್ರ ಹೇಳಿದವರು, ಬೇರೆಯವರಲ್ಲಿ ಅವರ ಹಾಗೆ ಹೇಳಲಿಕ್ಕೆ ಮತ್ತು ಅವರು ಕೇಳಲಿಕ್ಕೂ ಇಲ್ಲ. ಹಾಗಾಗಿ ಇಂಥ ಅದ್ಭುತವಾದ ಪುಸ್ತಕಗಳನ್ನು ಬರೆದವರು ವೆಂಕಟರಾಜ ಪುಣಿಚಿತ್ತ ಬಹುಭಾಷಾ ವಿದ್ವಾಂಸ. ಆದರೆ ವಿದ್ವಾಂಸರಲ್ಲಿ ಏನಿರ್ತಾರೆ ಅಂದರೆ ಎರಡು ಥರ ಇರ್ತಾರೆ ವಿದ್ವಾಂಸರು. ವಿದ್ವಾಂಸರು ಅಂತ ಹೇಳಿದ್ರೆ ಅವರು ವಿದ್ವಾಂಸರಲ್ಲಿ ಮಾತ್ರ, ಪಂಡಿತರಲ್ಲಿ ಮಾತ್ರ, ತಿಳಿದವರಲ್ಲಿ ಮಾತ್ರ ಮಾತುಕತೆ ಮಾಡುವ ಪಂಡಿತರು ನಮ್ಮಲ್ಲಿ ಇರ್ತಾರೆ. ಅವ್ರು ಹೇಳ್ತಾರೆ, ಅವರ ಹತ್ರ ಹೋಗಿ ಕೂತ್ಕೊಳ್ಳುವ, ಅವರು ಪಂಡಿತರು, ತುಂಬ ತಿಳಿದವರು, ಅವರ ಹತ್ರ ಕೂತ್ರೆ ನಮಗೇನಾದರೂ ಸಿಕ್ಕಿತ್ತು, ನಮಗೇನಾದರೂ ದಕ್ಕಿತ್ತು. ಇನ್ನು ಉಳಿದವರು ನಮ್ಮಂಥವರಿಗೆ ನಾನೊಬ್ಬ ಸಾಮಾನ್ಯ, ನನಗೆ ಗೊತ್ತಿರ್ಬೋದು. ಯಾವ ಸಭೆಗೆ ಹೋದರೂ ನಾನು ಹಿಂದಿನ ಸಾಲಿನಲ್ಲಿ ಕೂತ್ಕೊಳ್ಳಿ, ಹಿಂದಿನ ಸಾಲಿನ ಹುಡುಗರು ನಾವು, ನಮಗೆಂದೆಂದು ಜಯವಿಲ್ಲ ಅಂತೇಳಿ ಎಸ್ ನರಸಿಂಹಸ್ವಾಮಿಯವರು ಪದ್ಯ ಬರೆದಿದ್ದಾರೆ. ಆ ಪದ್ಯವನ್ನು ಪಾಠ ಮಾಡುವಂಥ ಒಂದು ಏನು ಧನ್ಯತೆ ಕೂಡ ನನಗೆ ಸಿಕ್ಕಿತು. ನಾನು ಪುತ್ತೂರು ಫಿಲೋಮಿನಾ ಹೈಸ್ಕೂಲ್ನಲ್ಲಿ 1 ವರ್ಷ ಪಾಠ ಮಾಡಿದ್ದೇನೆ. ನಿಜವಾಗಿ ನಾನು ಪಾಠ ಮಾಡಬೇಕಾದ್ರೆ ಹಿಸ್ಟ್ರಿ, ಇಲ್ಲಂದರೆ ಸೋಷಿಯಾಲಜಿ, ಇಲ್ಲಂದರೆ ಏನು ಸಾಮಾಜಿಕ ಅಧ್ಯಯನ ಇದನ್ನು ಮಾಡಬೇಕಿತ್ತು. ಆದರೆ ನಮ್ಮ ಗುರುಗಳು ಡೆನ್ನಿಸ್ ಮಾಸ್ಟರ್ ಹೇಳಿದರು, ವೆಂಕಟರಮಣ ನೀನು ಕನ್ನಡ ಪಾಠ ಮಾಡಬೇಕು, ಯಾಕೆಂದರೆ ನಿನ್ನ ಕನ್ನಡ ಒಳ್ಳೆಯದು ಅಂತೇಳಿ. ಹಾಗೆ ನಾನು ಕನ್ನಡ ಪಾಠ ಮಾಡ್ತಾ ಇದ್ದೆ. ಅವಾಗ ಪಾಠ ಮಾಡುವಾಗ ಹಿಂದಿನ ಸಾಲಿನ ಹುಡುಗರು ನಾವು, ನಮಗೆ ಎಂದೆಂದೂ ಜಯವಿಲ್ಲ ಅಂತೇಳಿ ಒಂದು ಪದ್ಯವನ್ನು ಬಂತು ನರಸಿಂಹಸ್ವಾಮಿ. ಆ ನರಸಿಂಹಸ್ವಾಮಿಯವರ ಪದ್ಯವನ್ನು ಪಾಠ ಮಾಡುವಂಥ ಒಂದು ಧನ್ಯತೆ ಅಥವಾ ಮಾಡುವಂಥ ಒಂದು ಪುಣ್ಯ ಅಥವಾ ಮಾಡುವಂಥ ಒಂದು ಸ್ಫೂರ್ತಿ ನನಗೆ ಸಿಕ್ಕಿತು. ಅದನ್ನು ಪಾಠ ಮಾಡಿದ್ದೇನೆ ಮತ್ತು ನನ್ನ ಪಾಠವನ್ನು ಅವರು ಮೆಚ್ಚಿಕೊಂಡಿದ್ದಾರೆ. ಡೆನ್ನಿಸ್ ಮಾಸ್ಟರ್ ನನ್ನ ಗುರುಗಳು ಮತ್ತು ನಮ್ಮ ಹೆಡ್ ಮಾಸ್ಟರ್ ಅವರು. ಆವಾಗ ನಾನು 8ನೇ ಕ್ಲಾಸ್ಗೆ ಪಾಠ ಮಾಡಿದೆ. ಅಲ್ಲಿ ನೋಡಿ ಬಾಲಸುಬ್ರಹ್ಮಣ್ಯ, ಪಣೆ ಮುಂತಾದವರು ನನ್ನ ವಿದ್ಯಾರ್ಥಿಗಳಾಗಿ, ಇವತ್ತು ಅವರು ದೊಡ್ಡ ಕವಿಗಳು, ಆದರೆ ಆಗ ವಿದ್ಯಾರ್ಥಿಗಳಾಗಿ ಈ ವಿದ್ಯಾರ್ಥಿಗಳಿಗೆ ನಾನು ಪಾಠ ಮಾಡ್ತಾ ಇದ್ದೇನೆ. ಇದು ಯಾವುದು ಹಿಂದಿನ ಸಾಲಿನ ಹುಡುಗರು. ಅವರು ಆ ವರಾಂಡದಲ್ಲಿ ಅವರೊಂದು ಕ್ರಮ, ಯಾರ್ಯಾರು ಹೇಗೆ ಪಾಠ ಮಾಡ್ತಾರೆ ಅಂತ ನೋಡಲಿಕ್ಕೆ ಅವರೊಂದು ಉಪಾಯ ಮಾಡೋದು. ಫಸ್ಟ್ ಬೆಲ್, ಸೆಕೆಂಡ್ ಬೆಲ್, ಥರ್ಡ್ ಬೆಲ್ ಆದ ಕೂಡಲೇ ಅವರು ಪೇಪರ್, ಎದುರಿಗೆ ಒಂದು ಪೇಪರ್ ಇರ್ತದೆ, ಪೇಪರ್ ಅಂದ್ಕೊಂಡು ಹೀಗೆ ಬರೋದು ವರಾಂಡದಲ್ಲಿ. ಆವಾಗ ನಮ್ಮ ಪಾಠ ಕ್ಲಾಸಿನೊಳಗೆ ನಡೀತಾ ಉಂಟು. ಆಗ ನನ್ನನ್ನು ಕರೆದು ಅವರು ಕೇಳಿ, ಯಾರಿಗೆ ಮಾರೆ ನೀನು ಪಾಠ ಮಾಡಿದ್ದು, ಯಾವ ಕ್ಲಾಸ್? ಅದು 8ನೇ ಕ್ಲಾಸಿಗೆ ಸಾಲ ಅಂತ. ಆ 8ನೇ ಕ್ಲಾಸಿನ ಮಕ್ಕಳಿಗೆ ಇದು ಅರ್ಥ ಆಗ್ತದೆ ನಿನ್ನ ಭಾಷೆ ಅಂತ ನನಗೆ ಕೇಳಿ. ಅರ್ಥ ಆಗ್ತದೆ, ಯಾಕಂದರೆ ನೀವು ಬಾಲಸುಬ್ರಹ್ಮಣ್ಯ ಕಂಜನಪಾಡೆ, ಅಶೋಕ ಕೃಷ್ಣ ಅವ್ರನ್ನ ಕರೆದು ಕೇಳಿ ಅಂತ ಹೇಳಿ. ಹಾಗೆ ಬಾಲಸುಬ್ರಹ್ಮಣ್ಯ ಅಂತ ಬಂದು ಕೇಳಿ, ಚೆನ್ನಾಗಿ ಅರ್ಥ ಆಗ್ತದೆ ಸರ್. ಅಶೋಕ ಕೃಷ್ಣ ಅಂತ ಕೇಳಿ, ಅವ್ರು ಸಹ ಹೇಳಿದ್ರು ಒಳ್ಳೆ ಅರ್ಥ ಆಗ್ತದೆ ಅಂತೇಳಿ. ಆಗ ಅವರಿಗೆ ಧೈರ್ಯ ಬಂತು. ಇಲ್ಲಿದ್ರೆ ಅವರಿಗೆ ನನ್ನ ಈ ಶಬ್ದ ಭಂಡಾರದಿಂದಾಗಿ ಆ ಮಕ್ಕಳಿಗೆ ಅರ್ಥ ಆಗಲಿಲ್ಲ ಅಂತ. ಹಾಗೆ ಅಂತಹ ಹಾಡುಗಳನ್ನು ಏನು ಬರೆದವರು ವೆಂಕಟರಾಜ ಪುಣಿಚಿತ್ತಾರೆ. ಅಂತಹ ಹಾಡುಗಳು ಅದು ಬೇರೆ ಬೇರೆ ವಯಸ್ಸಿನ ವಯೋಮಾನದವರಿಗೆ ಮತ್ತು ಬೌದ್ಧಿಕ ಮಾನದವರಿಗೆ ಕೂಡ ಅವು ಅರ್ಥ ಆಗುವ ಹಾಗೆ ಇದ್ದವು. ಆದ್ದರಿಂದಲೇ ವೆಂಕಟರಾಜ ಪುಣಿಚಿತ್ರಾಯರು ಒಬ್ಬ ಉತ್ತಮ ಕವಿ, ಪ್ರೇರಕ ಕವಿ ಅಂತ ಹೇಳಿ ನಾವು ಇವತ್ತು ಹೇಳಿ. ವಸುದೇವ ಸುತಂ ದೇವಂ ಕಂಸಚಾಣೋರಮರ್ದನಂ ದೇವಕಿ ಬ್ರಹ್ಮಾನಂದ ಕೃಷ್ಣಮಂದಿರ ಶ್ರೀಗುರು. ಕಾರ್ಯಕ್ರಮದ ಅಧ್ಯಕ್ಷರಿಗೆ ಪ್ರಥಮವಾಗಿ ನಮನಗಳನ್ನು ಸಲ್ಲಿಸ್ತಾರೆ. ಹಿರಿಯರಾದಂಥ ವಿಷ್ಣುವಾಸರದೇವರು ಅವರಲ್ಲಿ ಆಶೀರ್ವಾದವನ್ನು ಕೇಳ್ತಾರೆ. ಎಲ್ಲ ಹಿರಿಯ ಬಂಧುಗಳೇ, ಮುಂಭಾಗದ ರಾಸೀನರಾಗಿರುವಂಥ ಎಲ್ಲ ಕಾಸರಗೋಡಿನ ಕನ್ನಡ, ತುಳು, ಮಲಯಾಳ ಬಂಧುಗಳೇ, ಕುವೆಂಪು ನಿಮಗೆ ಬಹಳ ಕೆಲವೊಮ್ಮೆ ತೋರ್ಬೋದು ಅದ್ಯಾಕೆ ಕುವೆಂಪು ಅವರ ಅನುಕರಣೆ ಮಾಡ್ತೀರಿ ಅಂತ. ಅನುಕರಣೆ ಕೆಲವೊಮ್ಮೆ ಚೆನ್ನಾಗಿದ್ದರೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೂ ಪಿ ವೆಂಕಟರಾಜ ಪುಣಿಚಿತ್ತಾಯರ ಸಂಸ್ಮರಣೆ ಅದು ಮಾಡುವಂಥ ಮನೋಭೂಮಿಕೆ ನಮ್ಮ ಜನರಲ್ಲಿ ಇದೆ ಅಲ್ಲ, ಇದು ಬಹುಶಃ ಈ ನಾಡಿನ ಒಂದು ಸಜ್ಜನಿಕೆಯ ಸಂಕೇತ ಅಂತ ಹೇಳ್ತಾ, ಈ ನೆಲೆಯಲ್ಲಿ ಅವರ ಕುಟುಂಬದ ಸದಸ್ಯರೊಂದಿಗೆ ಒಂದಾಗಿಟ್ಟುಕೊಂಡು ಅದನ್ನು ಕರ್ನಾಟಕ ಘನ ಸರ್ಕಾರದ ವ್ಯವಸ್ಥೆಯ ಛತ್ರದ ಅಡಿಯಲ್ಲಿ ಬರುವಂತೆ ಮಾಡಿ
ಆ ಕಾರ್ಯಕ್ರಮ ನಿರ್ವಹಿಸಿದಂಥ ಅಬ್ದುಲ್ ರೆಹಮಾನ್ ಸುಬ್ಬಯ್ಯಕಟ್ಟಿ ಅವರಿಗೆ ನಾನು ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಶ್ರೀನಾಥ್ ಅವರು ಅವರ ಸಂಸ್ಮರಣೆಯನ್ನು ಮಾಡಿದ್ದಾರೆ. ಚೆನ್ನಾಗಿ ಅದರ ಬಗ್ಗೆ ಅಧ್ಯಯನಶೀಲವಾಗಿ ಅವರ ಒಳಗಿನ ಅನುಭವವನ್ನು ಕಥನವನ್ನು ಹೇಳಿದ್ದಾರೆ. ಅರ್ತಿಕಜಿಯವರು ಅವರದೇ ಆದ ಧಾಟಿಯಲ್ಲಿ ಅವರು ಪ್ರಾಚಾರ್ಯರಾಗಿದ್ದುಕೊಂಡು ಕನ್ನಡದ ಚಿಂತನೆಗಳನ್ನು ಪ್ರಸ್ತುತದ ವಾಸ್ತವತೆಯನ್ನು ವಿಮರ್ಶಿಸಿದ್ದಾರೆ, ನಮಗೆ ಮನದಟ್ಟು ಮಾಡಿದ್ದಾರೆ. ನನ್ನ ಅನುಭವದ ಹೇಳುತ್ತಿದ್ದರೆ ನಾನೇನು ಅತಿ ಹತ್ತಿರದಿಂದ ವೆಂಕಟರಾಜ ಪುಣ್ಯತೀರ್ಥರನ್ನು ಬಲ್ಲವನಲ್ಲ, ಆದರೆ ಒಂದು ಅರ್ಥದಲ್ಲಿ ಕುಟುಂಬದ ಬಂಧು ಹೌದು. ಯಾಕಂದರೆ ಅವರ ಸಹೋದರರು ನನಗೆ ಅವರು ಚಿಕ್ಕಪ್ಪ ಬೀಳುತ್ತಾರೆ, ಇಲ್ಲೇ ಮುಂಭಾಗದಲ್ಲಿ ಕುಳಿತುಕೊಂಡಿದ್ದಾರೆ. ಸಹೋದರರ ಮಗನು ಗೊತ್ತಿಲ್ಲ. ಬಂಧುಗಳೇ, ತುಳು ಲಿಪಿ, ವೆಂಕಟರಾಜ ಪುಣ್ಯತೀರ್ಥರು ಕಂಡುಹಿಡಿದ ಲಿಪಿ, ಇಂಥದ್ದೆಲ್ಲ ನಾವು ಇವತ್ತು ಏನೇನು ನಾಳೆ ನನ್ನ ಮಗ ಇನ್ನೇನೋ ಮಾತಾಡಿ ಅನ್ನೋ ಯಾವುದೋ ಆಫ್ರಿಕಾದಲ್ಲಿ ಹುಟ್ಟಿಕೊಂಡಂಥ ಲಿಪಿ ಅಂತೇಳಿ ಹಿಡ್ಕೊಂಡ. ಅದು ನಮ್ಮ ಈ ನಾಡಿನ ಲಿಪಿ, ನಮ್ಮ ಈ ಮಣ್ಣಿನ ಲಿಪಿ. ಅದು ಬಹುಶಃ ನೀವು ಯಾವುದೇ ರೀತಿ ನೀವು ಪುರಾತನದ ವ್ಯವಸ್ಥೆಗಳ ಒಂದು ದೇವಾಲಯಗಳಲ್ಲಿರುವಂಥ ಯಾವುದು ಶಿಲಾಶಾಸನಗಳಲ್ಲಿ ನೋಡಿದರೆ ತುಳು ಲಿಪಿಯಲ್ಲಿ ಬರ್ತದ್ದನ್ನು ಅವಳವೇಶ್ವರಿ ದೇವಸ್ಥಾನ ಇರುವಂಥದ್ದು ಬಸ್ಸೂರಿನಲ್ಲಿ, ಅಲ್ಲಿಯ ಮನೆ ಮಾತು ಕನ್ನಡವಾದರೂ ಅಲ್ಲಿಯ ಲಿಪಿಗಳು ಎಲ್ಲ ಇರುವಂಥದ್ದು ತುಳು ಲಿಪಿ. ಈ ಪ್ರದೇಶದ ಯಾರೋ ಹಿರಿಯರು ಹೇಳ್ತಾ ಇದ್ದರು, ಕೇರಳದ ಕನ್ಯಾಕುಮಾರಿಯ ತನಕ ಆವಾಗ ವರ್ಮರಾಜನ ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಕಲಿಸಲಿಕ್ಕೋಸ್ಕರ ಅಥವಾ ಪೂಜಾ ವಿಧಿವಿಧಾನಗಳನ್ನು ಕಲಿಸಲಿಕ್ಕೋಸ್ಕರ ಹೋದವರು, ಅವರಿಂದಾಗಿ ಒಂದು ಮಾತು ಅದು ಮಲಯಾಳ ಭಾಷೆಗೆ ತುಳು ಲಿಪಿಯ ಪ್ರಯೋಗವಾಯಿತು ಅಂತ ಹೇಳುವಂಥದ್ದು ಒಂದು ಸಾಧನೆ ಅಥವಾ ಒಂದು ಚಿಂತನೆ ಇದೆ. ನಾನು ಅದರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಹೋಗುವುದಿಲ್ಲ, ನಾನೇನು ಭಾಷಾ ವಿಜ್ಞಾನಿ ಅಲ್ಲ. ಅದು ಇಷ್ಟು ಸತ್ಯ, ನನ್ನ ಕುಟುಂಬದ ಒಳಗಿನ ಸತ್ಯ. ನಮ್ಮ ಮನೆ ಮಾತು ನಾವು ಕನ್ನಡ ಅಂದರೆ ನಾವು ಕಲ್ಯಾಣಪುರದ ಬದಿಯಲ್ಲಿ, ಆದರೆ ನಾವು ತವಳವರು ಕಾಸರಗೋಡು ಚಂದ್ರಗಿರಿಯಿಂದ ಬಾರ್ಕೂರು ತನಕ, ಅಂದರೆ ಬಾರ್ಕೂರು ರಾಜ್ಯದ ಆಡಳಿತ ತನಕ ಅಂತ ಹೇಳುವಂಥದ್ದು ಹಿರಿಯರು ಹೇಳ್ತಿದ್ದ ಮಾತು ತವಳವರು. ಆದರೆ ನಮಗೊಬ್ಬರು ಪುರೋಹಿತರಿದ್ದು, ನಾವು ಸಾಮವೇದಿಗಳು. ನಾನು ಕೇವಲ ಅನುಭವವನ್ನು ಮಾತ್ರ ಹೇಳ್ತಾ ಇದ್ದೇನೆ. ಅವರು ರಾಮಕೃಷ್ಣ ಸಾಮಗುರು ಅಂತ, ಅವರು ಕಾಶಿ ಬನಾರಸ್ನಲ್ಲಿ ವಿದ್ಯೆಯನ್ನು ಕಲಿತವರು, ಸಂಸ್ಕೃತವನ್ನು ಕಲಿತವರು, ವೇದವನ್ನು ಕಲಿತವರು. ಆವಾಗ ಅವರು ಅಲ್ಲಿ ಸಂಸ್ಕೃತವನ್ನು ಕಲಿತದ್ದನ್ನು ಅಥವಾ ಹಿಂದಿನ ಎಲ್ಲರನ್ನು ನೀವು ತೆಗೆದುಕೊಳ್ಳಿ, ಅವರು ತುಳು ಲಿಪಿಯಲ್ಲಿ ಬರೆದುಕೊಳ್ತಿದ್ದರು. ಬರೆದುಕೊಂಡು ಬಂದಾಗ ಮನೆಯ ದೇವಿ ಪಾರಾಯಣ ಆದಾಗ ತುಳು ಲಿಪಿಯಲ್ಲಿ ಅಲ್ಲಿ ಕಲಿತಂಥ ಸಂಸ್ಕೃತದ ದೇವಿ ಸ್ತುತಿಗಳನ್ನು ಅವರು ಮನೆಯಲ್ಲಿ ಅದನ್ನು ಹಿಡಿದುಕೊಂಡು ಕೈ ಬರಹದ ಕೃತಿಗಳನ್ನು ಅವರು ಓದ್ತಾ ಇದ್ದರು. ಇದನ್ನು ನೋಡಿದ ನಾವು ನಮ್ಮ ಸಣ್ಣದೇ ಇರುವ ಕಾಲದಾಗ, ತದನಂತರ ಅವರ ಮಗ ಗುಂಡು ಸಾಮಗರು ಅಂತ ಅವರ ಮಗ, ಅಂದರೆ ರಾಮಕೃಷ್ಣ ಸಾಮಗರಿಗೆ ತಲೆಯಲ್ಲಿ ಜುಟ್ಟಿತ್ತು, ಮೈಯಲ್ಲಿ ಕೇವಲ ವಸ್ತ್ರ ಮಾತ್ರ, ಕಚ್ಚ, ಕಾಲಿಗೆ ಚಪ್ಪಲಿ ಇರಲಿಲ್ಲ, ನಡೆದುಕೊಂಡೇ ಬರ್ತಾ ಇದ್ದರು. ಕಾಲದ ಬದಲಾವಣೆ ಇದು ಕೇವಲ ನಮ್ಮ ಈ ಅಲ್ಪ ಕಾಲದಲ್ಲಿ, ಅದರ ಹಿಂದಿದ್ದು ವಿಚಾರ ಬಿಡೋಣ. ಅದರ ನಂತರದಲ್ಲಿ ಅವರ ಮಗ ಕಚ್ಚದಲ್ಲೇ ಇದ್ದರು, ಅವರಿಗೂ ಜುಟ್ಟಿತ್ತು, ಮೇಲಂಗಿ ಹಾಕ್ತಿದ್ರು, ಸೈಕಲಲ್ಲಿ ಬರ್ತಿದ್ರು, ಚಪ್ಪಲ ಹಾಕ್ತಾಯಿದ್ರು. ಆದರೆ ಆ ಕಾಲದಲ್ಲಿ ಮನ್ವಂತ ಸಿದ್ಧ ಗ್ರಂಥಾಲಯ ಅಥವಾ ಉಡುಪಿಯಲ್ಲಿ ಪ್ರಕಟಣೆಯ ಒಂದು ವ್ಯವಸ್ಥೆಗಳು ಬಂತು. ಆ ಎಲ್ಲ ದೇವಿ ಪಾರಾಯಣ ಅವರು ಕಲ್ತದ್ದು ಉಡುಪಿಯಲ್ಲಿ ಸಂಸ್ಕೃತ, ಇವರು ಬನಾರಸಲ್ಲಿ ಕಲ್ತದ್ದು ತುಳು ಲಿಪಿಯಲ್ಲಿ ಬರೆದುಕೊಂಡದ್ದು ಸಂಸ್ಕೃತ. ನಾನು ಬಿಡುಗಡೆಯಾಗಿ ಹೇಳಬೇಕಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ, ಆ ಮನ್ವಂತ ಸಿದ್ಧ ಗ್ರಂಥಾಲಯದಲ್ಲಿ ಈ ಎಲ್ಲ ದೇವಿ ಪಾರಾಯಣ ಕನ್ನಡದಲ್ಲಿ, ಸಂಸ್ಕೃತದ ಭಾಷೆ ಕನ್ನಡದಲ್ಲಿ ಭಾಷೆಯಲ್ಲಿ ಅದು ಮುದ್ರಣವಾಯಿತು, ಕನ್ನಡ ಭಾಷೆ. ಆ ಕನ್ನಡ ಭಾಷೆಗೆ ಮುದ್ರಣವಾದಾಗ ರಾಮಕೃಷ್ಣ ಸಾಮಗ್ರ ಮನೆಯಲ್ಲಿ ದೇವಿ ಪಾರಾಯಣಕ್ಕೆ ಬರ್ತಿರುವಂಥ ಸಂದರ್ಭದಲ್ಲಿ ಅವರ ಮಗ ಬರ್ತಿರುವಂಥ ರಾಮಕೃಷ್ಣ ಸಾಮಗ್ರ ಮಗ ಗುಂಡು ಸಾಮಗ್ರ ಬರ್ತಿರುವಾಗ ಅಪ್ಪ ಬರೆದಂಥ ತುಳು ಲಿಪಿಯ ಪುಸ್ತಕವನ್ನು ಅಲ್ಲಿ ಇಟ್ಟು ಅದರ ಮೇಲೆ ಒಂದು ಹೂವನ್ನು ಇಟ್ಟು ಮನ್ವಂತ ಸಿದ್ಧ ಗ್ರಂಥಾಲಯದಲ್ಲಿ ಕನ್ನಡದಲ್ಲಿ ಬರೆದದನ್ನು ಅವರು ಓದ್ತಾ ಇದ್ದಾರೆ. ಇವತ್ತು ಅವರ ಮಗ ರಾಘವೇಂದ್ರ ಸಾಮಗ್ರ ಇವತ್ತು ನಮಗೆ ಪುರೋಹಿತರು. ಅವರು ಬಂದಾಗ ಏನು ಮಾಡ್ತಾರೆ, ಕಾಲಧರ್ಮದ ಬದಲಾವಣೆ. ಅಜ್ಜ ಬನಾರಸ್ನಲ್ಲಿ ಕಲ್ತದ್ದು, ಕಾಶಿಯಲ್ಲಿ ಕಲ್ತಂಥ ಸಂಸ್ಕೃತ ದೇವಿ ಪಾರಾಯಣದ ಪುಸ್ತಕದ ಮೇಲೂ ಇಡ್ತಾರೆ. ತಂದೆಯವರು ಓದುತ್ತಿದ್ದಂತಹ ಕನ್ನಡದಲ್ಲಿ ಮನ್ವಂತ ಸಿದ್ಧಗಳಿಂದ ಪ್ರಕಟವಾದ ಪುಸ್ತಕವನ್ನು ಇಟ್ಟು ಹೂ ಇಡ್ತಾರೆ. ಮೊಬೈಲಲ್ಲಿ ಅವರನ್ನು ನೋಡಿಕೊಂಡು ದೇವಿ ಪಾರಾಯಣವನ್ನು ಮಾಡ್ತಾರೆ. ಅಂದರೆ ಕಾಲಧರ್ಮದ ಬದಲಾವಣೆ, ಅಂದರೆ ಅನಾದಿ ತುಳುವೆ ತಂತ್ರಜ್ಞಾನದಲ್ಲಿ ಅದು ಮೊಬೈಲ್ನೊಳಗೆ ಸೇರಿಕೊಂಡಿದೆ, ಮಸ್ತಕದಿಂದ ಬಿಟ್ಟು ಹೋಗಿದೆ ಅಥವಾ ಕೈ ಬರಹದಿಂದ ಬಿಟ್ಟು ಹೋಗಿದೆ ಅಂತ ಹೇಳುವಂಥ ಮಾರ್ಮಿಕವಾದ ಸತ್ಯವನ್ನು ಮಾತ್ರ ನಾನು ಹೇಳಿಕೆ ಬಯಸ್ತೇನೆ ಬಂಧುಗಳು. ಇದು ನಿಜ ಅರ್ಥದಲ್ಲಿ ಆದದ್ದು. ಆದರೆ ಇವತ್ತಿಗೂ ಪೌರೋಹಿತ್ಯ ವೃತ್ತಿಗೆ ಬಂದಾಗ ಮನೆಯಲ್ಲಿ ವಾಸ್ತು ಪೂಜೆ ಆದಾಗ ಶ್ರೀ ವಾಸ್ತು ಶಿವಂ ವಾಸ್ತು ಅಂತ ತುಳು ಲಿಪಿಯಲ್ಲಿ ಓಮನಿಂದ ಮೊದಲುಗೊಂಡು ಗುರು ಗಣಪತಿಯ ಇದನ್ನು ಸಹಿತವಾಗಿ ಹಾಕ್ತಾರಂತ ಹೇಳಿದರೆ, ತುಳು ನಮ್ಮ ಈ ಮಣ್ಣಿನ ಭಾಷೆಯಾಗಿತ್ತು ಅಂತ ಹೇಳುವಂಥದ್ದು ನಾವು ಅರಿಬೇಕು. ಬಹುಶಃ ಆ ಚಿಂತನೆಯನ್ನು ಭದ್ರವಾಗಿ ಇವತ್ತಿನ ವಿದ್ಯಾಭ್ಯಾಸ ಕಲಿತು ಜನಮಾನಸಕ್ಕೆ ಅದನ್ನು ಉಳಿಯುವಂತೆ ಮಾಡೋದರಲ್ಲಿ ದೊಡ್ಡದಾದಂಥ ಒಂದು ಶಕ್ತಿಯಾಗಿ ವೆಂಕಟರಾಜ ಪುಣ್ಯತೀರ್ಥರು ಕಂಗೊಳಿಸ್ತಿದ್ರು ಅಂತ ಹೇಳುವಂಥದ್ದು ನಾವು ಅರಿತುಕೊಳ್ಬೇಕು.
ವೆಂಕಟರಾಜ ಪುಣಿಚಿತ್ತಾಯರು. ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಾಹಿತ್ಯ ಪರಿಷತ್ ಆಯ್ತಲ್ಲ ಅಭಿವೃದ್ಧಿ ಪ್ರಾಧಿಕಾರದ ಇದ್ದಿನೊಬ್ಬರ ಕಾಲದಲ್ಲಿ ಸದಸ್ಯನಾದೆ. ತದನಂತರ ನಮ್ಮ ಸಿದ್ದಲಿಂಗಯ್ಯನವರ ಸದಸ್ಯನಾದೆ. ಆ ಕಾಲದಲ್ಲಿ ನಮ್ಮ ರಾಧಾಕೃಷ್ಣನಿಗೆ ಗೊತ್ತು, ಸುಬ್ಬಯ್ಯ ಕಟ್ಟೆಗೆ ಗೊತ್ತು, ವೆಂಕಟರಾಜ ಪುಣಿಚಿ ಶಿರವಾಗಿ ಹೇಳಿಕೊಡ್ತಾ ಇದ್ದೇನೆ. ಗೌರವಾನ್ವಿತ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಮಹನೀಯರೇ, ಶ್ರೀ ವೆಂಕಟರಾಜ ಪುಣಿಚಿತ್ತಾಯರ ನೆನಪುಗಳನ್ನು ನಾವು ಮಾಡ್ತಾ ಇದ್ದೇವೆ. ಕರ್ನಾಟಕ ಗಡಿ ಪ್ರದೇಶದ ಸಹಕಾರದಿಂದ, ಪ್ರಾಧಿಕಾರದ ಸಹಕಾರದಿಂದ ನಡೆಯುವಂತಹ ಈ ಕಾರ್ಯಕ್ರಮ ನಮಗೆಲ್ಲ ಬಹಳ ಪ್ರಿಯವಾದದ್ದು. ಹಾಗಾಗಿ ಇಷ್ಟು ಜನ ಸೇರುವುದಕ್ಕೆ ಕಾರಣ ವೆಂಕಟರಾಜ ಪುಣಿಚಿತ್ತಾಯರ ವ್ಯಕ್ತಿತ್ವ, ಅವರ ಕೃತಿಗಳ ಬಗ್ಗೆ, ಅವರು ಬರೆದಂತಹ ಪುಸ್ತಕಗಳ ಬಗ್ಗೆ ನಾನು ಮಾತನಾಡುವುದಿಲ್ಲ. ಇನ್ನು ಮುಂದೆ ಜನ ಇದ್ದಾರೆ, ಈಗಲೇ ಹಲವು ವಿಶೇಷವಾದಂತಹ ಮಾಹಿತಿಗಳು ನಮಗೆ ದೊರಕಿದವು. ವೆಂಕಟರಾಜ ಪುಣಿಚಿತ್ತಾಯರು ಹಾಗೂ ನನಗೂ ಇರುವಂತಹ ಕೆಲವೊಂದು ನೆನಪುಗಳು, ನಾವು ಸಂಬಂಧಪಟ್ಟದ ಹಾಗೆ, ನಾವು ಮಾತನಾಡಿಕೊಂಡ ಹಾಗೆ ಕೆಲವೊಂದು ದೇವಸ್ಥಾನಗಳು, ಅದು ಕುಂಡೂರು ಮನೆಗೆ ಸಂಬಂಧಪಟ್ಟಂತಹ ಅತಿ ಪ್ರಧಾನವಾದಂತಹ ಬೈಕ ದೇವಸ್ಥಾನಕ್ಕೆ ಹೋದಾಗ ಪುಣಿಚಿತ್ತಾಯರು ಸಾಮಾನ್ಯ ಅಲ್ಲಿ ಇರ್ತಾ ಇದ್ದಾರೆ. ಅವರ ಮನೆಯ ದೈವ, ಅವರ ನಂಬಿಕೆಯ ಬಗ್ಗೆ ನಾನು ನೆನಪಿಸುವಂಥದ್ದು. ಅವರ ಮನೆಯವರೆಲ್ಲರೂ ಹಾಗೆ, ಅವರು ಮಾತ್ರ ಅಲ್ಲ, ಪುಣಿಚಿತ್ತಾಯರ ಮನೆಯವರು ಹೆಚ್ಚಿಗೆ ನೋಡಿದರೆ ಇಲ್ಲಿ ಸೇರಿಕೊಂಡಿದ್ದಾರೆ ಸಹ ಸಹೋದರರು ಎಲ್ಲರೂ ಕೂಡ ಅಧ್ಯಾಪಕರೇ, ಹೆಚ್ಚಿನವರು ಅಧ್ಯಾಪಕರು. ಅವರ ತೀರ್ಥರೂಪರು ಅಷ್ಟೇ, ಒಂದು ರೀತಿಯಲ್ಲಿ ಎಲ್ಲರಿಗೂ ವಿದ್ಯೆಯನ್ನು ಅಲ್ಲದ ಧರ್ಮವನ್ನು ಹೇಳಿಕೊಂಡಿದ್ದರಷ್ಟು ಪ್ರಾಜ್ಞರು, ತಿಳಿದವರು. ಹಾಗಾಗಿ ಆ ಒಂದು ವ್ಯಕ್ತಿತ್ವ, ಅವರ ನಡೆ ನುಡಿಗಳಿಗೂ ಎಲ್ಲರಿಗೂ ಬೇಕಾಗುವ ಹಾಗೆ ಅವರು ಬೆಳೆದುವಂಥದ್ದು. ನಮ್ಮಲ್ಲಿ ಒಂದು ಧನ್ವಂತರಿ ಯಕ್ಷಗಾನ ಕಲಾ ಸಂಘ ಅಂತ ಇದೆ ನಮ್ಮ ಮನೆಯಲ್ಲಿ ಇರುವಂಥದ್ದು. ಪುಣಿಚಿತ್ತಾಯರು ನಮ್ಮ ಚಿಕ್ಕಪ್ಪರಿಗೆ ಗತಿಸುವಂತಹ ಶ್ರೀ ಕೀರ್ತಿಶೇಷ ವಿಷ್ಣು ಆಸನಿಗೆ ಬಹಳಷ್ಟು ನಿಕಟವರ್ತಿಗಳು. ಯಕ್ಷಗಾನಕ್ಕೆ ಬರ್ತಾ ಇದ್ದಾರೆ, ಯಕ್ಷಗಾನಕ್ಕೆ ಬಹಳಷ್ಟು ಅವರ ಆಸಕ್ತಿ. ಒಳ್ಳೆಯ ಕಲಾವಿದರು, ಒಳ್ಳೆಯ ಮಾತುಗಾರಿಕೆ. ಈಗಲೇ ನಾವು ಕೇಳಿದ ಹಾಗೆ ರಸವತ್ತಾಗಿ ಆ ಪಾತ್ರ ಮಂಡನೆಯನ್ನು ಮಾಡುವುದರಲ್ಲಿ ಅವರ ಮಾತು ಅದು ಮರೆತು ಹೋಗಲಿಕ್ಕೆ ಇಲ್ಲ. ನೆನಪಿಸಬೇಕು ಅಂತಲ್ಲ, ಅದು ಮರೆಯಲಿಕ್ಕಿಲ್ಲ, ಮತ್ತೆ ನೆನಪಿಸೋದಕ್ಕೆ ಕೆಲವೊಂದು ಕಥಾಪಾತ್ರಗಳು ಅದು ಪುಣಿಚಿತ್ತಾಯರು ಹೇಳಿದೆ, ಅದಷ್ಟು ಕೂಡ ಸರಿಯಾಗಿ ಇರುವಂಥದ್ದು. ಶ್ರೀಕೃಷ್ಣನ ಕೆಲವೊಂದು ಮಾತುಗಳು, ಅದನ್ನು ನನಗೆ ಹೇಳಲಿಕ್ಕೆ ಹೋಗುವುದಿಲ್ಲ, ವಿಷಯ ಸುಮಾರು ಅಂತ ಉಂಟು. ಒಟ್ಟಿನಲ್ಲಿ ಹೇಳುವುದಾದರೆ ಪುಣಿಚಿತ್ತಾಯರು ಯಾರ ಮನಸ್ಸಿದ್ದರೂ ಅವರನ್ನು ತಿಳಿದವರ ಮನಸ್ಸಿನಿಂದ ಮಾಸಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತೂ ಕೂಡ ಅವರ ನೆನಪುಗಳು ಇದ್ದೇ ಇರ್ತದೆ. ಅವರ ಕಲಾಕ್ಷೇತ್ರಗಳು, ಅವರ ಸಾಹಿತ್ಯ ಕ್ಷೇತ್ರಗಳು, ಅವರ ಬರಹಗಳು, ಅವರ ಪ್ರಯತ್ನಗಳು, ಇದನ್ನೆಲ್ಲ ನಾವು ಯಾವತ್ತೂ ಕೂಡ ನೆನಪಿಸುವಷ್ಟು ಅವರು ಪ್ರಾಜ್ಞರು, ಧೀಮಂತ ವ್ಯಕ್ತಿತ್ವ, ಎಲ್ಲ ಸರಳವಾಗಿ ಎಲ್ಲರೊಂದಿಗೆ ಬೆರೆತುಕೊಳ್ಳುವವರು. ಅವರ ಮಾತಿಗೆ ಒಂದು ರಸ ಯಾವತ್ತೂ ಇದ್ದೇ ಇದೆ. ಯಾವತ್ತೂ ಅವರ ಹತ್ರ ಒಂದು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅವರು ಹೇಳುವಂತಹ ಮಾತುಗಳಿಗೆ ಅದಕ್ಕೊಂದು ರಸ, ಅದಕ್ಕೊಂದು ರುಚಿ ಇದೆ. ಅದು ಇನ್ನೊಬ್ಬರಿಗೆ ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇದೆ. ಅಷ್ಟು ಸೂಕ್ಷ್ಮವಾಗಿ, ಅಷ್ಟು ತೀಕ್ಷ್ಣವಾಗಿ ಆ ವಿಷಯ ಮಂಡನೆಯನ್ನು ಮಾಡುವಂಥದ್ದನ್ನು ಚಿಂತಿಸುವಂತಹ ಅವರ ಆ ಒಂದು ಪ್ರಯತ್ನದ ಶೈಲಿ, ಆ ಕಲೆ, ಅದು ಅನುಕರಣೀಯ. ಎಲ್ಲರಿಗೂ ಕೂಡ ಅಂತಹ ಚಿಂತನೆ ಇದ್ದರೆ ಆ ಪ್ರತಿಭೆ ಎನ್ನುವಂಥದ್ದು ಜಗತ್ತಿಗೆ ನೆನಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಅಸಾಮಾನ್ಯವಾದಂತಹ ಪುಣಿಚಿತ್ತಾಯರಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಅವಕಾಶಕ್ಕೆ ಕೃತಜ್ಞತೆಗಳು. ಒಂದು ಮಾತನ್ನು ನಾವು ನಮ್ಮ ಅಬ್ದುಲ್ ರೆಹಮಾನ್ ಸುಬ್ಬಯ್ಯ ಕಟ್ಟೆಯವರು ಹೇಳಬೇಕು ಅಂತ ಬಂದು ಹೇಳಿದ್ದೇವೆ. ನಮ್ಮಲ್ಲಿ ಹಲವು ಪ್ರತಿಭೆಗಳಿರ್ತಾರೆ, ಈ ಕವಿಗಳಿರ್ತಾರೆ. ಎಷ್ಟೋ ಕವಿಗಳನ್ನು ಕರ್ನಾಟಕ ಸರ್ಕಾರ ಗೌರವಿಸ್ತಾ ಇದೆ, ಅವರ ನೆನಪುಗಳನ್ನು ಮಾಡ್ತಾ ಇದೆ. ಆದರೆ ಇನ್ನೂ ಎಷ್ಟೋ ಜನ ಇದ್ದಾರೆ ಅಂತ ಹೇಳ್ತಾರೆ. ಸುಬ್ಬಯ್ಯ ಶೆಟ್ಟಿ ಮನೆಗೆ ಬಂದಾಗ ಹೇಳಿದ್ರು, ನಾವು ಹಲವು ಜನರ ಗಣ್ಯರನ್ನು ನೆನಪಿಸಬೇಕಾದ್ದು. ಒಳ್ಳೆಯ ಸಮಾಜಕ್ಕೆ ಬೇಕಾಗಿ ದುಡಿದಂತಹ, ಸಮಾಜಕ್ಕೆ ಬೇಕಾಗಿ ಪ್ರಯತ್ನಿಸಿದಂತಹ ವಿದ್ಯಾವಂತರು, ಪ್ರತಿಭಾವಂತರು, ಅನುಕರಣೀಯರು, ನಾವೆಲ್ಲ ಅವರ ದಾರಿಯನ್ನು ಹೋಗಬೇಕು ಅಂತಿದ್ದರೆ ಅವರ ಬದುಕೊಳ್ಳೆ ಸಾರ್ಥಕವಾಗ್ತದೆ. ಅಂತಹ ಜನರಿಗೆ ಗೌರವವನ್ನು ಕೊಡುವಂತಹ ಕೆಲಸ ಸರ್ಕಾರದಿಂದ ಆಗಬೇಕು. ಅದಕ್ಕೆ ಅಂತಹ ಒಂದು ಪ್ರಮೇಯವನ್ನು ನಾವು ಇಲ್ಲಿ ಇಟ್ಟುಕೊಳ್ಬೇಕು, ಆ ವಿಷಯವನ್ನು ಹೇಳಬೇಕು ಅಂತ ಹೇಳಿದರು. ನಿಜವಾದ ವಿಷಯ. ಯಾಕೆಂತಂದರೆ ಇಂತಹ ಅಸಾಮಾನ್ಯ ವ್ಯಕ್ತಿಗಳು, ಸಾಮಾನ್ಯ ಅಸಾಮಾನ್ಯ ವಿಷಯಗಳು ಬಂತು. ಅದ್ಭುತವಾದಂತಹ ವ್ಯಕ್ತಿಗಳು ನಮ್ಮಲ್ಲಿ ಆಗಿ ಹೋಗಿದ್ದಾರೆ. ಒಳ್ಳೆಯ ಕೃತಿಗಳನ್ನು ಬರೆದವರು, ಹಾಗೆ ಜನರಿಗೆ ಆದರಣೀಯರಾದಂತಹ ವ್ಯಕ್ತಿಗಳಿಗೆ ಗೌರವ ಕೊಡುವಂತಹ, ಅವರನ್ನು ನೆನಪಿಸುವಂತಹ ಕಾರ್ಯಕ್ರಮ ಸರ್ಕಾರದಿಂದ ಅದು ಆಗಬೇಕಾದ ಅತ್ಯಂತ ಅಪೇಕ್ಷಣೀಯವಾದಂತಹ ವಿಚಾರ. ಅಂತಹ ಒಂದು ಅವಕಾಶ ಬರಲಿ ನಮಗೆ, ಅದಕ್ಕೆ ಸರ್ಕಾರ ಸಿದ್ಧವಾಗಿ ಅಂತ ಹೇಳ್ತಾ ಅವಕಾಶಕ್ಕೆ ಇನ್ನೊಮ್ಮೆ
ಕೃತಜ್ಞತೆಯನ್ನು ಹೇಳ್ತಾ ವಿರಮಿಸ್ತೇನೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದವರು. ಒಬ್ಬ ಹೈಸ್ಕೂಲ್ ಅಧ್ಯಾಪಕನಾಗಿದ್ದುಕೊಂಡು ಅವರು ಒಂದು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಮಾಡಬಹುದಾದಂತಹ ಕೆಲಸವನ್ನು ಅಥವಾ ಮಾಡಬೇಕಾದಂತಹ ಕೆಲಸವನ್ನು ಮಾಡಿ ಮುಗಿಸಿದರು. ನಾವು ಎಷ್ಟೋ ಬಾರಿ ಕಾಣುತ್ತೇವೆ, ವಿದ್ವಾಂಸನಾಗುವುದಕ್ಕೆ ಹೊರಟು ವಿದ್ವಾಂಸರಾದವರು, ಸಂಶೋಧಕರಾಗುವುದಕ್ಕೆ ಹೊರಟು ಸಂಶೋಧಕರಾದವರು ಅಲ್ಲ. ತಮ್ಮ ವೈಯಕ್ತಿಕವಾದ ಆಸಕ್ತಿ ಮತ್ತು ಅಚಾನಕ್ಕಾಗಿ ಸಿಕ್ಕಿದಂತಹ ಕೆಲವು ಅವಕಾಶಗಳಿಂದಾಗಿ ವೆಂಕಟರಾಜ ಪೂಜ್ಯರಾಯರು ನಾವು ನಿರೀಕ್ಷಿಸಿದಷ್ಟು ದೊಡ್ಡ ಸಂಶೋಧನೆಯನ್ನು ಮಾಡಿದರು. ಒಂದು ದೃಷ್ಟಿಯಲ್ಲಿ ತುಳು ಎನ್ನುವ ಭಾಷೆ ಇತರ ಭಾಷೆಗಳ ಮಧ್ಯೆ ತನ್ನ ಐಡೆಂಟಿಟಿಗಾಗಿ, ತನ್ನ ಅನನ್ಯತೆಗಾಗಿ ಹುಡುಕಾಡ್ತಾ ಇದ್ದಂತಹ ಕಾಲಘಟ್ಟದಲ್ಲಿ ನಾವು ಕನ್ನಡ ಅಂತ ಹೇಳುವಾಗ ಕನ್ನಡಕ್ಕೆ ಒಂದು ಪ್ರಾಚೀನವಾದ ಸಾಹಿತ್ಯ ಪರಂಪರೆ ಇದೆ, ಮಲಯಾಳಕ್ಕೆ ಒಂದು ಪ್ರಾಚೀನವಾದ ಸಾಹಿತ್ಯ ಪರಂಪರೆ ಇದೆ, ತಮಿಳಿಗಿದೆ, ತೆಲುಗಿಗಿದೆ, ಎಲ್ಲದಕ್ಕೂ ಒಂದು ಲಿಖಿತವಾದ ಪ್ರಾಚೀನ ಸಾಹಿತ್ಯ ಪರಂಪರೆ ಇರುವಾಗ ಮಧ್ಯದಲ್ಲಿರುವಂತಹ ತುಳು ತನಗೆ ಪ್ರಾಚೀನವಾದ ಸಾಹಿತ್ಯ ಪರಂಪರೆ ಇಲ್ಲ ಅಂತ ದುಃಖಿಸ್ತಾ ಇದ್ದ ಕಾಲದಲ್ಲಿ ಅಚಾನಕ್ಕಾಗಿ ಭಾರ್ಗವ ಸಂಹಿತೆ ಎನ್ನುವ ವಿಮಾನವನ್ನು ತಯಾರಿಸುವ ಯಾವುದೋ ಒಂದು ತಾಳೆ ಒಲೆಯ ಗ್ರಂಥ ಉಂಟು ಅಂತ ಯಾರೋ ಹೇಳಿದ್ದನ್ನು ಕೇಳಿ ಅದನ್ನು ಹುಡುಕಿಕೊಂಡು ಇದ್ದ ಮನೆಗಳಿಗೆಲ್ಲ ಹೋದ ವೆಂಕಟರಾಜ ಪೂಜ್ಯರಾಯರಿಗೆ ಭಾರ್ಗವ ಸಂಹಿತೆ ಸಿಗಲಿಲ್ಲ, ಅದರ ಬದಲು ಭಾಗವತ ಎನ್ನುವ ಪ್ರಾಚೀನ ತುಳುವಿನ ಹಸ್ತಪ್ರತಿ ಸಿಕ್ಕಿತು. ಬಹುಶಃ ತುಳು ಕನ್ನಡಗಳೆರಡನ್ನೂ ಸೇರಿಸಿದರೂ ಕೂಡ ಆಗದಷ್ಟು ದೊಡ್ಡ ಗಾತ್ರದ ಗ್ರಂಥ ಭಾಗವತ. ಸಿಕ್ಕಿದ್ದು ಅದರ ಮೊದಲ 3 ಸ್ಕಂದಗಳು ಮಾತ್ರ. ವೆಂಕಟರಾಜ ಪೂಜ್ಯರಾಯರಿಗೆ 1ನೆಯ, 2ನೆಯ ಮತ್ತು 3ನೆಯ ಸ್ಕಂದಗಳು ಸಿಕ್ಕಿದವು. ಅದರ 5ನೇ ಸ್ಕಂದದ 2 ಓಲೆಗಳು ನನಗೆ ಸಿಕ್ಕಿದವು, ಜೊತೆಗೆ SR ವಿಘ್ನರಾಜ ಅವರಿಗೆ ಸಿಕ್ಕಿದವು. ಗದ್ಯದಲ್ಲಿ 5ನೇ ಸ್ಕಂದ ಅಂತ ಗೊತ್ತಾಯ್ತು ನನಗೆ, ಸ್ವಲ್ಪ ಸಿಕ್ಕಿದೆ. ಆಮೇಲೆ ಅದರ 9ಮ ಸ್ಕಂದ, 9ನೆಯ ಸ್ಕಂದ, ಅಲ್ಲಿ ಬರುವುದು ರಾಮಾಯಣದ ಕಥೆ. ಅದು ಧರ್ಮಸ್ಥಳದಲ್ಲಿ SR ವಿಘ್ನರಾಜರಿಗೆ ಸಿಕ್ಕಿತು. ಅವರು ಎಡಿಟ್ ಮಾಡಿ ಅದನ್ನು ರಾಮಾಯಣ ಅಂತ ತಪ್ಪು ತಿಳ್ಕೊಂಡು ಅದನ್ನು ಪಬ್ಲಿಷ್ ಮಾಡಿದರು. ಈ ಸಣ್ಣ ತಪ್ಪಾಗಿ ತಿಳ್ಕೊಳ್ಳೋದು ಅದು ವೆಂಕಟರಾಜ ಪೂಜ್ಯರಾಯರಿಗೂ ಹಾಗಾಗಿದೆ. ನಮಗೆ ಮೊದಲು ಸಿಕ್ಕಿದ್ದು ಭಾಗವತದ ಹಸ್ತಪ್ರತಿ, ಅದು ಸಿಕ್ಕಿದ್ದು ಮಧೂರಿನ ಶಿವನಾರಾಯಣ ಶರಳಾಯರ ಮನೆಯಲ್ಲಿ. ಅದನ್ನು ಮಂಗಳೂರು ಯೂನಿವರ್ಸಿಟಿ ಪ್ರಕಟಿಸಿತು. ಅದು ಸಿಕ್ಕಿದ ತಕ್ಷಣ ಇಡೀ ತುಳುನಾಡಿಗೆ ರೋಮಾಂಚನ ಆಯಿತು. ಯಾಕಂದರೆ ತುಳುವಿನಲ್ಲಿ ಪ್ರಾಚೀನವಾದ ಸಾಹಿತ್ಯ ತುಳು ಭಾಷೆಯಲ್ಲಿ ಇದೆ ಅಂತ ಗೊತ್ತಾಯಿತು. 400-500 ವರ್ಷಗಳ ಹಿಂದಿನ ಸಂಸ್ಕೃತ ಭೂಯಿಷ್ಠವಾದಂತಹ ಒಂದು ವಿಶಿಷ್ಟವಾದ, ನಾನು ಆಮೇಲೆ ಒಂದು ಪದ್ಯವನ್ನಾದರೂ ಓದಿಸಿ ಕೇಳಿಸ್ತೇನೆ ನಿಮಗೆ, ಅಂತಹ ಒಂದು ಭಾಷೆ ನಮಗೆ ಏಕಾಏಕಿ ಎದುರಾಯಿತು. ಅಲ್ಲಿರುವಂತಹ ಶಬ್ದಗಳಿಗೆ ಅರ್ಥವನ್ನು ಕಂಡುಕೊಳ್ಳುವುದು ಇತ್ಯಾದಿ ಇತ್ಯಾದಿ, ಅದರ ಛಂದಸ್ಸನ್ನು ನಿರ್ಣಯಿಸುವುದು ವೆಂಕಟರಾಜ ಪೂಜ್ಯರಾಯರಿಗೆ ತುಂಬ ಒಂದು ದೊಡ್ಡ ಸವಾಲಾಯಿತು. ಆಮೇಲೆ ಪುತ್ತೂರಿನಲ್ಲಿ ವೆಂಕಟರಾಜ ಪೂಜ್ಯರಾಯರಿಗೆ ಮಹಾಭಾರತ ಸಿಕ್ಕಿತು. ಅದು ಕೂಡ ತುಳು ಭಾಷೆಯ ಕೃತಿ. ಆದರೆ ಮಹಾಭಾರತ ಅಂತ ವೆಂಕಟರಾಜ ಪೂಜ್ಯರಾಯರು ಪಬ್ಲಿಷ್ ಮಾಡಿದರು. ಅದು ಸಾಹಿತ್ಯ ತುಳು ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಿಂದ ಅದು ಪ್ರಕಟ ಆಯಿತು. ಆದರೆ ಅದರಲ್ಲಿ ಕವಿ ಎಲ್ಲಿಯೂ ಮಹಾಭಾರತ ಅಂತ ಹೇಳಲಿಲ್ಲ. ಅದರೊಳಗೆ ಮಹಾಭಾರತ, ಇಡೀ ಮಹಾಭಾರತ ಇಲ್ಲ. ಅದರ ಒಂದು ಭಾಗ ಮಾತ್ರ ಅವರಿಗೆ ಯಾವುದೊಳಗೆ ಸಿಕ್ಕಿತು. ಅದರ ಒಳಗೆ ಕವಿ ಹೇಳ್ತಾನೆ, ಸಂಭವ ಪರ್ವ ಅಂತ ಕಥೆ, ಸಂಭವ ಪರ್ವ ಅಂತ ಕವಿ ಅದರೊಳಗೆ ಹೇಳಿದೆ. ವಿಘ್ನರಾಜರು ಪ್ರಕಟಿಸಿದ ರಾಮಾಯಣ ಅಂತ ಪ್ರಕಟಿಸಿದ ಕೃತಿಯ ಒಳಗೆ ಶ್ರೀಭಾಗವತಾರ್ಥ ಅಂತಲೇ ಬರುವುದು. ಅದು 9ನೇ ಸ್ಕಂದ. ನಿಜವಾಗಿಯೂ ಅದು ಭಾಗವತದ 9ನೇ ಸ್ಕಂದ. ಭಾಗವತದ ಒಳಗೂ ಶ್ರೀಭಾಗವತಾರ್ಥ ಅಂತ ಬರ್ತದೆ. ಹಾಗೆ ಶ್ರೀಭಾಗವತ ಸಿಕ್ಕಿತು, ಮಹಾಭಾರತ ಸಿಕ್ಕಿತು. ಆಮೇಲೆ ವೆಂಕಟರಾಜ ಪೂಜ್ಯರಾಯರಿಗೆ ದೇವಿ ಮಹಾತ್ಮೆ ಎನ್ನುವ ಗದ್ಯಕೃತಿಯ ಹಸ್ತಪ್ರತಿ ಸಿಕ್ಕಿತು. ಆಮೇಲೆ ಕಾವೇರಿ ಎನ್ನುವ ಕಾವ್ಯದ ತೃಟಿತವಾದ, ಇಡೀ ಕಾವೇರಿ ಕಾವ್ಯ ಇಲ್ಲದರಲ್ಲಿ ಕಾವೇರಿ ಕಾವ್ಯದ ತೃಟ ಹೇಳುವುದನ್ನು ನಾವು ಸ್ವಲ್ಪ ಮಟ್ಟಿಗೆ ಮರೆತು ತುಳುವಿಗೆ ಒಂದು ಲಿಪಿ ಕೊಟ್ಟರು ವೆಂಕಟರಾಜ ಪೂಜ್ಯರಾಯರು ಅಂತ ಸಾಮಾನ್ಯವಾಗಿ ಹೇಳ್ತೇವೆ. ವೆಂಕಟರಾಜ ಪೂಜ್ಯರಾಯರು ಇವತ್ತು ಇರ್ತಿದ್ರೆ ನಮ್ಮನ್ನು ಬೈತಿದ್ರು. ಯಾಕಂದರೆ ವೆಂಕಟರಾಜ ಪೂಜ್ಯರಾಯರು ಕೊಟ್ಟ ಲಿಪಿ ಅಲ್ಲ ಅದು. ಆ ಕಾಲದಲ್ಲಿ ತುಳುನಾಡಿನಾದ್ಯಂತ
ಬರೆಯುವ ಮತ್ತು ಓದಲು ಬಲ್ಲವರಿಗೆ ಗೊತ್ತಿದ್ದಂತಹ ಒಂದು ಲಿಪಿಯಾಗಿರ್ತದೆ. ವೈದಿಕ ಸಾಹಿತ್ಯವನ್ನು ಬರೆಯುವುದಕ್ಕಾಗಿ ತುಳುನಾಡಿನಾದ್ಯಂತ ಇವತ್ತು ಕೂಡ ಲಕ್ಷಗಟ್ಟಲೆ ಹಸ್ತಪ್ರತಿಗಳು ನಮಗೆ ಸಿಗ್ತವೆ. ಆ ಲಿಪಿಯಲ್ಲಿ ಆ ಕಾಲದಲ್ಲಿ ಅಷ್ಟೊಂದು ಜನ ಬ್ರಾಹ್ಮಣರಾದ ವೈದಿಕರಿಗೆ ಹೆಚ್ಚಿನವರಿಗೂ ಆ ಲಿಪಿಯನ್ನು ಓದಲಿಕ್ಕೆ ಗೊತ್ತಿತ್ತು, ಆ ಲಿಪಿಯಲ್ಲಿ ಬರೀಲಿಕ್ಕೆ ಗೊತ್ತಿತ್ತು. ಅಂದರೆ ತಾಳೆ ಒಲೆಯ ಮೇಲೆ ಬರೆಯುವುದು ಬೇರೆಯೇ ಕಲೆ, ಅದನ್ನು ಬರೀಲಿಕ್ಕೆ ಬಂದವರಿಗೆ ಎಲ್ಲ ಗೊತ್ತಿತ್ತು. ಮತ್ತು ಆ ಲಿಪಿ ತುಳುವಿಗಾಗಿ ಬಳಕೆಯಾಗ್ತಾ ಇದ್ದಂತಹ ಲಿಪಿಯೇ ಅಲ್ಲ, ಯಾವ ಕಾರಣಕ್ಕೂ ತುಳುವಿಗಾಗಿ ಬಳಕೆ ಆಗ್ತಂಥದ್ದು ಅಲ್ಲ. ಅದು ಸಂಸ್ಕೃತವನ್ನು ಬರೆಯುವುದಕ್ಕಾಗಿ ದಕ್ಷಿಣ ಭಾರತದಲ್ಲಿ ಉಪಯೋಗ ಆಗ್ತಾ ಇದ್ದಂತಹ ಒಂದು ಲಿಪಿ. ಆ ಲಿಪಿಗೆ ಒಂದು ವಿಶೇಷತೆ ಇದೆ. ಅದೇನೆಂದರೆ ಅದನ್ನು ಎಡದಿಂದ ಬಲಕ್ಕೆ ಪ್ರದಕ್ಷಿಣಾಕಾರವಾಗಿ ಬರೆಯಲಾಗ್ತದೆ. ದೇವಭಾಷೆಯನ್ನು ಬರೆಯುವಾಗ ದೇವನಾಗರಿ ಲಿಪಿ ಇಲ್ಲಿ ಬರೀಲಿಕ್ಕೆ ಆಗುವುದಿಲ್ಲ ದಕ್ಷಿಣ ಭಾರತದಲ್ಲಿ. ಏನಕ್ಕೆ ಅಂದರೆ ತಾಳೆ ಒಲೆಯ ಮೇಲೆ ಬರೆದು ಮೇಲೆ ಒಂದು ಗೆರೆ ಎಳೆದರೆ ತಾಳೆ ಒಲೆ ಹರಿದೋಗ್ತದೆ. ಹಬ್ಬಬ್ಬ ಅಂದರೆ ಬೆರಳೆಣಿಕೆಯಷ್ಟು ದೇವನಾಗರಿ ಲಿಪಿಯ ತಾಳೆ ಒಲೆಗಳು ಈ ಭಾಗದಲ್ಲಿ ನಮಗೆ ಸಿಕ್ಕುವುದೇ ಇಲ್ಲ, ಬಹಳ ಕಡಿಮೆ. ನಮಗೆ ಸಿಕ್ಕುವ ಸಂಸ್ಕೃತ ಭಾಷೆಯನ್ನು ಬರೆಯುವ ತಾಳೆ ಒಲೆಯ ಗ್ರಂಥಗಳಲ್ಲೆಲ್ಲ ಉರುಟಾದಂತಹ, ತಲೆಕಟ್ಟು ಇಲ್ಲದಂತಹ, ಎಡದಿಂದ ಬಲಕ್ಕೆ ಪ್ರದಕ್ಷಿಣಾಕಾರವಾಗಿ, ನೀವು ಕನ್ನಡ ಲಿಪಿಯನ್ನು ನೋಡಿದರೆ ಪ್ರದಕ್ಷಿಣಾಕಾರ ಅಲ್ಲ, ಅದು ಹೆಚ್ಚು ಅಪ್ರದಕ್ಷಿಣಾಕಾರ ಕನ್ನಡ. ದೇವಭಾಷೆಯನ್ನು ಬರೆಯುವುದಕ್ಕೆ ಉಪಯೋಗಿಸ್ತಾ ಇದ್ದದ್ದು. ಅದರ ಹೆಸರು ಕೂಡ ಹಾಗೇ ಇದೆ. ಇವತ್ತಿನ ಮಲಯಾಳ ಲಿಪಿಯ ಮೂಲ ಆರ್ಯ ಎಳುತ್ತು ಎನ್ನುವಂತಹ ಲಿಪಿ. ಅಂದರೆ ಇವತ್ತಿರುವುದು ಅದು ಆರ್ಯ ಎಳುತ್ತಿನಲ್ಲಿ. ಆರ್ಯ ಎಳುತ್ತು ಅಂದರೆ ಆರ್ಯ ಭಾಷೆಯನ್ನು, ಸಂಸ್ಕೃತ ಭಾಷೆಯನ್ನು ಬರೆಯುವುದಕ್ಕಾಗಿ ಉಪಯೋಗಿಸ್ತಾ ಇದ್ದ ಎಳುತ್ತು ಅಂದರೆ ಲಿಪಿ ಅಂತ ಅರ್ಥ. ತಿಗಳಾರಿ ಅಂತ ಇದೇ ಲಿಪಿಗೆ ಇನ್ನೊಂದು ಹೆಸರು. ತಿಗಳಾರಿ ಈಗ ಬಹಳ ಚರ್ಚೆ ಆಗ್ತಾ ಉಂಟು. ಇದು ತಿಗಳಾರಿ ಲಿಪಿ, ಇದು ತುಳು ಲಿಪಿ ಅಂತ. ಯಾವ ಅರ್ಥವೂ ಇಲ್ಲದ ಚರ್ಚೆ. ತಿಗಳಾರಿ ಅಂದರೆ, ತಿಗಳ ಅಂದರೆ ದ್ರಾವಿಡ ಅಂತ ಅರ್ಥ. ತಿಗಳ ತಮಿಳ, ದ್ರಾವಿಡ ಅಂತ ಅರ್ಥ. ದ್ರಾವಿಡ ಪ್ರದೇಶದಲ್ಲಿ ಆರ್ಯ, ತಿಗಳ ಆರ್ಯ ಭಾಷೆಯನ್ನು ಬರೀಲಿಕ್ಕೆ ಬಳಕೆ ಆಗ್ತಾ ಇದ್ದಂಥ ಲಿಪಿ. ನೀವು ಉತ್ತರ ಕನ್ನಡಕ್ಕೆ ಹೋಗಿ, ಅಲ್ಲಿ ಹವ್ಯಕ ಬ್ರಾಹ್ಮಣರು ಸಾಕಷ್ಟು ಇದ್ದಾರೆ, ಅಲ್ಲಿ ಸಿಗುವಂತಹ ಗ್ರಂಥಗಳು ತಿಗಳಾರಿ ಲಿಪಿ. ಇಲ್ಲಿರುವಂಥದ್ದು ನಾವು ತುಳು ಲಿಪಿ ಅಂದರೆ ತುಳುನಾಡಿನಲ್ಲಿ ಸಂಸ್ಕೃತವನ್ನು ಬರೆಯುವುದಕ್ಕೆ ಬಳಕೆ ಆಗ್ತಾ ಇದ್ದಂಥ ಲಿಪಿ ಅಂತ. ನಾವು ಭಾಷೆಯನ್ನು ಮತ್ತು ಲಿಪಿಯನ್ನು ಯಾವತ್ತೂ ಗಂಟು ಹಾಕಬಾರದು. ಇದನ್ನು ನಾನು ಮೊದಲಿಗೆ ಸ್ಪಷ್ಟೀಕರಿಸಿಕೊಂಡು ಆಮೇಲೆ ವೆಂಕಟರಾಜ ಮುಂಚಿತ್ತಾರ ಕಡೆಗೆ ಹೋಗ್ತೇನೆ. ಯಾಕಂದರೆ ನಾವು ತುಳುವನ್ನು ಉನ್ನತೀಕರಿಸುವ ನೆಪದಲ್ಲಿ ನಾವು ತಪ್ಪುಗಳನ್ನು ಹೇಳಬಾರದು. ವೆಂಕಟರಾಜ ಮುಂಚಿತ್ತಾಯರು ಮಾಡಿದ ಬಹುದೊಡ್ಡ ಒಂದನೆಯ ಕೆಲಸ ಅವರ ತುಳು ಪ್ರಾಚೀನ ಕಾವ್ಯಗಳ ಸಂಶೋಧನೆ, ಸಂಪಾದನೆ ಮತ್ತು ಪ್ರಕಟಣೆ. ಅದನ್ನು ಶುದ್ಧವಾಗಿ ಏಕೈಕ ಹಸ್ತಪ್ರತಿಯ ಸಹಾಯದಿಂದ ಶುದ್ಧ ಪಾಠವಾಗಿ ಅದನ್ನು ಅವರಿಗೆ ಸಂಪಾದಿಸಲಿಕ್ಕೆ ಸಾಧ್ಯ ಆಗಿದೆ. ಏಕೈಕ ವ್ಯಕ್ತಿ ಮಾಡಿದಂತಹ ಈ ಬೃಹತ್ ಕೆಲಸಕ್ಕೆ ಇಡೀ ತುಳುನಾಡು ವೆಂಕಟರಾಜ ಪೂಜ್ಯತಾಯರಿಗೆ ಕೃತಜ್ಞವಾಗಿರಲೇಬೇಕು. ಒಂದು. ಎರಡನೆಯದು, ಅವರು ಮಾಡಿದಂತಹ ದೊಡ್ಡ ಕೆಲಸ, ಅದನ್ನು ಪಾದೇಕರ ವಿಷ್ಣು ಭಟ್ ಅವರು ದೊಡ್ಡ ಪುಸ್ತಕದ ರೂಪದಲ್ಲಿ ಮಹಾಜನಪದ ಅಂತ ಸಂಪಾದಿಸಿ ಪ್ರಕಟಿಸಿದ್ದಾರೆ. ಇದರಲ್ಲಿ ಪ್ರಾದೇಶಿಕ ಇತಿಹಾಸಕ್ಕೆ ಮತ್ತು ಪ್ರಾದೇಶಿಕ ಸಂಗತಿಗಳಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಲೇಖನಗಳು ಇವೆ. ವೆಂಕಟರಾಜ ಪೂಜ್ಯತಾಯರು ಇಲ್ಲಿನ ಕಾಸರಗೋಡಿನ ಪ್ರಾದೇಶಿಕ ಇತಿಹಾಸವನ್ನು ಕಟ್ಟುವಲ್ಲಿ, ಪ್ರಾದೇಶಿಕ ಇತಿಹಾಸದ ವಿವರಗಳನ್ನು ಸಂಗ್ರಹಿಸುವಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಾನು ಅದನ್ನು ಒಂದೊಂದಾಗಿ ಹೇಳುವುದಕ್ಕೆ ಹೊರಡುವುದಿಲ್ಲ. ಯಾಕಂದರೆ ಇಲ್ಲಿಯ ಭೂತಾರಾಧನೆಯಿಂದ ತೊಡಗಿ, ಭೂತಾರಾಧನೆಯ ಸಣ್ಣ ಪುಟ್ಟ ಸಂಗತಿಗಳಿಂದ ತೊಡಗಿ ತೋಟಂಪಾಠಗಳು, ವಡಕಂಪಾಠಗಳು, ಹೀಗೆ ಮಲಯಾಳ, ಕನ್ನಡ, ಈ ಸಂಸ್ಕೃತಿ, ಸಾಂಸ್ಕೃತಿಕ ವಿವರಗಳು, ಇಂಥದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪುಟ್ಟ 4, 5, 10, 15, ಅದೇ ರೀತಿಯಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ, ಯಕ್ಷಗಾನದ ಬೇರೆ ಬೇರೆ ವಿಭಾಗಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಮಾಡಿದಂತಹ ಕೆಲಸ ಅತ್ಯಪೂರ್ವವಾದಂತಹ ಕೆಲಸ. ಅದೇನು ಅವರು ಒಂದು ಸಂಶೋಧನೆ ಅಥವಾ ಒಂದು ಪ್ರಾಜೆಕ್ಟ್ ಆಗಿ ಮಾಡಿದ್ದಲ್ಲ, ಅವರಿಗೆ ಒಂದೊಂದು ಸಣ್ಣ ಸಣ್ಣ ಟಾಪಿಕ್ ಅಂತ ತಗೊಂಡು ಒಂದೊಂದು ಸಂಶೋಧನಾ ಲೇಖನಗಳನ್ನು ಅವರು ಬರೀತಾ ಹೋಗಿದ್ದಾರೆ. ಆ ಬರವಣಿಗೆ ದೊಡ್ಡ ಸಂಪುಟದ ರೂಪದಲ್ಲಿ ಸುಮಾರು 800-900 ಪುಟಗಳ ಗಾತ್ರದಲ್ಲಿ ಅದು ಪ್ರಕಟ ಆಗಿದೆ. ಹಾಗೆ ಅವರ ಬಿಡಿ ಲೇಖನಗಳು ಈ ರೀತಿಯಲ್ಲಿ ಪ್ರಕಟವಾದದ್ದು ಅವರು ಮಾಡಿದಂತಹ ಆ ಸಮಗ್ರ ಕೆಲಸವನ್ನು ಪ್ರತಿನಿಧೀಕರಿಸಿದ್ದಾರೆ. ವೆಂಕಟರಾಜ ಪೂಜ್ಯತಾಯರು ಕೇವಲ ಸಂಶೋಧಕ ಮಾತ್ರ ಅಲ್ಲ, ಅವರು ಸೃಜನಶೀಲ ಲೇಖಕರು ಕೂಡ. ನಮ್ಮಲ್ಲಿ ಕಾಸರಗೋಡಿನಲ್ಲಿ ಅಂತ ಒಂದು ಪರಂಪರೆ ಉಂಟು. ಗೋವಿಂದ ಪೈ ಅವರನ್ನು ನೋಡಿ, ಒಂದು ಕಡೆಗೆ ಅವರು ದೊಡ್ಡ ಸಂಶೋಧಕರಾಗಿ ಹೆಸರು ಮಾಡಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಕವಿಯಾಗಿಯೂ ಅವರು ಕೆಲಸ ಮಾಡಿದ್ದಾರೆ. ಏಕಕಾಲಕ್ಕೆ ನಮಗೆ ಮೇಲ್ನೋಟಕ್ಕೆ ನೋಡುವಾಗ ಸಂಶೋಧನಾ ಪ್ರವೃತ್ತಿ ಮತ್ತು ಸೃಜನಶೀಲತೆ ಇವೆರಡೂ ಕೂಡ ತುಂಬ ದೂರದ, ಒಂದು ಪೂರ್ವಕ್ಕೆ ಹೋದರೆ ಒಂದು ಪಶ್ಚಿಮಕ್ಕೆ ಹೋಗ್ತದೆ ಅನ್ನಿಸ್ತದೆ. ಆದರೆ ಎರಡನ್ನೂ ಕೂಡ ಒಂದೇ ರೀತಿ ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಹೇಗೆ ಗೋವಿಂದ ಪೈ ಅವರಿಗೆ ಸಾಧ್ಯವಾಗಿದೆಯಾ
ಹಾಗೆಯೇ ಕುಂಚಿತ್ತಾಯರಿಗೂ ಸಾಧ್ಯ ಆಗಿದೆ. ಆದರೆ ಒಂದು ವ್ಯತ್ಯಾಸ, ಕುಂಚಿತ್ತಾಯರ ಸೃಜನಶೀಲ ಕೃತಿಗಳು ಸರಳವಾಗಿವೆ. ಗೋವಿಂದ ಪೈ ಅವರ ಪಾಂಡಿತ್ಯ ಪೂರ್ತಿ ಅವರ ಸೃಜನಶೀಲ ಕೃತಿಗಳಲ್ಲೂ ಕೂಡ ಕಾಣ್ತದೆ. ಕೇವಲ ಅವರ ಸಂಶೋಧನೆಯಲ್ಲಿ ಮಾತ್ರ ಅಲ್ಲ, ಸೃಜನಶೀಲ ಕೃತಿಗಳಲ್ಲೂ ಕೂಡ ಅವರು ಪಾಂಡಿತ್ಯವನ್ನು ಮೆರೆದಿದ್ದಾರೆ. ಇಲ್ಲಿ ಅದಕ್ಕಿಂತ ಭಿನ್ನವಾಗಿ ನಾವು ಸ್ವಲ್ಪ ಲಾಲಿತ್ಯದ ಕಡೆಗೆ, ಜನಪ್ರಿಯತೆಯ ಕಡೆಗೆ ಕುಂಚಿತ್ತಾಯರ ಪದವನ್ನು ಕಾಣ್ತೇವೆ. ಅವರ ತುಳು ಮತ್ತು ಕನ್ನಡ ಎರಡು, ತುಳು, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ, ಈ ನಾಲ್ಕು ಭಾಷೆಗಳನ್ನು ಕೂಡ ವೆಂಕಟರಾಜ ಕುಂಚಿತ್ತಾಯರು ಬರೆದಿದ್ದಾರೆ. ಅವರ ತುಳು ಕವನ ಸಂಕಲನ ಆಲಡೆ ಪ್ರಕಟ ಆಗಿದೆ, ಶೈಲೂಷಿ ಎನ್ನುವ ಕವನ ಸಂಕಲನ ಪ್ರಕಟ ಆಗಿದೆ. ಹಾಗೆಯೇ ಸಂಸ್ಕೃತದಿಂದ ಸುಭಾಷಿತಗಳನ್ನು ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ, ಹಿಂದಿಯಿಂದ ದೋಹಾಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಹೀಗೆ ಎಂದ್ರುಕೂಪಾಕೊರೆ ಆನೆಂಡಾರ್ನು ಎನ್ನುವ ಮೊಹಮ್ಮದ್ ಬಶೀರರ ಕಾದಂಬರಿಯನ್ನು, ಬಹಳ ಪ್ರಸಿದ್ಧವಾದ ಕಾದಂಬರಿಯನ್ನು, ಅದು ಇಬ್ಬರು ಅದನ್ನು ಅನುವಾದಿಸಿದ್ದಾರೆ. ವೆಂಕಟರಾಜ ಕುಂಚಿತ್ತಾಯರು ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಅನುವಾದಿಸಿದ್ದಾರೆ. ಜೊತೆಗೆ ಡಾಕ್ಟರ್ ಲಲಿತಾ ಸೆನ್ ಭಟ್ ಕೂಡ ಅದನ್ನು ನನ್ನ ಅಜ್ಜನಿಗೆ ಒಂದು ದಾರಿ ಇತ್ತು ಎನ್ನುವ ಹೆಸರಲ್ಲಿ ಅನುವಾದಿಸಿದ್ದಾರೆ. ಹಾಗಾಗಿ ವೆಂಕಟರಾಜ ಕುಂಚಿತ್ತಾಯರು ಈಗಾಗಲೇ ಮಾತು ಬಂದ ಹಾಗೆ ಬಹುಭಾಷೆಗಳನ್ನು ಬಲ್ಲವರು. ಆ ಬಹುಭಾಷೆಗಳನ್ನು ತಿಳಿದುಕೊಂಡ್ರೆ ಸಾಲದು, ಅದು ಅವರವರ ಪ್ರಯೋಜನಕ್ಕೆ. ಆದರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದ ಮಾಡುವುದು, ಆ ಎಲ್ಲ ಭಾಷೆಗಳಲ್ಲೂ ಬರವಣಿಗೆಯನ್ನು ನಡೆಸುವುದು, ಇದು ಸಣ್ಣ ಸಂಗತಿ ಅಲ್ಲ. ನಾವು ಇವತ್ತು ನಮ್ಮ ಸಾಹಿತ್ಯದ ಪ್ರಮುಖ ಧಾರೆಯಿಂದ ಜನಪ್ರಿಯ ಸಾಹಿತ್ಯ ಎನ್ನುವ ಒಂದು ಭಾಗವನ್ನು ನಾವು ಬದಿಗಿಡ್ತೇವೆ. ಒಂದು ಕಾಲಕ್ಕೆ ನಮ್ಮಲ್ಲಿ ಓದುವ ಹುಚ್ಚನ್ನು, ಪ್ರತಿಯೊಬ್ಬರಲ್ಲೂ ಕೂಡ ಓದುವ ಹುಚ್ಚನ್ನು ಬೆಳೆಸಿದ್ದು ಈ ಜನಪ್ರಿಯ ಸಾಹಿತ್ಯ. ನಮ್ಮ ಹಿಂದಿನ ತಲೆಮಾರು, ನಮ್ಮ ತಲೆಮಾರು ಸ್ವಲ್ಪ ಸೇರಿದಂತೆ ನಾವು ಕಾದಂಬರಿಗಳನ್ನು ಓದ್ತಾ ಇದ್ದದ್ದು ಪತ್ತೇದಾರಿ ಕಾದಂಬರಿಗಳನ್ನು ಹಾಗೂ ಜನಪ್ರಿಯ ಸಾಹಿತ್ಯ. ಆ ಜನಪ್ರಿಯ ಸಾಹಿತ್ಯ ನಮ್ಮಲ್ಲಿ ಓದಿನ ಹುಚ್ಚನ್ನು ಬೆಳೆಸಿದೆ. ಅದೇ ರೀತಿಯಲ್ಲಿ ಕೇಳುವ, ಬರೆಯುವ ಹುಚ್ಚನ್ನು ಕೂಡ ಬೆಳೆಸಿದೆ. ವೆಂಕಟರಾಜ ಕುಂಚಿತ್ತಾಯರು ಟ್ರ್ಯಾಕಿಗೆ, ಕ್ಯಾಸೆಟ್ಗಳ ಕಾಲ ಅದು, ಕ್ಯಾಸೆಟ್ಟಿನ ಟ್ರ್ಯಾಕಿಗೆ ಸುಂದರವಾಗಿ ಹಾಡು ಬರೀತಾರೆ. ಸುಲಭದ ಕೆಲಸ ಅಲ್ಲ. ಟ್ರ್ಯಾಕ್ ಈಗಾಗಲೇ ಇರ್ತದೆ. ಆ ಟ್ರ್ಯಾಕಿಗೆ ಹಾಡಲಿಕ್ಕೆ ಹೊಂದಿಕೊಳ್ಳುವಂತಹ ಹಾಡುಗಳನ್ನು ಬರೀತಾ ಇದ್ದಾರೆ. ಸಂಸ್ಕೃತದಲ್ಲಿರುವಂತಹ ವೆಂಕಟೇಶ್ವರ ಸುಪ್ರಭಾತ, ಇವತ್ತು ನಮಗೆ ಸುಪ್ರಭಾತ ಅಂದರೆ ಏನು ಅಂತ ಕೇಳಿದರೆ ಸುಬ್ಬಲಕ್ಷ್ಮಿ ಹಾಡಿದ ವೆಂಕಟೇಶ್ವರ ಸುಪ್ರಭಾತವೇ ನಮ್ಮ ಮನಸ್ಸಿಗೆ ಬರ್ತದೆ. ಯಾಕಂದರೆ ಎಲ್ಲ ದೇವಸ್ಥಾನಗಳು ನಾವು ತುಂಬ ಸಲ ಕೇಳಿ 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 ಬಾಯ್ಪಾಟಾಗಿವೆ. ಅದೇ ಸುಪ್ರಭಾತದ ಅದೇ ಛಂದಸ್ಸನ್ನು ಇಟ್ಟುಕೊಂಡು ಅದೇ ಧಾಟಿಯಲ್ಲಿ ವೆಂಕಟರಾಜ ಕುಂಚಿತ್ತಾಯರು ಸುಂದರವಾಗಿ ಸುಪ್ರಭಾತಗಳನ್ನು ಬರೆದಿದ್ದಾರೆ. ನಾನು ಅಂತಹ ಕೆಲವೊಂದು, ಅವರು ಸಂಸ್ಕೃತದಲ್ಲೂ ಕೂಡ ಎಷ್ಟು ಸರಳವಾಗಿ ಅವರು ಸಂಸ್ಕೃತದಲ್ಲಿ ಬರೀತಾ ಇದ್ರು ಅಂದರೆ ನೋಡಿ, ಅವರು ಶಿವನ ಬಗ್ಗೆ ನಾನು ಎರಡೆಯಿಂದ ಒಂದೊಂದು ಉದಾಹರಣೆಯನ್ನು ಮಾತ್ರ ಕೊಡ್ತೇನೆ. ಶಿವನ ಬಗ್ಗೆ ಅವರು ಹೇಳ್ತಾರೆ, ತ್ವದ್ದೇಹ ಪರಕೀಯ ವಸ್ತು ನಿಲಯ. ಶಿವನೇ, ನಿನ್ನ ದೇಹ ಬೇರೆಯ ಪರಕೀಯವಾದ ವಸ್ತುಗಳ ಒಂದು ಮನೆಯೇ ಇದ್ದ ಹಾಗೆ ಉಂಟು. ನಿನ್ನ ದೇಹದಲ್ಲಿ ನಿನ್ನದು ಅಂತ ಏನು ಅಂತ ಕೇಳ್ತಾರೆ. ಶಿವನನ್ನು ಸ್ತುತಿಸುವುದು ಹೇಗೆ ಸ್ತುತಿಸ್ತಾರೆ ಅಂದರೆ, ಗಂಗಾಭಾತಿ ಶಿರಸ್ಥಲೆ ಪದತಲೆ ನಂದಿ ಸದಾ ಸೇವತೆ. ನಿನ್ನ ತಲೆಯಲ್ಲಿ ಗಂಗಾಭಾತಿ ಶಿರಸ್ಥಲೆ, ಪದತಲೆ ನಂದಿ ಸದಾ ಸೇವತೆ, ಹಾಲೆ ಹಣೆಯಲ್ಲಿ ಚಂದ್ರಕಲಾ ಸಮುಲ್ಲಸತಿ ಚ ಗ್ರೀವಾ ಪ್ರದೇಶೇ ವಿಷಂ. ಗಂಟಲಿನಲ್ಲಿ ವಿಷ ಇದೆ ನಿನಗೆ, ಚಂದ್ರಕಲೆ ಇದೆ ನಿನ್ನ ತಲೆಯಲ್ಲಿ. ಅಂಕೆ ತಿಷ್ಟತಿ ಶೈಲಜ. ಶೈಲಜ ನಿನ್ನ ಅಂಕೆ, ನಿನ್ನ ಮಡಿಲಲ್ಲಿ ಕೂತಿದ್ದಾಳೆ. ಭುಜಯುಗೆ ಭೋಗೀಶ್ವರಶ್ಚ ಪ್ರಭೋ ಭುಜಯುಗೆ, ಎರಡು ಭುಜಗಳಲ್ಲಿ ಯಾರು? ಭೋಗೀಶ್ವರ, ಸರ್ಪ ಇದೆ. ಭೋಗೀಶ್ವರಶ್ಚ ಪ್ರಭೋ ತ್ವದ್ದೇಹ ಪರಕೀಯ ವಸ್ತು ನಿಲಯ ಸಂಭೂತ ಕಥಂ. ಇದು ಹೇಗಾಯಿತು? ನಿನ್ನ ಶರೀರ ಇದು ಪರಕೀಯ ವಸ್ತು ನಿಲಯ. ಸಂಸ್ಕೃತದ ಅವರ ಪಾಂಡಿತ್ಯ ಎನ್ನುವುದು ದೊಡ್ಡ ದೊಡ್ಡ ಶಬ್ದಗಳನ್ನು ಬಳಸುವುದರಿಂದ ಅಲ್ಲ ಬರಬೇಕಾದ್ದು, ಭಾಷೆಯ ಲಾಲಿತ್ಯದಿಂದ ಬರಬೇಕಾದ್ದು. 2-3 ಸಲ ಓದಿದರೆ ಬಾಯಿಪಾಠ ಬರುವ ಹಾಗೆ ಇರುವ ಇಂತಹ ಒಂದಷ್ಟು ಬರವಣಿಗೆಗಳು ಅವರದ್ದಿವೆ. ನೋಡಿ, ಇನ್ನೊಂದು ಬಹಳ ಸರಳವಾದ್ದು. ಇಯಂ ಭೂಮಿ ರಯಂ ವಾಯು ರಿದಂ ವ್ಯೋಮ ಜಲಮಿದಂ ಸರ್ವಮೇತ ದಸ್ಮದೀಯ ಮಿತ್ಯವೇಹಿ ಸಂತತಂ. ಹೇ ಭಾರತೀಯ ವಿಶ್ವಶಾಂತಿ ಪ್ರಿಯ. ಮುಂದುವರಿತದೆ. ತುಳುನಾಡಿನ ಬಗ್ಗೆ, ಓಲುಂಡುಯೇ ನಾನ ಓಲುಂಡುಯೇ, ತುಳುನಾಡದ ಪೊರ್ಲು ಓಲುಂಡುಯೇ, ಪಟ್ಟೈ ಕಡಲದ ನೀಲಿ ನೀರೆ, ತುಳುನಾಡು ದಪ್ಪೆನ ನೀಲಿ ಸೀರೆ, ಗಟ್ಟ ಬರಿತ ನಮನ ಕಾಡ ಪೊರ್ಲು, ನಮನ ತುಳು ಅಪ್ಪೆನ ಕಪ್ಪು ಕುಜಲೆ ಅಂತ ಹೇಳಿಕೊಂಡು ತುಳುವಿನಲ್ಲಿ ಬರೀತಾರೆ, ಹಿಂದಿಯಲ್ಲಿ ಬರೀತಾರೆ.
ಅವರ ಸುಪ್ರಭಾತಗಳು ಬಹಳ ಸೊಗಸಾಗಿವೆ. ಒಂದೆರಡು ಭಾಗಗಳನ್ನು ನೋಡಿ. ಲೋಕಕ್ಕೆ ಬೊಲ್ಪ ಕುರ್ಪಿಂಚಿ ಭ್ರಮರಾಂಬಿಕೆ ದೇವಿಯೇ ಈರೆ ತಾಮರೆ ಲೆಕ್ಕಂದಿ ಪಾದವು ಎಂಕ್ಲೆ ವಂದನೆ ಮೂಡೈ ಬಾನೋ ಕೆಂಪಾಂಡೆ ಪಕ್ಕಿಲೆ ಸ್ವರಗೆ ನುಡು. ಎಷ್ಟು ಸರಳವಾದ ಭಾಷೆ. ಮೂಡೈ ಬಾನೋ ಕೆಂಪಾಂಡೆ ಪಕ್ಕಿಲೆ ಸ್ವರಗೆ ನುಡು ಭಕ್ತೇರೆ ಭಕ್ತೇರೆ ಮಾತಾ ಈರೆ ಪೀರೆ ಪಾದನು ತೂಯರ. ವಸಂತ ತಿಲಕ ಬರ್ತದೆ. ಮಾತೊಲ್ಲ ಮಲ್ಲಿಗೆದ ಪುಷ್ಪದ ಪೊರ್ಲ ಮಾಲೆ ಮಾತೊಲ್ಲ ವಿಪ್ರಜನ ಪಂಪಿನ ಭಕ್ತಿ ಮಂತ್ರ ಇಂಚಿತ್ತಿ ವೈಭವದ ದೇವಿಯ ಲೋಕಮಾತೆ ಸೌಭಾಗ್ಯ ಕೊರ್ಲೆ ಕಟಿಲೇಶ್ವರಿ ಅಂಕ್ಲೆಗೀರೆ. ಹಾಗೆ ಇನಿಲೋ ಕೊಡು ಈರೆ ಗುಣೋದೆರಿದು ಜನಪೂಜನೆ ಮತ್ತು ಬೆರು ಸರಿದೆ ಇರೆ ಶಕ್ತಿಗಳ ಸಮಾಯಿನವು ನಮ್ಮ ಲೋಕೊಡು ಒಂಜಿಲ ಇಜ್ಜಿನನ ಸುಖ ಕೊರ್ಪಿನಲ ಶುಭ ಕೊರ್ಪಿನಲ ನರಲೋಕವು ಕಷ್ಟನು ಕೊರ್ಪಿನಲ ನೆನೆದಿಂಚಿನ ಇಷ್ಟನು ಕೊರ್ಪಿನಲ ಈರೆ ಮಲ್ಲಗುಣೊಂದು ಪಣಪೆರೆಯೇ. ಹೀಗೆ ಬಹಳ ಸೊಗಸಾಗಿ ಅವರಿಗೆ ಭಾಷೆಯನ್ನು ಬಳಸಲಿಕ್ಕೆ ಸಾಧ್ಯ ಇತ್ತು. ಅಷ್ಟು ಚೆನ್ನಾಗಿ ಅವರು ಭಾಷೆಯನ್ನು ಬಳಸಿಕೊಂಡಿದ್ದಾರೆ. ಅವರ ಕವಿತೆಗಳು ಕೂಡ ಅಷ್ಟೇ ಸೊಗಸಾಗಿದ್ದಾವೆ. ತುಳುವಿನಲ್ಲಿರುವಂತಹ ಕವನ ಸಂಕಲನ ಆಗಲಿ ಅಥವಾ ಕನ್ನಡದ ಕವನ ಸಂಕಲನಗಳಾಗಲಿ ಅದ್ಭುತವಾದಂತಹ ಕಲ್ಪಕ ಶಕ್ತಿ ಅವರಿಗೆ. ಅವನು ಎಲ್ಲರ ಕಾಲಲ್ಲೂ ನಡೆಯುತ್ತಾನೆ ಎನ್ನುವ ಒಂದು ಸಂಕಲನ ಇದೆ. ಆ ಸಂಕಲನದ ಹೆಸರೇ ಅದ್ಭುತ. ಭಿಕ್ಷುಕನ ಬಗ್ಗೆ ಬರೀತಾ ಇದ್ದಾರೆ ಅವರು. ನಾವು ನಮ್ಮ ಕಾಲ ಮೇಲೆ ನಿಲ್ಲುವುದು ಅಂತ ಒಂದು ಉಂಟಲ್ಲ, ಸ್ವಂತ ಸಂಪಾದಿಸಿ ನಮ್ಮ ಕಾಲ ಮೇಲೆ ನಿಲ್ಲುವುದು. ನಾವು ನಮ್ಮ ಕಾಲ ಮೇಲೆ ನಡೆಯುತ್ತೇವೆ, ನಮ್ಮ ಸಂಪಾದನೆಯಿಂದ ನಾವು ಬದುಕುತ್ತೇವೆ. ಅವನು ಎಲ್ಲರ ಕಾಲಲ್ಲೂ ನಡೆಯುತ್ತಾನೆ, ಎಲ್ಲರಿಂದಲೂ ಭಿಕ್ಷೆ ಬೇಡಿ ಸಿಕ್ಕಿದ್ದರಿಂದ ಅವ ನಡೀತಾನೆ ಅಂತ. ಹೀಗೆ ವೆಂಕಟರಾಜ ಪಂಚಿತಾರನ್ನು ಮೇಲಿಂದ ಮೇಲೆ ಪರಿಚಯಿಸಿದೆ. ವೆಂಕಟರಾಜ ಪಂಚಿತಾಯರನ್ನು ಪರಿಚಯಿಸುವಾಗ, ಅವರ ಬರವಣಿಗೆಯನ್ನು ಪರಿಚಯಿಸುವಾಗ ನಮಗೆ ಮುಖ್ಯವಾಗಿ ಕಾಣುವುದು ಒಂದನೆಯದು, ಅವರು ತುಳುವಿಗೆ ಪ್ರಾಚೀನ ಸಾಹಿತ್ಯ ಇತ್ತು ಎನ್ನುವುದನ್ನು ಸ್ಥಾಪಿಸಿಕೊಟ್ಟದ್ದೇ ಹೊರತು ತುಳು ಲಿಪಿಯನ್ನು ಕೊಟ್ಟದ್ದು ಅಂತ ನಾವು ಹೇಳಬಾರ್ದು. ಮತ್ತು ಈ ತುಳು ಲಿಪಿಯನ್ನು ತುಳು ಭಾಷೆಯೊಂದಿಗೆ ಯಾವತ್ತೂ ಗಂಟಾಗಬಾರ್ದು. ಭಾಷೆಗೆ ಮತ್ತು ಲಿಪಿಗೆ ಯಾವ ಸಂಬಂಧವಿಲ್ಲ. ಇದು ತುಳುನಾಡಿನಲ್ಲಿ ಸಂಸ್ಕೃತವನ್ನು ಬರೆಯಲಿಕ್ಕೆ ಇದ್ದಂತಹ ಲಿಪಿ. ಆದ ಕಾರಣ ವೈದಿಕ ಸಾಹಿತ್ಯ ನೋಡಿ, ಈ ಭಾಗವತ ಉಂಟಲ್ಲ, ಭಾಗವತ ಎನ್ನುವುದು ಮತ್ತು ದೇವಿ ಮಹಾತ್ಮೆ ಎನ್ನುವುದು ಇವೆಲ್ಲ ಶುದ್ಧ ಅನುವಾದಗಳು. ಇದು ಸಂಸ್ಕೃತದ ಭಾಗವತದ ಅನುವಾದ. ಸ್ವಲ್ಪ ಮಟ್ಟಿಗೆ ಸ್ವಾತಂತ್ರ್ಯವನ್ನು ಪಡೆದಂತಹ ಸ್ವಲ್ಪ ಸ್ವತಂತ್ರವಾದ ಕಲ್ಪಕ ಶಕ್ತಿಯನ್ನು ಇಟ್ಟುಕೊಂಡಂತಹ ಕೃತಿ ಅಂದರೆ ಸಂಭವ ಪರ್ವ. ಅದನ್ನು ಮಹಾಭಾರತ ಅಂತ ಕರೀತಾರೆ. ಅದು ಸಂಭವ ಪರ್ವ. ಆ ಸಂಭವ ಪರ್ವ ಗುರುಗಳಾದ ಕಮಲಾಕ್ಷ ಮಾಸ್ಟರು ಅದಕ್ಕೆ ತುಳುವಿನಲ್ಲಿ ಭಾರತ ಕಾವ್ಯ ಪಾಸಡಿ ಎನ್ನುವ ಅದರ ನಿಜವಾದ ಹೆಸರು, ಹಾಗೆಲ್ಲ ತಪ್ಪಿತು ಅಂತ ತೋರ್ತದೆ. ಭಾರತ ಕಾವ್ಯ ಪಾಸಡಿ ತುಳು ಅಕಾಡೆಮಿ ಅದನ್ನು ಪ್ರಿಂಟ್ ಮಾಡಿದೆ, 2 ಸಂಪುಟದಲ್ಲಿದೆ. ತುಳುವಿನಲ್ಲಿ ಅದಕ್ಕೆ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಮತ್ತು ವೆಂಕಟರಾಜ ಪಂಚಿತಾಯರು ಪದ ವಿಂಗಡಿಸುವಾಗ ಮತ್ತು ಅಲ್ಲಲ್ಲಿ ಮಾಡಿದಂತಹ ತಪ್ಪುಗಳು. ಯಾಕಂದರೆ ವೆಂಕಟರಾಜ ಪಂಚಿತಾಯರ ಶ್ರೇಷ್ಠತೆಯನ್ನು ನಾವು ಹೇಳ್ತಾ ಅವರು ಕೆಲವು ಕಡೆಯಲ್ಲಿ ತಪ್ಪಿತು ಉಂಟು, ಅದನ್ನು ನಾವು ಮರಿಬಾರದು. ಒಂದನೇದು, ಅವರು ರೆಫರೆನ್ಸ್ ಕೊಡುವುದಿಲ್ಲ. ಸಂಶೋಧನಾ ಲೇಖನಗಳನ್ನು ಬರೀತಾರೆ, ಬರೆಯುವಾಗ ಅಲ್ಲಿದೆ ಇಲ್ಲಿದೆ ಅಂತ ಬರೀತಾರೆ, ಅಕ್ಯುರೇಟ್ ಆಗಿ ರೆಫರೆನ್ಸ್ ಕೊಡುವುದಿಲ್ಲ. ಎಷ್ಟೋ ಬಾರಿ ಕಷ್ಟ ಆಗ್ತದೆ. ಇನ್ನೊಂದು ಅವರು ಮಾಡೋದು, ಅವರಿಗೆ ನೋಡಿ ಮಹಾಭಾರತ ಸಿಕ್ಕಿತ್ತು, ಮಹಾಭಾರತ ಅಂದರೆ ಸಂಭವ ಪರ್ವ ಸಿಕ್ಕಿತ್ತು, ಸಿಕ್ಕಿದ ತಕ್ಷಣ ಅದನ್ನು ತಗೊಂಡು ಬಂದರು. ಅಲ್ಲಿ ಮತ್ತು ತಾಳೆ ಒಲೆಗಳಿದ್ದವು, ಅವುಗಳನ್ನೆಲ್ಲ ಅಲ್ಲಿ ಹಾಕಿ ಬಂದರು. ಮತ್ತೆ 20 ವರ್ಷಗಳಾದ ಮೇಲೆ ಅಲ್ಲಿಗೆ ಹೋಗುವಾಗ ಅದರಲ್ಲಿ ಕರ್ಣಪರ್ವ ಎನ್ನುವಂಥ ಒಂದು ಕೃತಿ ಇದ್ದು, ಅದರ ಎಲ್ಲ ಗೆದ್ದಲದಿಂದ ಹೋಗಿ ಆಗಿತ್ತು. ಬರುವಾಗ ಎಲ್ಲವನ್ನು ತಗೊಂಡು ಬರ್ತಾರೆ. ಅಂತಹ ಸಣ್ಣ ನಿರ್ಲಕ್ಷ್ಯಗಳನ್ನು ಕಾಣ್ತೇವೆ. ಆದರೆ ಅವ್ರು ಮಾಡಿದ್ದು ದೊಡ್ಡ ಕೆಲಸ. ಯಾಕಂದರೆ ಏಕೈಕ ಹಸ್ತಪ್ರತಿಯನ್ನು ಇಟ್ಟುಕೊಂಡು ಅಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡಿದವರು. ಆಮೇಲೆ ಕಾವೇರಿ ದೇವಿ ಮಹಾತ್ಮೆ. ಹಾಗೆ ದೇವಿ ಮಹಾತ್ಮೆ ಅಂತ ಹೇಳೋದು ಅದು ವಾಚನಕ್ಕಾಗಿದ್ದು. ಇದೆಲ್ಲ ಪಂಡ ಕೇಂಡ ಪಠಿತ ಮಾನವ ಜಂತುವಿನ್. ಪಂಡ ಕೇಂಡ ಹೇಳುವ ಮತ್ತು ಕೇಳುವ ಪರಂಪರೆಗೆ ಸೇರಿದರು, ವಾಚನ ಪರಂಪರೆಗೆ ಸೇರಿದರು. ಹಾಗಾಗಿ ವಾಚನ ಪರಂಪರೆಯಲ್ಲಿ ಬರುವಂತಹ ಕೃತಿಗಳು ಈ ಕೃತಿಗಳು ತುಳುವಿನಲ್ಲಿದ್ದಾವೆ. ಇದಕ್ಕೆ ತುಳು ಲಿಪಿಯನ್ನು ಬಳಸಿದ್ದಾರೆ ಅಂತ ನಾವು ಹೇಳುವುದರಲ್ಲಿ ದೊಡ್ಡ ಅರ್ಥ ಏನೂ ಇಲ್ಲ. ತುಳುನಾಡಿನಲ್ಲಿ ಇವತ್ತು ಮಲಯಾಳ ಲಿಪಿಗೂ ಈ ನಾವು ಹೇಳುವ ತುಳು ಲಿಪಿಗೂ ಅಲ್ಲಿರುವಂಥ ತಿಗಳ ಲಿಪಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಎಲ್ಲವೂ ಕೂಡ ಬೇಸಿಕಲಿ ಒಂದೇ. ನಾವು ಜಗಳ ಮಾಡುವುದರಿಂದ ಅಥವಾ ಇದು ನಮ್ಮ ಹಿರಿತನ ಅಂತ ಹೇಳುವುದರಿಂದ ಯಾವ ಉಪಯೋಗವೂ ಇಲ್ಲ. ಇದು ಮೂಲತಃ ಪಲ್ಲವ ಲಿಪಿ ಅಂತ ನೆನಪಿಡಬೇಕು. ಕಾಂಚಿ ಕಾಮಕೋಟಿ ಇತ್ಯಾದಿಗಳಿಗೆ ಹೋಗಿ ಅಲ್ಲಿಂದ ಮಂತ್ರ ಕಲ್ತು ಬರುವಾಗ ತಗೊಂಡು ಬಂದಂಥದ್ದು ಇದು. ಅಲ್ಲಿಂದ ಮಂತ್ರ ಕಲ್ತು ಈ ಕಡೆಗೆ ಬರುವಾಗ ಬ್ರಾಹ್ಮಣರು ತಗೊಂಡು ಬಂದಂತಹ ಲಿಪಿ. ಹಾಗಾಗಿ ಇದು ಪಲ್ಲವ ಮೂಲದಿಂದ. ಯಾಕಂದರೆ ಪಲ್ಲವ ಲಿಪಿಯಲ್ಲಿ ಇದು ತುಂಬ ಹತ್ತಿರ ಉಂಟು. ಪಲ್ಲವ ಲಿಪಿಗೆ ತಮಿಳುನಾಡಲ್ಲಿರುವಂತಹ ಪಲ್ಲವ ಲಿಪಿಗೆ ಮತ್ತು ಈ ನಮ್ಮ ಗುಂಡ್ಲುಪೇಟೆ ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಬಳಕೆಯಲ್ಲಿ
ಅದಕ್ಕೆ ತುಂಬ ಹತ್ತಿರ ಉಂಟು. ಅದನ್ನು ನಾವು ಒಟ್ಟಿಗಿಟ್ಟು ನೋಡಬೇಕು, ಸುಮ್ಮನೆ ಯಾರೋ ಹೇಳಿದ್ರು ನಾವು ಬೊಬ್ಬೆ ಹಾಕ್ಬಾರ್ದು. ಇದಿಷ್ಟು ಮುಖ್ಯವಾಗಿ ಅವರು ಮಾಡಿದ್ದು. ಈ ಪ್ರಾಚೀನ ತುಳು ಭಾಷೆ ನಮಗೆ ತುಂಬ ಏನು ಅದು ಅಪರಿಚಿತ. ಕೆಲವೊಮ್ಮೆ ಈಗಲೇ ಯಾರೋ ಹೇಳಿದರು, ಕೆಲವೊಮ್ಮೆ ನೋಡಿ ವೆಂಕಟರಾಜ ಪುಣಚಿತ್ತಾಯರಿಗೆ ಒಮ್ಮೆ ಇದು ಯಾವಾಗಿಂದು ನಾವು 16ನೇ ಶತಮಾನದ್ದು 15ನೇ ಶತಮಾನದ್ದು ಅಂತ ಹೇಳ್ತಾ ಇದ್ದೇವೆ ಈ ಕಾವ್ಯ, ಅವರಿಗೆ ಮಧ್ಯದಲ್ಲಿ ಓದುವಾಗ ಇಂಗ್ಲಿಷ್ ಪದ ಸಿಕ್ಕಿಬಿಟ್ಟಿದೆ. ಅವರು ಅದನ್ನು ಇದು ಮಾಡುವಾಗ ಅವರಿಗೆ ಏನಾಯ್ತಂದ್ರೆ ಲೆಕ್ಕ ಮಂಪಳಿ ನಂಬರಂಟಪ ತೋಜಕಿ ಉಡು ಸಂಕುಲಂ. ಇದು ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಕೃಷ್ಣನ ಲೀಲೆಯನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಸಮುದ್ರದಲ್ಲಿರುವ ತೆರೆಗಳನ್ನು ಬೇಕಿದ್ರೂ ಲೆಕ್ಕ ಹಾಕಬಹುದು, ಮರಳಿನ ಕಣಗಳನ್ನು ಬೇಕಿದ್ರೂ ಲೆಕ್ಕ ಹಾಕಬಹುದು, ಆದರೆ ಕೃಷ್ಣನ ಲೀಲೆಯನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಫಸ್ಟ್ ಲೈನ್ ಇರುವುದು ಹೀಗೆ, ಲೆಕ್ಕ ಮಂಪೊಳಿ ನಂಬರಂಟೆಪ ತೋಜಕಿ ಕಾಣುವ ಉಡು ಸಂಕುಲ. ನಂಬರ್ ಎಲ್ಲಿದೆ? ಮತ್ತೆ ತುಂಬ ಮುಂದೆ ಹೋಗುವಾಗ ಗೊತ್ತಾಯ್ತು ಅದು ನಂಬರ್ ಅಲ್ಲ ಅಂತ. ಲೆಕ್ಕ ಮಂಪೊಳಿನ ಇನ ಎನ್ನುವುದು ತುಳುವಿನ ಒಂದು ಪ್ರತ್ಯಯ, ತುಂಬ ಕಡೆಯಲ್ಲಿ ಬರ್ತದೆ. ಕಮಲಾಕ್ಷಿ ಗೊತ್ತುಂಟದು, ಇನ 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 ಅಲ್ಲವೇ? ಲೆಕ್ಕ ಮಂಪೊಳಿನ ಲೆಕ್ಕ ಮಾಡಬಹುದಲ್ಲವೇ? ಅಂಬರಂಟೆಪ ಅಂಬರದಲ್ಲಿರುವ, ಅಲ್ಲಿ ನಂಬರ್ ಅಲ್ಲ, ಲೆಕ್ಕ ಮಾಡಬಹುದಲ್ಲವೇ ಅಂಬರದಲ್ಲಿರುವ ತೋಜಕಿ ಉಡು ಸಂಕುಲ. ಉಡು ಅಂದರೆ ನಕ್ಷತ್ರ, ನಕ್ಷತ್ರಗಳ ಸಮೂಹವನ್ನು ಲೆಕ್ಕ ಮಾಡಬಹುದಲ್ಲ. ಎಷ್ಟು ಚೆನ್ನಾಗಿದೆ ಅದರ ಆ ಪದ್ಯಗಳು ನೋಡಿ. ಕೆಲವೆಲ್ಲ ಕುಕ್ಕುಟುಪ ನಿಂಜಪನ ಸಂಕುಳು ಫಲಿತೋ. ಕೃಷ್ಣ ನಿರ್ಯಾಣದ ಸಂದರ್ಭದಲ್ಲಿ ಏನಾಯಿತು ಅಂತ ಎಲ್ಲ ಉಲ್ಟಾ ಪಲ್ಟ ಆಯ್ತು. ಕೃಷ್ಣ ನಿರ್ಯಾಣದ ಸಂದರ್ಭ ಏನಾಯಿತು? ಕುಕ್ಕುಟುಪ ನಿಂಜಪನ ಸಂಕುಳು ಫಲಿತೋ. ಕುಕ್ಕು ಅಂದರೆ ಗೊತ್ತುಂಟು ನಮಗೆ, ಮಾವಿನ ಮರ. ಮಾವಿನ ಮರದಲ್ಲಿ ಹಲಸಿನಕಾಯಿಗಳಾಗ. ಕುಕ್ಕುಟುಪ ನಿಂಜ ಪನಸಂಕುಳು ಫಲಿತೋ ಅಕ್ಕಡಿಯ ಚೂತ ಫಲೋ. ಚೂತ ಅಂದರೆ ಅಕ್ಕಡಿಯ ಚೂತ ಫಲೋ ಮಲ್ಲ ಬಿಲಟಾನಿ ಅಂತ ಮುಂದುವರಿತದೆ. ಹೀಗೆ ಸುಮ್ಮನೆ ನಾನು ನಿಮಗೆ ಕೇಳಲಿಕ್ಕೆ ಆ ಹಳೆಯ ತುಳು ಹೇಗಿತ್ತು ಅಂತ. ಅಂತಹ ತುಳುವಿನ ಒಟ್ಟಿಗೆ, ಅಂದರೆ ಇವತ್ತು ಅರ್ಥವೇ ಆಗದ ತುಳು, ವಿಂಗಡಿಸಲಿಕ್ಕೂ ಆಗುವುದಿಲ್ಲ, ಆ ಪದಗಳು ಬಳಕೆಯಲ್ಲಿಲ್ಲ. ಆ ಹಳೆಯ ತುಳುವನ್ನು ಇಟ್ಟುಕೊಂಡು ಅದನ್ನು ಹೇಗೋ ಮಾಡಿ ಅರ್ಥ ಮಾಡಿಕೊಂಡು ಅದನ್ನು ನಮಗೆ ಎಡಿಟ್ ಮಾಡಿಕೊಟ್ರಲ್ಲ, ಅದು ಒಂದೇ ಒಂದು ಹಸ್ತಪ್ರತಿ ಸಹಾಯದಿಂದ, ಯಾರ ಸಹಾಯವಿಲ್ಲದೆ, ಯಾರಲ್ಲಿ ಕೇಳುವುದು? ಅವರಿಗೆ ಅರ್ಥ ಕೇಳಲಿಕ್ಕೂ ಜನ ಇಲ್ಲ, ಅವರಿಗೆ ಯಾರಾದರೂ ಇದು ಹಾಗೋ ಹೀಗೋ ಅಂತ ಕೇಳಲಿಕ್ಕೂ ಯಾರೂ ಇಲ್ಲ, ಯಾಕಂದರೆ ಅವರು ಒಂಟಿ. ಹಾಗೆ ಅವರು ಮಾಡಿದಂತಹ ಕೆಲಸ ಅತ್ಯಂತ ದೊಡ್ಡದು. ಈ ಸಂದರ್ಭದಲ್ಲಿ ನಾವು ಅವರನ್ನು ನೆನಪಿಸುವುದರೊಂದಿಗೆ ಅವರ ಇಂತಹ ಬೃಹತ್ತಾದ ಕೆಲಸವನ್ನು ನಾವು ನೆನಪಿಸಿಕೊಳ್ಳಬೇಕಾದ್ದು ತುಂಬ ಅಗತ್ಯ. ಇದರೊಟ್ಟಿಗೆ ಇನ್ನೊಂದು ಮಾತು ಹೇಳಬೇಕು, ಅವರ ಪುಸ್ತಕಗಳು ಸಿಕ್ಕುವುದಿಲ್ಲ ಅಂತ ಆಗ ಅರ್ತಿಗಜೆಯವರು ಒಂದು ಸೂಚನೆಯನ್ನು ಕೊಟ್ಟರು. ನಾವು ಸಮಾರಂಭಗಳನ್ನು ಮಾಡಿ ಹಣ ಖರ್ಚು ಮಾಡುವುದರ ಬದಲು ಆ ದುಡ್ಡಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿ 1 ಲಕ್ಷ ಖರ್ಚು ಮಾಡುವುದರ ಬದಲು ಆ ಹಣದಲ್ಲಿ ವೆಂಕಟರಾಜ ಪುಣಚಿತ್ತಾಯರ ಸಮಗ್ರ ಸೃಜನಶೀಲ ಸಂಪುಟವನ್ನು, ತುಳು, ಮಲಯಾಳ, ಸಂಸ್ಕೃತ ಎಲ್ಲ ಯಾವ ಭಾಷೆಯಲ್ಲಿ ಅವರು ಬರೆದಿದ್ದಾರೋ ಅದೆಲ್ಲ, ಅವರ ಅನುವಾದವೂ ಸೇರಿದಂತೆ, ಗದ್ಯವನ್ನು ಬಿಡುವ ಪದ್ಯ ಅನುವಾದಗಳು ಸೇರಿದಂತೆ ಅವರ ಸಮಗ್ರ ಕೃತಿ ಸಂಪುಟವನ್ನು ಖರ್ಚು ಬಂದರೆ 1 ಲಕ್ಷದ ಒಳಗೆ ಬರ್ತದೆ. ಬಿಡುಗಡೆಯ ಸಮಾರಂಭವನ್ನು ಕೂಡ ಸರಳವಾಗಿ 1 ಲಕ್ಷ ರೂಪಾಯಿ ಮಾಡಿ ಮುಗಿಸ್ಬೋದು. ನಾವು ಅವರ ಮುಂದಿನ, ಅಂದರೆ ಇದೇ ದಿನಾಂಕ ಮುಂದಿನ ವರ್ಷ ಬರ್ತದಲ್ಲ, ಆವತ್ತು ಅಂತಹ ಒಂದು ಕೃತಿಯನ್ನು ನಾವು ಎಡಿಟ್ ಮಾಡಿ ಪ್ರಿಂಟ್ ಮಾಡಿ ಪ್ರಕಟಿಸಿದರೆ ನಾವು ವೆಂಕಟರಾಜ ಪುಣಚಿತ್ತಾಯರಿಗೆ ಕೊಡುವ ಅಷ್ಟು ದೊಡ್ಡ ಗೌರವ ಬೇರೆ ಇಲ್ಲ. ಅದಕ್ಕಾಗಿ ಸುಬ್ಬಯ್ಯ ಗಟ್ಟೆಯವರಿದ್ದಾರೆ, ಎಲ್ಲರೂ ಇದ್ದಾರೆ, ಇಲ್ಲಿ ಶ್ರೀನಾಥ್ ಮಾಸ್ಟರ್ ಇದ್ದಾರೆ, ಎಲ್ಲರಿಗೂ ನಾನು ಕೇಳಿಕೊಳ್ಳೋದು, ಬರೋ ವರ್ಷಕ್ಕಾಗುವ ಇಂತಹ ಒಂದು ಕೃತಿಯನ್ನು ಪ್ರಕಟಿಸಲಿಕ್ಕೆ ತಯಾರು ಮಾಡಿ, ನಿಮಗೆ ಸಹಾಯ ಬೇಕು ಅಂತಾದರೆ ಅದರ ಪೂರ್ತಿ ಅದನ್ನು ಟೈಪ್ ಮಾಡಿ, ಎಡಿಟ್ ಮಾಡಿ, ಟೈಪ್ ಮಾಡಿ ಆ ಕೃತಿಗಳನ್ನು ನಿಮಗೆ ಕೊಡಬಲ್ಲೆ. ಪ್ರಕಟಿಸುವ ಬಿಡುಗಡೆಯ ಕೆಲಸ ನೀವು ಮಾಡಿ, ಅದು ದೊಡ್ಡ ವಿಷಯ ಆಗ್ತದೆ ಅಂತ ಹೇಳಿಕೊಂಡು ವಿರಮಿಸ್ತೇನೆ. ನಮಸ್ಕಾರ. ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿ, ದೇವರ ನಾಡದಂಥ ಕೇರಳ ರಾಜ್ಯದ ಕಾಸರಗೋಡು ಪರ್ಯಟಕದ ಒಂದು ಪುಣ್ಯದ ಮಣ್ಣಲ್ಲಿ ಇವತ್ತು ಡಾಕ್ಟರ್ ವೆಂಕಟರಾಜ ಪುಣಚಿತ್ತಾಯರ ವಿಶೇಷವಾದ ಒಂದು ನುಡಿ ನಮನ ಕಾರ್ಯಕ್ರಮದಲ್ಲಿ ಒಂದು ಸುಂದರ ಕಾರ್ಯಕ್ರಮ ತಾವೆಲ್ಲ ಇದ್ದೇವೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ವಿಶೇಷ ಅಭ್ಯಾಗತರು, ಹಿರಿಯರನ್ನು ಸ್ಮರಿಸಿಕೊಂಡು ಮುಂಭಾಗಿರತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಭಾಳಷ್ಟು ಪವಿತ್ರವಾದ ಕಾರ್ಯಕ್ರಮ. ಡಾಕ್ಟರ್ ವೆಂಕಟರಾಜ ಪುಣಚಿತ್ತಾಯ ಅವರ ಒಂದು ನುಡಿ ನಮನ ಕಾರ್ಯಕ್ರಮ
ಇವತ್ತು ಬೆಳಿಗ್ಗೆಯಿಂದ ಈ ತನಕ ನಡೀತಾ ಇದೆ. ಅನೇಕ ಗಣ್ಯರು ಈ ಬಗ್ಗೆ ವಿಶೇಷವಾಗಿ ಅವರೊಂದು ಬದುಕಿನ ಸಾಧನೆಯ ಬಗ್ಗೆ, ಸಮಾಜದ ಕೊಡುಗೆಯ ಬಗ್ಗೆ ಒಂದಷ್ಟು ವಿಚಾರವನ್ನು ಈ ಸಮಾಜದ ಮುಂದೆ ಭಾಳ ಚೆನ್ನಾಗಿ ಇಟ್ಟಿದ್ದಾರೆ. ಇದರಲ್ಲಿ ನಾವು ಕಲೀಲಿಕ್ಕೇನೆಂದರೆ, ಇಲ್ಲಿ ಗಮನಿಸಿದ ನಾನು ಬಂದಾಗ ಎಲ್ಲ ಹಿರಿಯ ತಲೆಮಾರು, ಒಂದಷ್ಟು ಚಿಂತಕರು ಮತ್ತು ಅನೇಕ ಪಾಂಡಿತ್ಯವನ್ನು ಅಂತಕ್ಕಂಥ ಅನೇಕ ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಿರಿಯ ತಲೆಮಾರುಗಳು ಅಂತ ಬೇರೆಲ್ಲ ಕಾರ್ಯಕ್ರಮದಲ್ಲಿ ಕಿರಿಯರು ಸಿಗ್ತಾರೆ, ಆದರೆ ಇಲ್ಲಿ ಸಿಗದಂಥ ಬಹಳ ದೊಡ್ಡ ದೊಡ್ಡ ತಲೆಗಳು ಈ ವೇದಿಕೆಯಲ್ಲಿದ್ದಾರೆ, ಮುಂಭಾಗದಲ್ಲಿದ್ದಾರೆ. ಈ ಕಾರ್ಯಕ್ರಮ ಯಾಕೆ ಮಾಡಬೇಕು ನನಗೆ ಕೂತ್ಕೊಂಡು ಎನಿಸಿದ್ದು, ಹಿಂದಿನ ಕಾಲಘಟ್ಟದಲ್ಲಿ, ಹಿಂದಿನ ಕಾಲಗರ್ಭದಲ್ಲಿ ತನಗಾಗಿ ಚಿಂತನೆ ಮಾಡೋದು ಭಾಳಷ್ಟು ಕಡಿಮೆ. ಹಿಂದಿನ ಎಲ್ಲ ತಲೆಮಾರುಗಳು ಮುಂದಿನ ಸಮಾಜಕ್ಕೆ ತಾನೇನು ಕೊಡಬೇಕು, ಮುಂದಿನ ಪೀಳಿಗೆ ತಾನೇನು ಕೊಡಬೇಕು ಅಂದರೆ ಹಣದ ಹಿಂದೆ ಹೋಗದೆ ಜನದ ಹಿಂದೆ ಮುಂದೆ ಹೋಗ್ತಾ ಇದೆ. ಅದರಿಂದ ಒಂದಷ್ಟು ಕೊಡುಗೆಗಳು ಸಮಾಜಕ್ಕೆ ಸಿಗ್ತಾ ಇತ್ತು. ಈಗಿನ ಕಾಲಘಟ್ಟದಲ್ಲಿ ಮೋರ್ಧರಿಸಿದ 50% ಹಣದ ಹಿಂದೆ ಹೋಗುವುದು, ಜನರನ್ನು ಹಿಂದಿಕ್ಕಿ ತಾನು ಏನಾದರೂ ಮಾಡಿ ಹಣ ಮಾಡಬೇಕಂತಕ್ಕಂಥ ಕಲ್ಪನೆ ಇಟ್ಕೊಂಡು ಹೋಗತಕ್ಕಂಥ ವ್ಯಕ್ತಿಗಳು ಕಾಣ್ತಾ ಇದೆ. ಈಗಿನ ಜನರಿಗೆ ಇಷ್ಟು ತಾಳ್ಮೆ ಇರಲಿಕ್ಕೆಲ್ಲ ಬೇರೆ ಬೇರೆ ಗ್ರಂಥಗಳು ಬರೆಯುವಂಥದ್ದು, ಅಧ್ಯಯನ ಮಾಡುವಂಥದ್ದು, ಸಮಾಜಕ್ಕೆ ಕೊಡಬೇಕು ಅನ್ನತಕ್ಕಂಥ ಭಾವನೆಗಳಿರ್ತಕ್ಕಂಥ ವ್ಯಕ್ತಿಗಳೀಗ ಕಡಿಮೆ ಸಿಗೋದು, ಬಹಳಷ್ಟು ಕಡಿಮೆ. ಇಂಥ ಹಿರಿಯ ತಲೆಮಾರು ಇದ್ದ ಕಾರಣ ಇವತ್ತು ನಾವೆಲ್ಲ ತಮ್ಮ ತಂದೆ ತಾಯಿ ಅಜ್ಜ ಹಿರಿಯರು ಏನು ಒಂದು ಒಳ್ಳೆಯ ಸುದೀರ್ಘವಾದ ಬದುಕಿನಲ್ಲಿ ಸಮಾಜಕ್ಕಾಗಿ ಏನಾದರೂ ನಿಸ್ವಾರ್ಥವಾಗಿ ಕೊಡಬೇಕು ಅನ್ನತಕ್ಕಂಥ ಕಲ್ಪನೆ ಇಟ್ಕೊಂಡೇನು ಸಾಧನೆಯನ್ನು ಮಾಡಿದ್ದಾರೆ. ಅದರಿಂದ ಖಂಡಿತವಾಗಿ ಇವತ್ತಿನ ಬದುಕು ಸಾರ್ಥಕತೆ ಹೋಗಲಿಕ್ಕೆ ಸಾಧ್ಯ ಆಗಿದೆ. ಆ ಎಲ್ಲ ವಿಚಾರಗಳು ಖಂಡಿತವಾಗಿ ಒಂದು ವೇದಿಕೆಯಲ್ಲಿ ಚರ್ಚೆಗಳಾಗಿದೆ. ಒಂದಷ್ಟು ವಿಚಾರವನ್ನು ಸಮಾಜ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ವಿಶೇಷವಾಗಿ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ವತಿಯಿಂದ ಈ ಒಂದು ಪವಿತ್ರವಾದ ಕಾರ್ಯಕ್ರಮ ಖಂಡಿತವಾಗಿ ಮಾಡಿದಾಗ ಮಾತ್ರ ಹಿರಿಯರ ಒಂದಷ್ಟು ಚಿಂತನೆಗಳನ್ನು ಮುಂದಿನ ಸಮಾಜ ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಅದರಿಂದ ಭಾಳ ಸಂತೋಷ ಆಯಿತು. ಹೆಚ್ಚು ಮಾತನಾಡುವ ಸಮಯ ಖಂಡಿತವಾಗಿ ಅಲ್ಲ, ಯಾಕೆಂದರೆ ಒಂದಷ್ಟು ವಿಚಾರವನ್ನು ಗಣ್ಯರು ನಮ್ಗೆ ಕೊಟ್ಟಿದ್ದಾರೆ. ಅನೇಕರು ಚಿಂತನ ಮಂಥನವನ್ನು ಮಾಡಿದ್ದಾರೆ. ಇದೊಂದಷ್ಟು ಕಾರ್ಯಕ್ರಮ ಒಂದು ಪುಣ್ಯದ ಮಣ್ಣಲ್ಲಿ ನಡೆಯಲಿ, ಒಂದಷ್ಟು ವಿಚಾರಗಳು ಜನರಿಗೆ ಸಿಗಲಿ. ಇದರಿಂದ ಯುವ ಪೀಳಿಗೆ ತನ್ನ ಜೀವನದಲ್ಲಿ ನಾನೇನಾದರೂ ಸಾಧನೆ ಮಾಡಬೇಕು, ನಾನೇನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು, ಇದು ಅನೇಕ ವಿಚಾರಗಳು ಜನರಿಗೆ ತಿಳಿದಂಥ ವಿಚಾರಗಳು ಖಂಡಿತವಾಗಿ ಹಿಂದಿನ ಒಂದು ಕಾಲಘಟ್ಟದಲ್ಲಿ ಆಗಿದೆ. ಅದೆಲ್ಲವೂ ಮುಂದೆ ಜನ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕಂತ ಒಂದು ಭಾವನೆ ಯುವ ಪೀಳಿಗೆಯಲ್ಲಿ ಬರಲಿ ಅಂತ ಹೇಳಿ ಭಾಳ ಒಳ್ಳೆಯ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಮಾತ್ರ ಒಂದು ಜನರಿಗೆ ಹೊಸ ಬದುಕು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ವಿಶೇಷವಾಗಿ ಕ್ಷೇತ್ರ ಧರ್ಮಕ್ಷೇತ್ರದ ಒಬ್ಬ ಪ್ರತಿನಿಧಿಯಾಗಿ ಸೇವಕನಾಗಿ ಭಾಳಷ್ಟು ಪ್ರೀತಿಯಿಂದ ಇವತ್ತು ಕಾರ್ಯಕ್ರಮವೆಲ್ಲ ಕರೆದಿದ್ದೀರಿ ಅನ್ನೋ ಚರಣಿ. ವಿಶೇಷವಾಗಿ ಈ ಕಾರ್ಯ ಆಯೋಜನೆ ಮಾಡಿದ ಎಲ್ಲರಿಗೂ ಕ್ಷೇತ್ರ ಮಂಜುನಾಥ ಒಳ್ಳೆಯ ಆಯುಧ ಆರೋಗ್ಯ ಸುಖ ಸಂಪತ್ತು ದೀರ್ಘಾಯುಷ್ಯ ಕೊಳ್ಳಿ. ಇನ್ನೊಂದಷ್ಟು ಕಾರ್ಯಕ್ರಮ ಈ ಪುಣ್ಯದ ಮೇಲೆ ಆಗಲಿ ಪ್ರಾರ್ಥಿಸಿಕೊಂಡು ನಮ್ಮ ಮಾತನ್ನು ಒತ್ತಾಯ ಮಾಡ್ತೀನಿ. ನನಗೆ ಕನ್ನಡದಲ್ಲಿ ನಿರ್ಗಳವಾಗಿ ಮಾತನಾಡಲು ಅಸಾಧ್ಯ. ಗೋ ವಿತ್ ಯುವರ್ ಕೈಂಡ್ ಪರ್ಮಿಷನ್ ಐ ಆಮ್ ಸ್ಪೀಕಿಂಗ್ ಎ ಫ್ಯೂ ವರ್ಡ್ಸ್ ಇನ್ ಮೈ ಮದರ್ ಟಂಗ್ ಮಲಯಾಳಂ. I hope you will permit me. അപ്പോൾ ഈ പരിപാടിയിൽ സംബന്ധിക്കുന്ന എല്ലാ വിശിഷ്ട വ്യക്തിത്വങ്ങളെയും ഓരോരുത്തരുടെയും പേര് ഞാൻ പറയുന്നില്ല. സദസ്സിലും ഒരുപാട് വിശിഷ്ട വ്യക്തിത്വങ്ങളുണ്ട്. എല്ലാവരെയും ഞാൻ സ്നേഹപൂർവ്വം അഭിവാദ്യം ചെയ്യുന്നു. ഒന്ന്, ഈ പരിപാടിയിൽ വരാൻ വൈകിയതിൽ ഞാൻ നിങ്ങളോട് ക്ഷമ ചോദിക്കുന്നു. മറ്റൊരു പരിപാടിയിൽ, ഒഴിവാക്കാൻ പറ്റാത്ത മറ്റൊരു പരിപാടിയിൽ പങ്കെടുക്കേണ്ടി വന്നതുകൊണ്ടാണ് ഇവിടെ എത്താൻ വൈകിയത്. നമ്മുടെ പ്രൊഫസർ ശ്രീനാഥിനോട് അത് ആ കാര്യം സൂചിപ്പിച്ചിരുന്നു, ഞാൻ കുറച്ച് വൈകും എന്ന്. ഈ പരിപാടി ഇപ്പോൾ നമ്മളിവിടെ സംഘടിപ്പിച്ചിട്ടുള്ളത് വെങ്കട്ടരാജ പുളിഞ്ചിത്തായയുടെ സ്മരണാർത്ഥമാണ്. അദ്ദേഹത്തെ സ്മരിക്കുന്നതിന് വേണ്ടിയാണ് നാം ഈ പരിപാടി സംഘടിപ്പിച്ചിട്ടുള്ളത്. ഇവിടെ ഉള്ള എല്ലാ പ്രസംഗങ്ങളും ഞാൻ കേട്ടു. അത് കേട്ടപ്പോൾ എനിക്ക് തോന്നിയത്, ഈ വെങ്കട്ടരാജ പുളിഞ്ചിത്തായ എന്ന മഹാനെ ഒഴിവാക്കിക്കൊണ്ടുള്ള കാസർഗോഡിൻ്റെ ചരിത്രം ഇൻകംപ്ലീറ്റ് എന്നാണ്, അപൂർണമായിരുന്നു. അദ്ദേഹത്തെ ഒഴിവാക്കിക്കൊണ്ടുള്ള കാസർഗോഡിൻ്റെ ചരിത്രം ആരെങ്കിലും എഴുതാൻ ശ്രമിക്കുകയാണെങ്കിൽ അത് കാസർഗോഡിൻ്റെ ചരിത്രവുമായി അതിന് ഒരു ബന്ധവും ഉണ്ടായിരിക്കില്ല എന്ന് ഞാനിവിടെ സൂചിപ്പിക്കുവാൻ ആഗ്രഹിക്കുകയാണ്. എനിക്ക് ഉള്ള ഒരു സന്തോഷം,
ശ്രീ വെങ്കട്ടരാജ പുളിക്കത്തായ എടനീർ സ്കൂളിൽ ദീർഘകാലം കന്നഡ അധ്യാപകനായിരുന്നു. അപ്പോൾ അദ്ദേഹത്തിന് ഈ എല്ലാ ഗുണങ്ങളും, അദ്ദേഹം ബഹുഭാഷാ പണ്ഡിതനായിരുന്നു. ഇവിടെ പറഞ്ഞു വൈക്കം മുഹമ്മദ് ബഷീറിൻ്റെ എൻ്റെ ഉപ്പാപ്പാക്ക് ഒരു ആന ഉണ്ടായിരുന്നു എന്ന കൃതി മലയാളത്തിലാക്കിയത്, കന്നഡയിലാക്കിയത് അദ്ദേഹമാണ് എന്ന് പറഞ്ഞു. അപ്പോൾ അദ്ദേഹം ബഹുഭാഷാ പണ്ഡിതനാണ്. അപ്പോൾ നമ്മുടെ രണ്ട് സംസ്കാരങ്ങളുടെയും രണ്ട് ഭാഷകളുടെയും ഇടയിൽ ഒരു പാലമായി വർത്തിച്ച ഒരാളായിരുന്നു ശ്രീ വെങ്കട്ടരാജ പുളിക്കത്ത എന്ന കാര്യത്തിൽ പൊതു സംശയമില്ല. ഒരുപാട് കൃതികൾ അദ്ദേഹം രചിച്ചിട്ടുണ്ട്. അപ്പോൾ എൻ്റെ സന്തോഷവും എൻ്റെ അഭിമാനം എന്ന് പറയുന്നത് അദ്ദേഹം ജോലി ചെയ്ത സ്കൂളിലാണ് എൻ്റെ മകൾ പഠിച്ചത്, എടനീർ സ്കൂളിൽ. അപ്പോൾ ആ ഒരു അഭിമാനം എനിക്കുണ്ട്. എൻ്റെ മകൾ പഠിച്ച ഒരു സ്കൂളിലെ ഒരു കന്നഡ അധ്യാപകന് നമ്മുടെ ഈ രാജ്യത്തിൻ്റെ തന്നെ ഒരു പ്രശസ്തി ആർജിക്കാൻ അദ്ദേഹത്തിന് കഴിഞ്ഞു എന്ന് പറയുമ്പോൾ നിങ്ങളെക്കാൾ കൂടുതൽ സന്തോഷിക്കുന്നതും അഭിമാനിക്കുന്നതും ഞാനാണ് എന്ന് ഞാനിവിടെ പറയാൻ ആഗ്രഹിക്കുകയാണ്. നമ്മുടെ രാധാകൃഷ്ണ വെള്ളൂർ കാസർഗോഡ് ഗവൺമെൻറ് കോളേജിലെ കന്നഡ ഡിപ്പാർട്ട്മെൻറ്റിലാണ് അദ്ദേഹം ജോലി ചെയ്യുന്നതെന്ന് ഞാൻ മനസ്സിലാക്കുന്നു. അപ്പോൾ അദ്ദേഹം ഈ ഒരുപാട് കാര്യങ്ങൾ ഇവിടെ വിശദീകരിച്ചു. ഇപ്പോൾ നിയമസഭയിൽ ഒരുപാട് പോരാട്ടം നടത്തിയാണ് നമ്മുടെ മഹാകവി കയ്യാർ കിഞ്ഞണ്ണറയ്ക്ക് ഒരു സ്മാരകം പണിയുന്നതിന് വേണ്ടി ഞാൻ പണ്ട് അനുവദിച്ചത്. എനിക്ക് തോന്നുന്നു നമ്മുടെ കാസർഗോഡ് ഈ തുളു ഭാഷയെക്കുറിച്ച് ഒരു ഗവേഷണം നടത്തുന്നതിന് നമുക്കൊരു കേന്ദ്രം വേണം എന്നത്. അപ്പോൾ ആ കാര്യത്തിൽ ഞാൻ പ്രിയപ്പെട്ട രാധാകൃഷ്ണ വെള്ളൂരിൻ്റെ സഹായം തേടുന്നു. നമുക്ക് ഈ തുളു ഭാഷയെക്കുറിച്ച് ഒന്ന് പഠിക്കണം, ഒരു ഗവേഷണം നടത്തണം. മാത്രമല്ല എനിക്ക് തുളു ഭാഷ സംസാരിക്കാൻ അറിയില്ലെങ്കിലും ഞാൻ വളരെ ആത്മാർത്ഥമായി പറയാൻ ആഗ്രഹിക്കുന്നു, എൻ്റെ മാതൃഭാഷയായ മലയാളത്തേക്കാൾ കേൾക്കാൻ സുഖമുള്ളത് തുളു ഭാഷയാണ്. അത് വല്ലാത്തൊരു മനോഹരമായ ഭാഷയാണ് എന്ന കാര്യത്തിൽ യാതൊരു സംശയമില്ല. ഇപ്പോൾ കന്നഡ ഭാഷയിൽ ഊട്ടായിത്ത എന്ന് ചോദിക്കും, തുളുവിൽ ഒൺസാണ്ട. അപ്പോൾ ഊട്ടായിത്ത എന്ന് ചോദിക്കാനും വളരെ ബ്യൂട്ടിഫുൾ ഒൺസ ആണ്ട എന്ന് ചോദിക്കുന്നതാണ്. അങ്ങനെ ഒരുപാട് പദങ്ങളുണ്ട്. അപ്പോൾ വളരെ നല്ല ഭാഷയാണ് തുളു എന്ന കാര്യത്തിൽ യാതൊരു സംശയമില്ല. അപ്പോൾ കന്നഡയിൽ വേണ്ട എന്നത് വേടൻ എന്ന് പറയും, തുളുവിൽ ബോഡ്ചി. അപ്പോൾ വേട എന്നതിനേക്കാളും മലയാളത്തിലെ വേണ്ട എന്നതിനേക്കാളും സുന്ദരമായ ഒരു പദമാണ് ബോഡ്ചി എന്ന് ഞാൻ പറയാൻ ആഗ്രഹിക്കുന്നു. അപ്പോൾ നമുക്ക് ഇതിനെക്കുറിച്ചൊരു ഗവേഷണം നടത്തണം. ഇപ്പോൾ കാസർഗോഡിൻ്റെ പ്രത്യേകത എന്ന് പറയുന്നത് കാസർഗോഡ് സപ്തഭാഷാ ഭൂമിയാണ്, 7 ഭാഷകളുടെ നാടാണ്. അപ്പോൾ ഈ 7 ഭാഷകളും നമ്മുടെ സ്വന്തം ഭാഷയാണ്. എൻ്റെ മാതൃഭാഷ മലയാളമാണെങ്കിലും മറ്റ് 6 ഭാഷകളും നമ്മുടെ സ്വന്തം ഭാഷ പോലെ അതിനെ വളർത്താനും പരിപോഷിപ്പിക്കുവാനും നമുക്ക് സാധിക്കും. കാസർഗോഡ് എങ്ങനെ ഈ ഭാഷകളൊക്കെ കടന്നു വന്നു എന്നതിനെക്കുറിച്ചൊന്നും ഞാനിവിടെ വിവരിക്കാൻ ആഗ്രഹിക്കുന്നില്ല. എല്ലാ ഭാഷകളെയും, മറാഠി അടക്കം എല്ലാ ഭാഷകളെയും സന്തോഷം സ്വീകരിക്കുവാനുള്ള നല്ല ഒരു മനസ്സ് നമ്മുടെ പൂർവികരായ ആളുകൾക്ക് ഉണ്ടായിരുന്നു. അപ്പോൾ നമുക്ക് ഇപ്പോൾ എല്ലാ ഭാഷകളെയും നമ്മൾ സ്നേഹിക്കണം. ഭാഷാ സ്നേഹം നല്ലതാണ്. ഞാൻ അതോടൊപ്പം പറയാൻ ആഗ്രഹിക്കുന്നു, ഭാഷാ ഭ്രാന്ത് ഒരിക്കലും നല്ലതല്ല. ഭാഷാ സ്നേഹം നമുക്കെല്ലാവർക്കും വേണം. അതുപോലെ അതേ അവസരത്തിൽ ഭാഷാ ഭ്രാന്ത് ഒരിക്കലും നമുക്ക് ഉണ്ടാകാൻ പാടില്ല എന്നാണ് എനിക്ക് പറയാനുള്ളത്. എല്ലാ ഭാഷകളെയും നമ്മൾ സ്നേഹിക്കണം. അതുകൊണ്ട് ഞാൻ പറയാൻ ആഗ്രഹിക്കുന്നു, രാധാകൃഷ്ണ വെള്ളൂർ അടക്കമുള്ള അദ്ദേഹം ഒരുപാട് ഗവേഷണങ്ങൾ നടത്തുന്ന ആളുകളാണെന്ന് ഞാൻ മനസ്സിലാക്കുന്നു. ഒരുപാട് പുസ്തകങ്ങൾ അദ്ദേഹം രചിച്ചിട്ടുണ്ട്. ഡോക്ടറേറ്റ് അദ്ദേഹത്തിന് ലഭിച്ചിട്ടുണ്ട്. അദ്ദേഹത്തിൻ്റെ പ്രൊഫസർ ശ്രീനാഥിൻ്റെ ശിഷ്യനാണ്. പ്രൊഫസർ ശ്രീനാഥിൻ്റെ ശിഷ്യന് ആ ഗുണമാണ് അദ്ദേഹത്തിൽ ഇപ്പോൾ നമ്മൾ കാണുന്നത്. അപ്പോൾ കമലാക്ഷ അങ്ങനെയുള്ള ഒരുപാട് ആളുകൾ ഈ വേദിയിലുണ്ട്. അപ്പോൾ നമുക്ക് ഒരു കേരള ഗവൺമെൻറ്റിനെ കൊണ്ട് ഈ നമ്മുടെ ഈ തുളു ഭാഷയ്ക്ക് എന്തെങ്കിലും ചെയ്യിപ്പിക്കണം. അതിൽ ഞാൻ നിങ്ങളുടെ കൂടെ നിൽക്കും. നിങ്ങളുടെ എല്ലാവരുടെയും സഹായ സഹകരണങ്ങൾ ആ കാര്യത്തിൽ ഉണ്ടാകണമെന്ന്. ഇപ്പോൾ നമുക്ക് കയ്യാർ കിഞ്ഞണ്ണറയ്ക്ക് ബജറ്റിലാണ് പണം അനുവദിച്ചത്. കയ്യാർ കിഞ്ഞണ്ണറയ്ക്ക് സ്മാരകം പണിയുന്നതിന് വേണ്ടി. അതിനുമുമ്പ് മഹാകവി ഉബൈദിന് സ്മാരകം പണിയുന്നതിന് വേണ്ടി സർക്കാർ ഫണ്ട് അനുവദിച്ചു. ഉബൈദായാലും കയ്യാർ കിഞ്ഞണ്ണറായാലും അവരൊക്കെ രണ്ട് സംസ്കാരങ്ങളെയും ഇടയിൽ ബന്ധിപ്പിച്ച
വലിയ ഭാരങ്ങളായിരുന്നു എന്ന് നമുക്ക് മനസ്സിലാക്കാം. മലയാളത്തിനേക്കാൾ മനോഹരമായ കൃതികൾ ഉബൈദ് കന്നഡയിലായിരുന്നു. മാഷിക്ക് അറിയാം. പണ്ട് ഇങ്ങനെ കേരളം ഉടലെടുക്കുന്ന സമയത്ത് ഉബൈദ് വലിയ ആശങ്കയിലായിരുന്നു. ഞാൻ കേരളത്തോടൊപ്പം നിൽക്കണമോ അല്ലെങ്കിൽ ഞാൻ കർണാടകയിൽ പോകണമോ എന്ന് വലിയ ഒരു ധർമ്മസങ്കടത്തിലായിരുന്നു ഉബൈദ്. ആ സമയത്ത് അദ്ദേഹം ഒരു കവിതയെ അദ്ദേഹം മലയാളത്തിൽ എഴുതിയ കവിത വിളി കേൾക്കുന്നു മാതാവിൻ വിളി കേൾക്കുന്നു വിടതരികമ്മേ കന്നഡദാത്രി. അത് ഉബൈദിൻ്റെ വരികളായിരുന്നു. അപ്പോൾ അദ്ദേഹം വിളി കേൾക്കുന്നു മാതാവ് എന്നത് മലയാള ഭാഷ, ധാത്രി അദ്ദേഹം കന്നഡ ഭാഷയെയാണ് ധാത്രിയായി കണ്ടത്. ധാത്രി വളർത്തമ്മ, ധാത്രിയുടെ അർത്ഥം ഭൂമി, ജന്മനാട്, കന്നഡ ധാത്രി. അപ്പോൾ അദ്ദേഹത്തിന് കന്നഡയോട് പൂർണ്ണമായി വിടചെല്ലാൻ മനസ്സ് വരുന്നില്ല, മലയാളത്തെ വിടാൻ കഴിയുന്നില്ല. ആ സമയത്താണ് അദ്ദേഹം ഈ വരികൾ എഴുതിയത്. അപ്പോൾ നമുക്ക് കന്നഡയും വേണം, മലയാളം വേണം, തുളുവൊക്കെ വേണം. അപ്പോൾ ഞാൻ ഏറിപ്പിക്കുന്നില്ല. അപ്പോൾ അദ്ദേഹം വെങ്കിട്ടരാജ പുളിഞ്ചിത്തായയുടെ പേരിൽ 2012 ജൂലൈ 13 ഈ ലോകത്തോട് അദ്ദേഹം വിട പറഞ്ഞത്. അപ്പോൾ അദ്ദേഹത്തിൻ്റെ പേരിലുള്ള വെള്ളിക നാരായണ മണിയാനിക്ക് അദ്ദേഹത്തിൻ്റെ പേരിലുള്ള ഒരു അവാർഡ് നമ്മളിപ്പോൾ സമ്മാനിച്ച് അദ്ദേഹത്തെ ആദരിച്ചിരിക്കുകയാണ്. അദ്ദേഹം നമ്മുടെ യക്ഷഗാനത്തിനൊക്കെ നൽകിയിട്ടുള്ള സംഭാവനകളെ നമുക്കൊരിക്കലും മറക്കാൻ സാധിക്കുകയില്ല. അദ്ദേഹത്തെ ആദരിക്കുന്ന ഒരു ചടങ്ങിൽ പങ്കെടുക്കാനും ആ ആദരവ് അദ്ദേഹത്തിന് നൽകാനും സാധിച്ചത് എൻ്റെ പൊതുജീവിതത്തിൽ ഏറ്റവും അസ്മരണീയമായ ഒരു മുഹൂർത്തമായി ഞാൻ കണക്കാക്കുകയാണ്. അതിന് എനിക്ക് അവസരം നൽകിയ ഈ പരിപാടിയുടെ സംഘാടകരോടുള്ള എൻ്റെ കടപ്പാട് ഞാൻ അറിയിക്കുകയും ചെയ്തു. ഞാൻ ദീർഘിപ്പിക്കുന്നില്ല. ഞാൻ നേരത്തെ പറഞ്ഞത് ഭംഗിവാക്കല്ല. ഞാൻ നമ്മുടെ കന്നഡ ഡിപ്പാർട്ട്മെൻറ്റിൽ കാസർഗോഡ് ഗവൺമെൻറ് കോളേജിലെ കന്നഡ ഡിപ്പാർട്ട്മെൻറ്റിൽ നമ്മുടെ രാധാകൃഷ്ണനെ അടക്കമുള്ള എല്ലാ ആളുകളെയും ഞാൻ ബന്ധപ്പെടും. നമുക്ക് തുളു ഭാഷയ്ക്ക് വേണ്ടി എന്തെങ്കിലും സർക്കാരിനെ കൊണ്ട് ചെയ്യിപ്പിക്കണം. അതിന് നിങ്ങളെല്ലാവരും ഒരു ജനപ്രതിനിധി എന്ന നിലയിൽ എൻ്റെ കൂടെ നിൽക്കണമെന്ന് മാത്രം പറഞ്ഞുകൊണ്ട് ഈ പരിപാടിക്ക് എല്ലാവിധ ആശംസകളും നേർന്നുകൊണ്ട് ഞാൻ എൻ്റെ വാക്കുകൾ ഉപസംഹരിക്കുന്നു. ಎಲ್ಲ ಸಂಸ್ಥೆಗಳಿಗೂ ನನ್ನ ನಮಸ್ಕಾರ. ಆಕಸ್ಮಿಕವಾಗಿ ಆಮೇಲೆ ಬಂದದ್ದು ಪಕ್ಕನೆ ಈಗೊಂದು ಸಂದರ್ಭವನ್ನು ಸಿಗುವುದಕ್ಕೆ ಆಹ್ವಾನಿಸುತ್ತ ಮಾತು ನಮ್ಮ ಸ್ನೇಹಿತರಾದಂಥ ಪ್ರೊಫೆಸರ್ ಶ್ರೀನಾಥರು ಹೇಳಿದಾಗ ನಾನೇ ಆಶ್ಚರ್ಯಗೊಂಡೆ. ಯಾಕಂದರೆ ನಿಜವಾಗಿ ನನ್ನನ್ನೇ ಉದ್ದೇಶಿಸಿ ಮಾತಾಡ್ತಾ ಇರ್ತಾರೆ. ಸರಿಯಾಗಿ ನಾನು ಭಾಳ ದೂರದಿಂದ ಮಾತಾಡ್ತೀನಿ. ಕಡೆಗೆ ಅವರು ಸ್ಪಷ್ಟಗೊಳಿಸಿದಾಗ ಆಶ್ಚರ್ಯಗೊಂಡೆ. ಮುಂಚೆ ತಯಾರ ನೆನಪು ನನ್ನಲ್ಲಿ ಮರುಕಳಿಸಿದೆ. ಯಾಕಂದರೆ ಒಂದು ಕಾಲದಲ್ಲಿ ನಾವಿಬ್ಬರು ಪರಸ್ಪರ ಸ್ನೇಹಿತರು ಮಾತ್ರ ಅಲ್ಲ, ಸಹಪಾಠಿಗಳದ್ದು ಒಂದೇ ತರಗತಿಯಲ್ಲಿ ಅಲ್ಲ, ಬದಲಾಗಿ ಒಂದು ಶಾಲೆಯ ನೇತ್ರಾಲದಲ್ಲಿ ಅವರಿದ್ದಾಗ ಸಾಮಾನ್ಯ 1951-52 ಇಸ್ವಿಯಲ್ಲಿ ನಾನು ಅವರ ಪರಿಚಯಕ್ಕೆ ಬಂದಿದ್ದೆ. ಅವರು ಮತ್ತು ಅವರ ಅಣ್ಣ ರಾಜಗೋಪಾಲ್ ಪಂಚತ್ತಾರೆ, ವೆಂಕಟರಾಜ ಪಂಚತ್ರು ಇಬ್ಬರು ಸೇರಿ ಶಿರೋಮಣಿ ಕ್ಲಾಸ್ನಲ್ಲಿದ್ದೆ. ಹಾಗಾಗಿ ನಮಗೆ ಅಲ್ಲಿ ಆಗಲೇ ಶಿರೋಮಣಿ ಕ್ಲಾಸ್ನಲ್ಲಿ ನಾನೇನಿಂದ ಕೇಳಬೇಕು. ಯಾಕಂದರೆ ಅಲ್ಲಿ ಆ ಒಂದು ಭೇದ ಭಾವವಿಲ್ಲ. 1ನೇ ಕ್ಲಾಸ್ 2ನೇ ಕ್ಲಾಸಿಂದ ಹಿಡಿದು ಶಿರೋಮಣಿಯವರಿಗಿಂತ ಎಲ್ಲರೂ ವಿದ್ಯಾರ್ಥಿಗಳು ಪರಸ್ಪರ ಪರಿಚಯಗೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿತ್ತು. ವಾರಕ್ಕೊಮ್ಮೆ ನಡೆಯುವಂಥ ಸಭೆಯಲ್ಲಿ ನಮ್ಮ ಸಣ್ಣ ಕ್ಲಾಸ್ಗಳಲ್ಲಿ ಅಧ್ಯಕ್ಷತೆ ವಹಿಸುವುದು ಕಾಲೇಜು ಕ್ಲಾಸ್ಗಳಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿಗಳಾಗಿದ್ದರು. ಹಾಗಾಗಿ ಅಥವಾ ದಂಡಪಾಡಿ ಸದಾಶಿವರಂಥವರೆಲ್ಲ ಪರಿಚಯ ನನಗೆ ಆಗಲಿಕ್ಕೆ ಕಾರಣವಾಗಿದೆ. ಅದು ಪರಿಚಯ ಕೇವಲ ಪರಿಚಯವಾಗಿ ಉಳಿಯಲ್ಲ, ಅದು ಆಳವಾಗಿ ಆತ್ಮೀಯತೆಯಿಂದ ಕಡೆಯವರೆಗೂ, ಅಂದರೆ ಅವರು ಹೀಗೆ ಹೋಗುವವರೆಗೂ ನಾವು ಸ್ನೇಹಿತರಾಗಿ ಇದ್ದೇವೆ. ಆ ಸ್ನೇಹಿತ್ವ ಎಲ್ಲಿವರೆಗೆ ಅಂತ ಹೇಳಿದ್ರೆ ಆಗಾಗ ಮನೆಗೆ ಬರ್ತಿದ್ದರು. ಬಂದು ನನಗೆ ಒಂದೊಂದಷ್ಟು ವಿಶ್ರಾಂತಿ ಬೇಕು ಅಂತ ಹೇಳಿ ಒಂದು ಅರ್ಧ ಗಂಟೆಯೋ ಕಾಲು ಗಂಟೆಯೋ ನನ್ನ ಮನೆಯಲ್ಲಿ ಮಲಗಿ ವಿಶ್ರಾಂತಿ ಪಡ್ಕೊಂಡು ಹೋಗ್ತಾರೆ. ಆಮೇಲೆ ಒಂದಷ್ಟು ಮಾತುಕತೆ ಇತ್ತು. ಅದರ ಮಧ್ಯದಲ್ಲಿ ಅವರ ಸಂಶೋಧನೆ ಅಥವಾ ಅವರ ಜೀವನದ ಇತರ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು. ಅದೊಂದು ನಿಜವಾದಂಥ ಅವಿಸ್ಮರಣೀಯ ಸಂದರ್ಭ. ಯಾಕಂದರೆ ನಾನು ಹಲವು ಸಲ ನೆನೆಸಿಕೊಂಡು ಬಂದಿದ್ದೆ.
ಯಾವ ಅಲ್ಲಿ ಮಾತನಾಡೋದು ಅಂತ ಹೇಳಿದರೆ ಕೇವಲ ಮಾತುಕತೆ ಅಲ್ಲ, ಬದಲಾಗಿ ಅದೊಂದು ನೀತಿಗತಿಯಾಗಿ ನನಗೆ ಪರಿಣಮಿಸ್ತಾ ಇದ್ದಾರೆ. ಪಂಚಾಯತಾಯರು ಒಮ್ಮೆ ನನ್ನನ್ನು ಒತ್ತಾಯಪೂರ್ವಕವಾಗಿ ಸಂಶೋಧನೆಗೆ ಎಳೆದರು. ಒಂದು ಮನೆಯಲ್ಲಿ ನಾನು ಆಕಸ್ಮಿಕವಾಗಿ ಅಲ್ಲಿ ಸಿಗಾಕೊಂಡೆ. ನನ್ನನ್ನು ಕಂಡಾಗ ಒಳ್ಳೆಯದಾಯಿತು ಹೇಳಿಕೊಂಡು ನನ್ನನ್ನು ಸೇರಿಸಿಕೊಂಡು ಪಾತ್ರದಿಂದ ತುಂಬ ತಾಳೆವರೆಗರಿಗಳ ಗ್ರಂಥಗಳನ್ನು ತಂದು ಅದನ್ನು ಸಂಶೋಧನೆಗೆ ಪ್ರಾರಂಭ ಮಾಡಿದೆ. ಅನಿವಾರ್ಯವಾಗಿ ನಾನು ಸಹಾಯ ಮಾಡಬೇಕಾಗ್ತದೆ. ಅದು ಅರ್ಧ ಗಂಟೆ ಕಳೆದು ನಾನು ನನ್ನನ್ನೇ ನೋಡಿ ನೆನೆಸಿಕೊಂಡ್ರೆ ನನಗೆ ನಾಚಿಕೆ ಆಯಿತು. ನಾನಾಗಿದ್ದೀನಿ ಎಲ್ಲ ಬೆಳೆದ ಹಾಗೆ ಬಸಿ ಬೆಳೆದ ಹಾಗೆ ನಾನಾಗಿ, ಯಾಕಂದರೆ ಅದನ್ನೆಲ್ಲ ಶುದ್ಧ ಮಾಡಿ ಕಡೆಗೂ ಮಧ್ಯಾಹ್ನವಾಯಿತು. ಬೆಳಗ್ಗೆ ಸಂದರ್ಭ ಸಾಮಾನ್ಯ 9 ಗಂಟೆ ಸಂದರ್ಭ ಸಾಮಾನ್ಯ 1-1:30 ಗಂಟೆ ಆಗುವಾಗ ನನಗೆ ಒಂದು ಪದ್ಯ ಸಿಗುತ್ತೆ. ಒಂದು ಪದ್ಯವನ್ನು ಅಥವಾ ಮಾಡಿದ ಹಾಗೆ ಮಾಡಿಕೊಂಡು ಅಥವಾ ಒಂದು ಪದ್ಯವನ್ನು ನಾವು ಪುನಃ ಅದರ ಬಗ್ಗೆ ಸಂಶೋಧನೆ ಕೊಡಲಿಯ ಮಧ್ಯದೊಳಗೆ ಕೊಡಲಿಲ್ಲ ಅದಕ್ಕೆ ಬೇರೆ ಶಬ್ದ ವಸುಧೆಯ ಮಧ್ಯದೊಳಗೆ ಶಬ್ದ ಏನದು ಅರ್ಥ ಆಗ್ತದೆ. ಮತ್ತೆ ಗುರುವರೇಣ್ಯ ಮಧ್ಯದಲ್ಲಿ ಆಮೇಲೆ ಬ್ರಹ್ಮಾಂಡದಾದಿ ಎರಡು ಶಬ್ದಗಳು. ಹಾಗಾಗಿ ಎಂತಂದರೆ ಮಧ್ಯಾಹ್ನ 2:30 ಗಂಟೆ ಆಗುವಾಗ ನಮಗೆ ಸುಬ್ರಹ್ಮಣ್ಯ ವಸುಧೆಯ ಮಧ್ಯದೊಳಗೆ ಶಬ್ದ ಯಾವುದು? ವಸುಧ ಭೂಮಿ ಅಂದರೆ ಕೊಡವೆಯ. ಆಮೇಲೆ ಬ್ರಹ್ಮಾಂಡದ ಆದಿ ಎರಡರಲ್ಲಿ ರಂಜಿಸ್ತು ಅದನ್ನು ನಾವು ಬಂದಿದ್ದೀವಿ. ಅಂದರೆ ಸುಬ್ರಹ್ಮಣ್ಯ ಗುರುವರೇಣ್ಯ ಮಧ್ಯದಲ್ಲಿ ವಿಶ್ವಮಿಸ್ತು ಇತ್ಯಾದಿ ಅರ್ಥಗಳನ್ನು ಈ ಒಂದು ಪದ್ಯಕ್ಕೆ ಸಮಾನ ನಾವು 2:30 ಗಂಟೆ ಬೇಯಿಸಿದ್ದೇವೆ. ಆಗ ನೀವು ನನ್ನನ್ನು ಬಿಟ್ಟು ನನಗೆ ಆನೆಬಲ ಬರ್ತದೆ ಅಂತ ಹೇಳಿದರು. ಈ ಆನೆಬಲ ಕೊಡಲಿಕ್ಕೆ ನನ್ನಿಂದ ಆದಿತ್ತು ಹೇಳಿ ನಾನು ಕೇವಲ ಆನೆ ಬಗ್ಗೆ ಕೇವಲ ಇದ್ದಷ್ಟಕ್ಕೂ ಇಲ್ಲದ ವ್ಯಕ್ತಿ ನಾನು ಅಂತ ಹೇಳಿಕೊಂಡು ನಾನು ಸಾಮಾನ್ಯ ಸಂದರ್ಭಕ್ಕೆ ಅದು ಅಲ್ಲಿ ಮುಣಿಸಿಕೊಂಡದ್ದು ಅವರಿಗೆ ಗೊತ್ತಾಗದೆ ಓಡಿಬಿಟ್ಟು, ಯಾಕಂದರೆ ನನ್ನಿಂದ ಆಗಿದೆ. ಆಮೇಲೆ ಅವರು ಮನೆಗೆ ಮತ್ತೆ ಒತ್ತಾಯ ಮಾಡಿದರು. ನನಗೆ ನನ್ನ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ಬರಲಿಕ್ಕೆ ಆಗುವುದಿಲ್ಲ, ಮತ್ತು ನೀವು ಬರುತ್ತೆ ನಾವು ಬಂದು ಯಾವ ಸಂಶೋಧನೆ ಇದ್ದರೂ ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮಾತುಕತೆ ಬೇರೆ ಏನು ಮಾಡೋದು ಅದರ ಬಗ್ಗೆ ನಮ್ಮ ಜಿಜ್ಞಾಸೆಯನ್ನು ಮಾಡಿಕೊಂಡು ಅದರಲ್ಲಿ ಅವರೊಟ್ಟಿಗೆ ಹೋಗಿದ್ದರೆ ಬಹುಶಃ ನಾನು ಇವತ್ತು ಒಬ್ಬ ಸಂಶೋಧಕನಾಗಿ ಆಗುತ್ತಿತ್ತೋ ಏನು ಅಂತ ಈಗ ಅನ್ನಿಸ್ತಾ ಇದೆ. ಹಾಗೆ ಪುಣ್ಯತ್ಯಾಗ ನಾನು ಇದ್ದಂಥ ನೆನಪಿಸಬೇಕು ಆ ಸಂದರ್ಭಗಳನ್ನು ನಾನು ಈ ರೀತಿಯಾಗಿ ಈಗ ನೆನಪಿಸ್ಕೊಡ್ತಾ ಇದ್ದೇನೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಅವರು ಮಾತ್ರ ನನಗೆ ಒಬ್ಬ ಸ್ನೇಹಿತರಾಗಿ ಅಲ್ಲ, ಅವರು ಅವರ ಸಂಪೂರ್ಣ ಅವರ ಅಣ್ಣ ತಮ್ಮಂದಿರೆಲ್ಲ ಅಂದರೆ ಜೀವನದಲ್ಲಿ ನಾನು ಅವರ ಬದುಕಲ್ಲಿ ಆಸವಾಗಿ ಬೆಳೆದವರು. ಯಾಕಂದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಮನೆಗೆ ನನಗೆ ಆಹ್ವಾನ, ನಾನು ಹೋಗುವುದು ಮತ್ತೆ ಮತ್ತೆ ಅವರ ಮನೆಯ ಒಬ್ಬ ಸದಸ್ಯನಾಗಿ ನಾನು ಬೆಳೆದಿದ್ದೆ. ನನ್ನ ಹಾಗೆ ವಿಜಯವಂತ ಬೇಸಿ ಗೋಪಾಲಕೃಷ್ಣರು ಕೂಡ ಅವರ ಮನೆಯ ಸದಸ್ಯತ್ವದಲ್ಲಿ ಅದನ್ನು ಬೆಳೆಯಬೇಕು. ಯಾಕಂದರೆ ಆತ್ಮೀಯತೆಯಿಂದ ಅವರು ನಮ್ಮಲ್ಲಿ ವ್ಯವಹರಿಸ್ತಾ ಇದ್ದರು. ಆ ಪುಣ್ಯತಾಯಿ ಒಂದು ವಿಷಯ ಹೇಳಿದ್ರೆ ಅವರ ಅಪ್ಪನ ನೆನೆಸ್ಕೊಳ್ಬೇಕಾಗುತ್ತೆ. ಪುಣ್ಯತಾಯಿ ಅಂತ ಹೇಳಿದರೆ ಮಹಾವಿದ್ವಾಂಸ, ಆಶು ಕವಿತ್ವಗಳು, ಎಷ್ಟೋ ಕವಿತೆಗಳನ್ನು ಬರೆದಿದ್ದಾರೆ, ಎಷ್ಟೋ ಕವಿತೆಗಳೆಲ್ಲ ಪ್ರಕಟವೂ ಆಗಿದೆ. ಆದರೆ ಈ ಮಕ್ಕಳಿಗೆ ಅದು ಯಾವುದೂ ಮತ್ತೆ ಪುನಃ ಅದರ ಮೂಲ ರೂಪದಲ್ಲಿ ಸಿಕ್ಕೂ ತುಂಬ ಪ್ರಯತ್ನ ಪಟ್ಟಿದ್ದಾರೆ, ಸಿಗ್ತದೆ. ಯಾಕಂದರೆ ಅವರಿಗೆ 5 ಜನಗಳು ಪಂಚಪಾಂಡವರಲ್ಲಿ ನಾವು ಹೇಳ್ತಾ ಇದ್ದೆವು. ಅವರು ಆ 5 ಜನರು ಕೂಡ ಮಹಾವಿದ್ವಾಂಸರು. ತುಮಕೂರು ಮನೆತನಕ್ಕೆ ಒಂದು ವಿಶೇಷತೆ ಉಂಟು. ಯಾರೇ ಅಲ್ಲಿ ಹುಟ್ಟಿದರೂ ಕೂಡ ಅವರು ಒಂದು ಕಲೆಯನ್ನು ಪಡೆದುಕೊಂಡೇ ಹುಟ್ಟಿರುತ್ತಾರೆ ಎಂಬುದು ಅಲ್ಲೇ ಒಂದು ನಾನು ಕಂಡುಕೊಂಡಂಥ ಸತ್ಯ. ಯಾಕಂದರೆ ಬಹಳ ಹಿಂದೆ ನಾನು ಕೇಳಿದ್ದು ಲಕ್ಷ್ಮೀನಾರಾಯಣ ಭಟ್ಟಾಚಾರ್ಯರು ಗಾಂಧೀಜಿಯವರು ಮಂಗಳೂರಿಗೆ ಬಂದಿದ್ದಾಗ ಭಾಷಣವನ್ನು ತರ್ಜೆ ಮಾಡಿ ಭಾಷಣವನ್ನು ಕನ್ನಡ ಕೆಲಸಕ್ಕೆ ಅಥವಾ ಜನರಿಗೆ ಮನದಟ್ಟು ಮಾಡಿಸೋದಕ್ಕೆ ಬೇರೆ ಜನ ಸಿಗ್ತಿಲ್ಲ.
ಇಂಟರ್ಮೀಡಿಯೇಟ್ನಲ್ಲಿ ಕಲಿತಿದ್ದಂಥ ಲಕ್ಷಣ ನಾನು ಮಾಡ್ತೇನೆ ಅಂತ ಹೇಳಿ ಭಾಳ ನೇರವಾಗಿ ಬಹಳ ನವೀನಾಗಿ ಜನಮನಕ್ಕೆ ಪ್ರಸಿದ್ಧಾದ ಮೊದಲ ಭಾಳ ಖುಷಿ ಆಗುತ್ತೆ. ಆಮೇಲೆ ಈಗಲೂ ಆಗಿ ಈಗ ಲೋಕಪ್ರಸಿದ್ಧರಾದವರು ಅಂದರೆ ನಮ್ಮ ಎಸ್ ಆರ್ಟಿಸ್ಟ್ ಎಸ್ ವೆಂಕಟರಾಜ ಈಗ ರಾಜಗೋಪಾಲ್ ಒಬ್ಬ ಕಲಾವಿದ ಟಿಪ್ಪು ಸುಲ್ತಾನ್ ನಾಟಕದಲ್ಲಿ ಏನು ಸಾಧನ ವೇಷ ಮಾಡ್ತಾ ಇದ್ರು. ಅದು ಸಾಮಾನ್ಯ ಕಾಸು ಕೊಡದೆ 75 ಪ್ರದರ್ಶನ ಆಗಿದೆ ಮುಂದುವರೆಸಿದೆ. ಹಾಗಾದರೆ ಅದು ಜನಪ್ರಿಯ ಆಗುತ್ತೆ ಅಂತ. ಆಮೇಲೆ ಭಾರತೀಯ ಅಥವಾ ಈಗ ಸಂಗೀತರಾಗಿರುವಂಥ ಪುರುಷೋತ್ತಮ ಅದು ಇಂಗ್ಲೀಷಿನ ಡಿಕ್ಷನರಿ ಅದೇ ಇಂಗ್ಲೀಷ್ ಪ್ರಾಧ್ಯಾಪಕರು ಇಂಗ್ಲೀಷಿಗೆ ಹೇಳಿ ತೆಕ್ಕಸಬೇಕಾಗಿದೆ ನಾನು ಡಿಕ್ಷನರಿ ಅರ್ಧ ಆಗಬೇಕಾಗುತ್ತೆ. ಅಷ್ಟು ಪ್ರಾಗಲ್ಭ್ಯವಾದಂಥ ಅವರು ಪ್ರಾಧ್ಯಾಪಕರಾಗಿ ಅವರ ಜೀವನವನ್ನು ಸಾಗಿಸ್ತಾರೆ. ಬಹಳ ಒಳ್ಳೆಯ. ಆಮೇಲೆ ಸಣ್ಣ ತಮ್ಮ ಅವರು ಅಪ್ಪನ ಹಾಗೆ ರಾಮಚಂದ್ರ ಹಿರಿಯೂರು ಅದು ಕೂಡ ಅಪ್ಪನ ಹಾಗೆ ಅವರು ಕವಿತ್ವದಲ್ಲಿ ಹೇಗೆ ಅದು ಸ್ಫೂರ್ತಿ ಅವರಿಗೆ ಬಂದಿತ್ತು ಅಂತ ಹೇಳಿದ್ರೆ ಬಹಳ ಆಶ್ಚರ್ಯಕರವಾಗಿದೆ. ಅವರು ಬೇಗ ಮಾಡಿಕೊಂಡಿದ್ದಾರೆ. ಅದನ್ನು ಸ್ವಯಂ ಸ್ಫೂರ್ತಿಯಿಂದ ಅವರಿಗೆ ವಿದ್ಯೆಗಳನ್ನು ಬರ್ತಾ ಇದ್ದಾರೆ. ಎಷ್ಟು ಪ್ರಕಟವಾಗಿಲ್ಲ. ಈಗ ನಾನು ಸ್ವಲ್ಪ ಭಾಳ ದೂರದಲ್ಲಿದ್ದೇನೆ. ಆಗ ಹಾಗಾಗಿ ವಿಶೇಷ ನನಗೆ ಗೊತ್ತಿದೆ. ಅಂತೂ ಈಗ ಆ ಪಂಚತಾರ ಕುವೆಂಪು ಪುಂಡೂರು ವೆಂಕಟರಾಜ ಪಂಚತಾರ ಈ ಹೆಸರಿನ ಒಂದು ಸನ್ಮಾನಕ್ಕೆ ನಾನಿಲ್ಲಿ ಒಳಗಾದ ನನ್ನ ಜೀವನದ ಪರಮ ಭಾಗ್ಯ ಅಂತ ತಿಳ್ಕೊಂಡು. ಯಾಕಂದರೆ ಅಷ್ಟಕ್ಕೂ ಯೋಗ್ಯತೆ ಇದ್ದವನಲ್ಲ, ಆದರೆ ಅದೆಲ್ಲ ಸೇರಿ ಪರಿಸ್ಥಿತಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನ್ನ ಅಪರೂಪಣ್ಯ ವಿಶೇಷ ಹೇಗೆ ಸಾಧ್ಯ ಆಗ್ತದೆ. ಅಂತೂ ಏನಿದ್ರೂ ಕೂಡ ಈಗ ನಮ್ಮ ಶಾಸಕರು ಹೇಳಿದ ಹಾಗೆ ಎಲ್ಲ ಮಂಡಿಸಿದಂಥ ವಿಷಯಗಳನ್ನೆಲ್ಲ ನಾವು ಮುಂದುವರಿಸಿದ್ದೆ ನಾವು ನಮ್ಮ ಮಹಾಚೇತನದ ನೆನಪನ್ನು ಸದಾ ಉಳಿಸಿಕೊಂಡಾಗ ಆಗ್ತದೆ. ಅದು ಮುಂದಿನ ಮುಂದಿನ ಪೀಳಿಗೆಗೆ ಪ್ರಯೋಜನಕಾರಿ ಆದಿತ್ಯ ಹೇಳುತ್ತಾ ಹಾಗೆ ಅದಕ್ಕೆ ಕುವೆಂಪು ಪ್ರಶಸ್ತಿಯನ್ನು ಸ್ವೀಕರಿಸಿದ ಹಿರಿಯರಾದ ಶ್ರೀ ಬೆಳ್ಳಿಗೆ ನಾರಾಯಣ ಮುನಿಯವರಿಗೆ ವಂದನೆಗಳನ್ನು സല്ലിಸುತ್ತಾ നമ്മുടെ ഏറ്റവും പ്രിയപ്പെട്ട ജനകീയനായ ശ്രീ എൻ.എ. നെല്ലിക്കുന്ന് അവർക്ക് അവരെ ഓർമ്മിച്ചുകൊണ്ട് ಎಲ್ಲ ಸಹೃದಯರು, ಇವತ್ತಿನ ಈ ಕಾರ್ಯಕ್ರಮ ಬಹಳಷ್ಟು ಔಚಿತ್ಯಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಡಾಕ್ಟರ್ ಪುಂಡೂರು ವೆಂಕಟರಾಜ ಕುಂಚಿತಾಯರನ್ನು ಸ್ಮರಿಸುವ ಮತ್ತು ಅವರ ಕ್ರಿಯಾಶಕ್ತಿ ಮತ್ತು ಧೀಶಕ್ತಿಯ ಬಗ್ಗೆ, ಅವರ ಕೃತಿಗಳ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಮತ್ತು ಅವರು ಸಲ್ಲಿಸಿದಂತಹ ಎಲ್ಲ ಕೊಡುಗೆಗಳ ಬಗ್ಗೆ ಒಂದು ಸಮಗ್ರವಾದಂತಹ ಒಂದು ವಿಚಾರ ಸಂಕಿರಣದ ರೂಪದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಮುಂದುವರೆದಿದೆ. ಕುಂಚಿತಾಯರು ಗೋವಿಂದ ಪೈಗಳ ಹಾಗೆ ಕಾವ್ಯ ಮತ್ತು ಸಂಶೋಧನೆಯನ್ನು ಸವ್ಯಸಾಚಿಸಿದಂಥ ಒಬ್ಬ ಧೀಮಂತ ವ್ಯಕ್ತಿ ಅಂತ ಹೇಳ್ಬೋದು. ಅವರಿಗೆ ಸಂಸ್ಕೃತಿಯ ಬಗ್ಗೆ, ನಮ್ಮ ಉದಾತ್ತ ಸಂಸ್ಕೃತಿಯ ಬಗ್ಗೆ ಬಹಳವಾದಂತಹ ಒಂದು ಕಾಳಜಿ ಮತ್ತು ಆಸಕ್ತಿ ಇತ್ತು. ಸಂಸ್ಕೃತಿ ಸ್ಥಿತ್ಯಂತರಗೊಳ್ಳುತ್ತಿರುವುದರ ಬಗ್ಗೆ ಅವರಿಗೆ ಬಹಳ ಬೇಸರ ಇತ್ತು. ನಮ್ಮ ಯುವ ಜನಾಂಗ ಅದರಿಂದ ವಿಮುಖವಾಗುತ್ತಿದ್ದಾರೆ ಎನ್ನುವ ಬಗ್ಗೆ ಕೂಡ ಅವರಿಗೆ ಬಹಳ ಬೇಸರ ಇತ್ತು. ಅವರು ಹೇಳ್ತಾರೆ, ಇತ್ತೆ ತೂಲೆ ಮುಲ್ಪ ಅಗೆಲು ಇಜ್ಜಿ ಗುಂಡೋ ಆಲಡೆ ವಿವರ ಗೊತ್ತುಲಜ್ಜಿ ಜರ್ಮನಿಗೋ ಇಟಲಿಗೋ ಪೋದು ಪಿಂದೊಲ್ಲಿ ಮುಲ್ಪತ ಸಂಗತಿಲು ನನವಂತೆ ಮೂಕುಂಡ ಒಂಜಿಲಜ್ಜಿ ಪಿಂದೊನಿಯ ರೆಕ್ಕುಲೆಗೆ ಮಂಡಲಜ್ಜಿ. ಒಂದು ಸಂಸ್ಕೃತಿಯ ಮಹತ್ವದ ಬಗ್ಗೆ ಮತ್ತು ಸಂಸ್ಕೃತಿಯನ್ನು ಉಳಿಸುವ ಬಗ್ಗೆ, ನಮ್ಮ ಆರಾಧನೆ ಆಚರಣೆಗಳು ಸ್ಥಿತ್ಯಂತರಗೊಳ್ಳುವ ಬಗ್ಗೆ, ಈ ಬಗ್ಗೆ ನಮ್ಮ ಯುವ ಜನಾಂಗ ಯಾವುದೂ ಅಧ್ಯಯನ ಮಾಡುವುದಿಲ್ಲ, ಯಾವ ರೀತಿಯ ಅಧ್ಯಯನವನ್ನು ಮಾಡುವುದಿಲ್ಲ. ನಮ್ಮ ಆರಾಧನೆ ಆಚರಣೆಗಳ ಬಗ್ಗೆ ತಿಳ್ಕೊಳ್ಬೇಕಾದರೆ ವಿದೇಶಿಯರು ಅಧ್ಯಯನ ಮಾಡಿದಂತಹ ಪ್ರಬಂಧಗಳನ್ನು ಅಥವಾ ಅವರ ಅಧ್ಯಯನ ಕೃತಿಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತದೆ. ಅಂತಹ ಕಾಲ ಇನ್ನು ಬರುವ ಸಾಧ್ಯತೆ ಇದೆ ಎನ್ನುವಂಥದ್ದು ಕೂಡ ಅವರ ನಿಜವಾದ ಒಂದು ಕಳಕಳಿಯಾಗಿತ್ತು. ಇಂತಹ ಒಬ್ಬ ಧೀಮಂತನ ಬಗ್ಗೆ
ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಆಚರಣೆಗಳ ಬಗ್ಗೆ, ನಮ್ಮ ಆರಾಧನೆಗಳ ಬಗ್ಗೆ ಮತ್ತು ಒಟ್ಟು ನಮ್ಮ ನೆಲೆ ಮತ್ತು ಬೆಲೆಯ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿದಂತಹ ಒಬ್ಬ ಸಂಶೋಧಕ ಡಾಕ್ಟರ್ ವೆಂಕಟರಾಜ ಕುಂಚಿತಾಯರು ಅವರನ್ನು ನೆನಪಿಸುವಂತಹ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಂತಹ ಕನ್ನಡ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಸ್ಥಳೀಯ ಸಂಘಟನೆಗಳು ಅವರಿಗೆಲ್ಲ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಮಾತಾಡ್ತೀನಿ.